ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲೆ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಸ್ಸಂಸಾರಿ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಾಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ. ಷಟ್ಸ್ಥಲ ಮರ್ಮ. ನಾನು ಉದಯಿಸಿ ಬಂದಿದ್ದು ಹೀಗೆ ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯುತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮ ಲಿಂಗದಲ್ಲಿ ವಾಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಾಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಅಣತಿವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಲ್ಲಿ ಉದಯಿಸಿ ಈ ಲಿಂಗಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಹೆಸರು ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ. ಸರ್ವರಿಗೂ ಭಕ್ತಿಯ ಶರಣೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭವ ನಿಲಯ ಇಂದಿನ ಸದ್ಭಾವ ಗೋಷ್ಠಿಗೆ ನೆನಹಿನ ಮೂಲಕ ಚಾನಲ್ ಇರ್ತಕ್ಕಂಥ ಸವಿತಾ ಅವರಿಗೆ ಭಕ್ತಿಯ ಶರಣಾರ್ಥಿಗಳು ಹಾಗೂ ಎಲ್ಲ ಶರಣ ತಂದೆ ತಾಯಂದ್ರಿಗೂ ಶರಣಾರ್ಥಿಗಳು. ಶರಣಾರ್ಥಿ. ಇಂದಿನ ಸ್ವಾನುಭವ ನಿಲಯ ಸದ್ಭಾವ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಸರ್ವ ಶರಣ ಬಂಧುಗಳ ಶ್ರೀಪಾದಕ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಿಸ ಇಂದು ಡಾಕ್ಟರ್ ಎನ್ ನೂಲಿಯಪ್ಪ ಅವರಿಂದ ಇವತ್ತು ಶಿವಯೋಗ ಕುರಿತಾಗಿ ತಮ್ಮ ಅನುಭವ ಮಾಡಲಿದ್ದಾರೆ. ಅಪ್ಪರ ಶರಣಾರ್ಥಿ ಪ್ರಾರಂಭಿಸಿ ಬರೆದು ಶರಣು ಅಣ್ಣ. ಅಣ್ಣ ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ಲ? ಕಾಣಿಸ್ತಾ ಇದೆ. ಎಲ್ಲರಿಗೂ ಶರಣಾರ್ಥಿಗಳು. ಶರಣರ ಶಿವಯೋಗ ಅಂತ ಒಂದು ದೀರ್ಘವಾದ ಅಭ್ಯಸನದಲ್ಲಿ ನಾವು ತೊಡಗಿದ್ದೇವೆ. ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗೆ ಆಯಿತು, 2ರಲ್ಲಿ ಆ ಓಂ ಅಕ್ಷರದ ಒಳಗೆ ಏನಿದೆ ಅನ್ನೋದನ್ನ ನೋಡಿಕೊಂಡು, ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳು ಯಾವುವು ಎಂಬುದನ್ನು ಅರ್ಥ ಮಾಡಿಕೊಂಡು, ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನ ಪಡೆದೆವು. 5ರಲ್ಲಿ ಚಕ್ರಲಿಂಗಗಳ ಮಹತ್ವ, ವಿಕಸನ ಕ್ರಮ 6ರಲ್ಲಿ ಆ ದೀಕ್ಷೆಗಳ್ಯಾವುವು, ಇಷ್ಟಲಿಂಗದ ಒಳಗೆ ಏನಿದೆ ಅದನ್ನೆಲ್ಲ ನೋಡಿಕೊಂಡು, ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನವಚಕ್ರಲಿಂಗಗಳ ಪ್ರಾರ್ಥನೆಯನ್ನ ಮಾಡಿ, ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಎಂದರೇನು ಮತ್ತು ನಿವೃತ್ತಿ ಮಾರ್ಗ ಅಂದರೇನು ನೋಡಿಕೊಂಡು, ಈಗ ನಾವು ಸುದೀರ್ಘವಾದ ಒಂದು ವಿಕಸನ ಕ್ರಮ 9 ಶತ ಏಕದ ನೆಲೆಮನೆ ಅಂತ ಒಂದು ಅಭ್ಯಸನ ಕೈಗೊಂಡಿದ್ದೇವೆ. ಅದು ಒಂದು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ 6 ಮಹಡಿಯ ಕಟ್ಟಡ ಅನ್ನೋದನ್ನ ನೋಡಿದ್ವಿ. ಭಕ್ತಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಹೀಗೆ ಅಲ್ಲಿ ಯಾವ ರೂಮಗಳಿವೆ, ಅದರಲ್ಲಿ ಎಷ್ಟೊಂದು ಕೋಣೆಗಳಿವೆ, ಯಾವುವು ಅದರಲ್ಲಿ ಅಂಗಸ್ಥಳಗಳು, ಯಾವುವು ಅದರಲ್ಲಿ ಲಿಂಗ ಸ್ಥಳಗಳು, ಇದನ್ನ ನಾವು ಅಭ್ಯಸನ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಭಕ್ತ ಸ್ಥಳವನ್ನೆಲ್ಲ ಮುಗಿಸಿ ಮಹೇಶ ಸ್ಥಳವನ್ನು ಸಹ ಕೊನೆಯ ಒಂದು ಸ್ಥಳ ಅಲ್ಲಿ ಉಳಿದಿದೆ. ಮಹೇಶ್ವರ ಸ್ಥಳ,
ಅಂಗಸ್ಥಳಗಳು ಯಾವಂದ್ರೆ ಮಾಹೇಶ್ವರ ಸ್ಥಳ, ಲಿಂಗನಿಷ್ಠಾ ಸ್ಥಳ, ಪೂರ್ವಾಶ್ರಯ ನಿರಸನ ಸ್ಥಳ, ಸರ್ವಾದ್ವೈತ ನಿರಸನ ಸ್ಥಳ, ಆಹ್ವಾನ ನಿರಸನ ಸ್ಥಳ, ಅಷ್ಟತನ ಮೂರ್ತಿ ನಿರಸನ ಸ್ಥಳ, ಸರ್ವಗತ ನಿರ್ವಸನ ಸ್ಥಳ, ಶಿವ ಜಗನ್ಮಯ ಸ್ಥಳ, ಭಕ್ತದೇಹಿಕ ಸ್ಥಳ ಅಂತ ನೋಡಿಕೊಂಡು ಇಲ್ಲಿ ಗುರುಲಿಂಗ ಲಿಂಗ ಸ್ಥಳ ಗುರುಲಿಂಗ ಇರೋದ್ರಿಂದ ಕ್ರಿಯಾಗಮ ಸ್ಥಳ, ಭಾವಾಗಮ ಸ್ಥಳ, ಜ್ಞಾನಾಗಮ ಸ್ಥಳ, ಸಕಾಯ ಸ್ಥಳ, ಅಕಾಯ ಸ್ಥಳ, ಪರಕಾಯ ಸ್ಥಳ ನೋಡಿಕೊಂಡು ಧರ್ಮಾಚಾರ ಸ್ಥಳ, ಭಾವಾಚಾರ ಸ್ಥಳ ಇವನ್ನೆಲ್ಲ ನಾವು ನೋಡಿ ಕೊನೆಗೆ 42ನೆಯ ಒಂದು ಇದನ್ನ ನಾವು ಏನು ಜ್ಞಾನಾಚಾರ ಸ್ಥಳ ಅಂತ ಈ ಕೊನೆಯ ಸ್ಥಳ ಆಗಿದೆ. ಎಲ್ಲಿ ಮಹೇಶ ಸ್ಥಳದಲ್ಲಿ ನಾವು ಕೊನೆಗೆ ಬಂದಿದ್ದೀವಿ. ಇವನ್ನೆಲ್ಲ ನೋಡಿಕೊಂಡು ಕೊನೆಯ ಒಂದು ಸ್ಥಳವನ್ನ ನಾವು ಈಗ ನೋಡಬೇಕಾಗಿದೆ. ಅದು ಜ್ಞಾನಾಚಾರ ಸ್ಥಳ ಅಂತ ಇದೆ. ಭಕ್ತರೇಕ ಲಿಂಗಿ ಸ್ಥಳ ಇವೆಲ್ಲ ನೋಡ್ಕೊಂಡು ನಾವು ಈಗ ಲಿಂಗ ಸ್ಥಳಗಳನ್ನ ಅಭ್ಯಸನ ಮಾಡ್ತಾ ಇದ್ದೀವಿ. ಇಲ್ಲಿಗೆ ನಮ್ಮ ಇವತ್ತು ನಾವು ಬಹುಶಃ ಮಹೇಶ ಸ್ಥಳವನ್ನ ಮುಗಿಸ್ತಾ ಇದ್ದೀವಿ. ಒಂದು ನಿಮಿಷ. ಭಾವಾಚಾರ ಸ್ಥಳ ನೋಡಿಕೊಂಡು ಇವತ್ತು ನಾವು ಜ್ಞಾನಾಚಾರ ಸ್ಥಳಕ್ಕೆ ಬಂದಿದ್ದೀವಿ. ಎಲ್ಲರಿಗೂ ಶರಣಾರ್ಥಿಗಳು. ತಾವೆಲ್ಲ ಶುಚಿರ್ಭೂತರಾಗಿ ವಿಭೂತಿ ಧಾರಣೆ ಮಾಡಿಕೊಂಡು ಎದೆಯ ಮೇಲೆ ಇಷ್ಟಲಿಂಗವನ್ನ ಧರಿಸಿಕೊಂಡು ಕುಳಿತ ಒಂದು ಸ್ಥಿತಿಯಲ್ಲಿ ಈ ಶಿವಯೋಗವನ್ನ ಕೇಳ್ತಾ ಇದ್ದೀರಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ದಯವಿಟ್ಟು ಮಲಗಿಕೊಂಡು ಈ ಶಿವಯೋಗವನ್ನ ಕೇಳಬೇಡಿ. ಇದು ಒಂದು ರಂಜನೆಯ ವಿಷಯವಂತೂ ಖಂಡಿತ ಅಲ್ಲ. ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಒಂದೊಂದೇ ಶಟಸ್ಥಲದವನ್ನ ಅಭ್ಯಾಸನ ನಾವು ಮಾಡ್ತಾ ಇದ್ದೀವಿ. ಇವತ್ತು ಕೊನೆಯ ಸ್ಥಳ ಮಹೇಶ ಸ್ಥಳದಲ್ಲಿದ್ದ ಕೊನೆಯ ಸ್ಥಳ ಲಿಂಗ ಸ್ಥಳ, ಜ್ಞಾನಾಚಾರ ಸ್ಥಳ. ಇದುವರೆಗೆ ಒಂದು ಸತ್ಯ ಪರವಸ್ತುವಿನ ಅರಿವನ್ನ ಪಡೆದ ಬಳಿಕ ಅದನ್ನ ಆಚರಿಸುವ ಆಚರಣೆಯ ಜ್ಞಾನಾಚಾರವಾಗಿದೆ. ಲಿಂಗವೆಂದರೇನು, ಅದರ ಒಳಗಡೆ ಏನಿದೆ, ಇವೆಲ್ಲ ಮೇಲಿನ ಮೇಲೆ ವಿವಿಧ ಸ್ಥಳಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂದ್ರೆ ಪರಬ್ರಹ್ಮ, ಪರವಸ್ತು, ಪರಮಾತ್ಮ, ಇಷ್ಟಲಿಂಗ, ಇದೆಲ್ಲ ಸತ್ಯ, ಜ್ಞಾನಘನ ಮತ್ತು ಅದು ಅನಂತವಾಗಿದೆ. ಇದನ್ನ ಅರಿತ ಸಾಧಕನು ಶಿವಾನುಭವಿಯಾಗಿರ್ತಾನೆ. ಅವನಿಗೆ ಶಿವಾನುಭವಿ ಅಂತ ಕರೀತಾರೆ. ಅವನ ಆಚಾರ, ಅವನ ನಡವಳಿಕೆ ಅದೇ ಜ್ಞಾನಾಚಾರ. ಸತ್ಯ ವಸ್ತುವಿನ ಅರಿವು ಪಡೆದ ಬಳಿಕ ಅವನು ಆಚರಿಸತಕ್ಕಂಥ ಆಚರಣೆಯು ಜ್ಞಾನಾಚಾರವಾಗಿದೆ. ಅದೇ ಜ್ಞಾನಾಚಾರ ಸ್ಥಳ. ಹೀಗಾಗಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಒಂದು ವಚನವನ್ನ ಹೇಳ್ತಾ ಇದ್ದಾರೆ. ಯಾರಾದ್ರೂ ಓದಿ ನೋಡೋಣ ಇದನ್ನ. ಪ್ರಾಣನ ಪೂರ್ವಾಶ್ರಯ ಬಳಿದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ತೋಟದ ಸಿದ್ಧಲಿಂಗ ಶಿವಯೋಗಿಗಳು. ಪ್ರಾಣನ ಪೂರ್ವಾಶ್ರಯ ಒಳಿದು ಲಿಂಗ ನೆನವು ಸಂಬಂಧಿಸಿದ ಪ್ರಾಣಲಿಂಗಿಯ ಅಂಗವು ಹೆಂಗಿಯುವುದಯ್ಯ ಎಂದರೆ ಲಿಂಗ ನೆನೆಹೇ ಮುಂಚಾಗಿ ಹೋದಯ್ಯ. ಅಂಗ ವಿಷಯಗಳೇ ಹಿಂಚಾಗಿ ಲಿಂಗ ವಿಷಯಗಳೇ ಮುಂಚಾಗಿಪ್ಪುದಯ್ಯ. ಆವಾಗಲೂ ಲಿಂಗ ಸಹಿತವಾಗಿಯೇ ಇಂದ್ರಿಯಗಳ ಭೋಗವ ಭೋಗಿಸುತ್ತಿಪ್ಪುದಯ್ಯ. ಭೋಗಿಸುವ ಕ್ರಮವೆಂತಂಟಯ್ಯ ಎಂದಡೆ ಘ್ರಾಣ, ಜಿಹ್ವೆ, ನೇತ್ರ, ತ್ವಕ್ಕು, ಶ್ರೋತ್ರವೆಂಬ ಮುಖ್ಯ ದ್ವಾರಗಳಲ್ಲಿ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗವೆಂಬ ಲಿಂಗಸ್ಥಳಗಳ ಮೂರ್ತಿಗೊಳಿಸಿ ಶಬ್ದ, ಸ್ಪರ್ಶ, ರೂಪು, ರಸ, ಗಂಧಗಳೆಂಬ ಈ ಪದಾರ್ಥಗಳ ಲಿಂಗಮುಖಕ್ಕೆ ನಿವೇದಿಸಿ ಆ ಲಿಂಗದ ಪ್ರಸನ್ನ ಪ್ರಸಾದವೇ ಸ್ವೀಕರಿಸುತ್ತಿಪ್ಪಾತನೇ ಪ್ರಾಣಲಿಂಗಿ ಲಿಂಗ ಪ್ರಾಣಿಯಯ್ಯ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 247. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಶರಣು ಶ್ರೀದೇವಿ ಅಕ್ಕ. ಏನ್ ಹೇಳ್ತಿದ್ದಾರೆ ಶಿವಯೋಗಿಗಳು? ಶಿವಜ್ಞಾನವನ್ನ ಪಡೆದಂತ ಆ ಜ್ಞಾನಾಚಾರ್ಯು ತನ್ನ ಪ್ರಾಣದ ಪೂರ್ವಾಶ್ರಯ ಬಳಿದು ಇಷ್ಟಲಿಂಗದ ನೆನಹಿನಲ್ಲಿ ಪ್ರಾಣಲಿಂಗಿಯಾಗಿದ್ದಾನೆ. ಆತನ ಅಂಗದ ವರ್ಣನೆಯನ್ನ ಶಿವಯೋಗಿಗಳು ಮಾಡ್ತಾ ಇದ್ದಾರೆ. ಆತ ಪೂರ್ವದಲ್ಲಿಯೂ ಲಿಂಗದ ನೆನೆಹಿನಲ್ಲಿಯೇ ಇದ್ದು ನಂತರವೂ ನಿರಂತರವಾಗಿ ಆ ಇಷ್ಟಲಿಂಗದ ನೆನೆಹಿನಲ್ಲಿಯೇ ಇರ್ತಾನೆ. ಹೀಗಾಗಿ ಅವನ ಹಿಂದಿನ ಅಂಗ ವಿಷಯಗಳೆಲ್ಲ ಈಗ ಪರಿವರ್ತಿತವಾಗಿ ಮುಂದಿನ ಲಿಂಗ ವಿಷಯಗಳಾಗಿವೆ. ಅಂಗ ವಿಷಯಗಳೇ ಹಿಂಚಾಗಿ ಲಿಂಗ ವಿಷಯಗಳೇ ಮುಂಚಾಗಿಪ್ಪೋದಯ್ಯ ಅಂತ ಏನಂತಿದ್ದಾರೆ ಅಂದ್ರೆ ಅದು. ಈಗಲೂ ಸಹ ಆತ ಇಂದ್ರಿಯಗಳ ಭೋಗವನ್ನು ಭೋಗಿಸುತ್ತಿದ್ದಾನೆ. ಹೇಗೆ ಏನು ಅವನಿಗೂ ನಮಗೆ ಇರೋ ವ್ಯತ್ಯಾಸ? ಜ್ಞಾನೇಂದ್ರಿಯಗಳಲ್ಲಿ ಲಿಂಗವನ್ನ ಆತ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾನೆ. ಆ ಪದಾರ್ಥಗಳನ್ನ ಆ ಲಿಂಗ ಮುಖಕ್ಕೆ ನಿವೇದಿಸಿ ಆ ಲಿಂಗದ ಪ್ರಸನ್ನ ಪ್ರಸಾದವನ್ನ ಸಾಧಕ ಸ್ವೀಕರಿಸುತ್ತಾನೆ. ಈ ಜ್ಞಾನಾಚಾರ್ಯು ಹೀಗೆ ಪ್ರಾಣಲಿಂಗಿಯಾಗಿ ಲಿಂಗ ಪ್ರಾಣಿಯಾಗಿರುತ್ತಾನೆ.
ಆಧಾರ ಚಕ್ರದಲ್ಲಿರುವಂತಹ ಜ್ಞಾನೇಂದ್ರಿಯ ಯಾವುದು? ಗ್ರಹಣ. ಗ್ರಾಣ. ಅದ್ಲಿರುವ ಲಿಂಗ? ಆಚಾರಲಿಂಗ. ಆಚಾರಲಿಂಗ. ಅದಕ್ಕೆ ಯಾವ ಪದಾರ್ಥವನ್ನು ಅರ್ಪಿಸ್ತಾನೆ? ಗಂಧ ಪದಾರ್ಥ. ಗಂಧವನ್ನು ಸುಗಂಧವಾಗಿ ಹಾ. ಹಾಗೇನೆ ಮುಂದೆ ನಮ್ಮ ಬರುವ ಚಕ್ರ ಸ್ವಾಧಿಷ್ಠಾನ ಚಕ್ರದಲ್ಲಿ ಯಾವ ಲಿಂಗವಿದೆ? ಗುರುಲಿಂಗವಿದೆ. ಗುರುಲಿಂಗ. ಅಲ್ಲಿಯ ಜ್ಞಾನೇಂದ್ರಿಯ ಸುರುಚಿ. ಜೀವೆ. ಜಿಹ್ವೆ. ಪದಾರ್ಥ ಪದಾರ್ಥ ಸುರುಚಿ ಆಗುತ್ತೆ. ಸುರುಚಿ. ಮುಂದೆ ಬರುವ ಚಕ್ರ ಯಾವುದು? ಮಣಿಪೂರಕ ಚಕ್ರ. ಮಣಿಪೂರಕ ಚಕ್ರದಲ್ಲಿರುವಂತಹ ಲಿಂಗ ಯಾವುದು? ಶಿವಲಿಂಗ. ಅಲ್ಲಿರುವ ಜ್ಞಾನೇಂದ್ರಿಯ ನೇತ್ರ. ಅದಕ್ಕೆ ಅರ್ಪಿಸುವ ಇದು ಪದಾರ್ಥ ರೂಪನ ಸ್ವರೂಪವಾಗಿ ಮಾಡಿ ಅರ್ಪಿಸ್ತಾನೆ. ಹಾ. ಮುಂದೆ ಯಾವ ಚಕ್ರ ಬರ್ತಾ ಇದೆ? ಅನಾಹತ ಚಕ್ರ. ಅನಾಹತ ಚಕ್ರದಲ್ಲಿರುವ ಲಿಂಗ ಜಂಗಮಲಿಂಗ. ಅಲ್ಲಿರುವ ಜ್ಞಾನೇಂದ್ರಿಯ ತೊಕ್ಕು. ಅದಕ್ಕೆ ಅರ್ಪಿಸುವ ಒಂದು ಪದಾರ್ಥ ಸ್ಪರ್ಶ. ಸ್ಪರ್ಶ. ಸುಸ್ಪರ್ಶ. ಅದಾದ ನಂತರ ಯಾವ ಚಕ್ರ ಬರ್ತಾ ಇದೆ? ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರದಲ್ಲಿರುವ ಒಂದು ಜ್ಞಾನೇಂದ್ರಿಯ ಯಾವುದು? ಶ್ರೋತ್ರ. ಶ್ರೋತ್ರ. ಪ್ರಸಾದ ಲಿಂಗ ಶ್ರೋತ್ರ. ಹಾಗೇನೆ ಅಲ್ಲಿ ಅರ್ಪಿಸುವ ಪದಾರ್ಥ ಯಾವುದು? ಶಬ್ದ. ಸುಶಬ್ದ. ಈಗ ನೋಡಿ, ಅದಕ್ಕೆ ಅವರು ಶಿವಯೋಗಿಗಳು ಏನ್ ಹೇಳಿದ್ರು? ಘ್ರಾಣ, ಜಿಹ್ವೆ, ನೇತ್ರ, ತ್ವಕ್ಕು, ಶ್ರೋತ್ರವೆಂಬ ಮುಖದ್ವಾರಗಳಲ್ಲಿ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದ ಲಿಂಗವೆಂಬ ಲಿಂಗ ಸ್ಥಳಗಳ ಮೂರ್ತಿಗೊಳಿಸಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ಈ ಪದಾರ್ಥಗಳ ಲಿಂಗ ಮುಖಕ್ಕೆ ನಿವೇದಿಸಿ ಆ ಲಿಂಗದ ಪ್ರಸನ್ನ ಪ್ರಸಾದವ ಸ್ವೀಕರಿಸುತ್ತಿಪ್ಪಾತನೇ ಪ್ರಾಣಲಿಂಗಿ ಲಿಂಗ ಪ್ರಾಣಿಯಯ್ಯ ಮಹಾಲಿಂಗಗಳು ಶಿವಸಿದ್ದೇಶ್ವರ ಪ್ರಭುವೆ. ಹೀಗಾಗಿ ಬಂಧುಗಳೇ, ಇಷ್ಟಲಿಂಗದಿಂದ ನಾವು ಪ್ರಾಣಲಿಂಗಕ್ಕೆ ಹೋಗಬೇಕೆಂದ್ರೆ ಈ ವಚನ ನಮಗೆ ನೆರವಾಗ್ತಾ ಇದೆ. ಅಲ್ಲಿರುವ ಜ್ಞಾನೇಂದ್ರಿಯಗಳು ಯಾವುವು, ಅಲ್ಲಿರುವ ಲಿಂಗಗಳು ಯಾವುವು, ಅಲ್ಲಿರುವ ಪದಾರ್ಥಗಳನ್ನು ಹೇಗೆ ಅರ್ಪಿಸಿ ಅಲ್ಲಿ ನಾವು ಹೇಗೆ ನೀವು ಸುಗಂಧ, ಸುರೂಪ, ಸುಸ್ಪರ್ಶ, ಸುಶಬ್ದ ಅಂತ ಏನಂದ್ರಲ್ಲ, ಅವಾಗ ಏನಾಗುತ್ತೇವೆ? ಪ್ರಾಣಲಿಂಗಿ ಲಿಂಗ ಪ್ರಾಣಿ. ಆ ಲಿಂಗದ ಪ್ರಸನ್ನ ಪ್ರಸಾದವ ಸ್ವೀಕರಿಸಬೇಕಾಗ್ತಾ ಇದೆ. ಹೇಗೆ ಸ್ವೀಕರಿಸೋದು? ಈ ಪದಾರ್ಥವನ್ನ ಅರ್ಪಿಸಿ. ಎದರಿಂದ ಅರ್ಪಿಸಬೇಕು? ಅಲ್ಲಿರುವ ಜ್ಞಾನೇಂದ್ರಿಯದಿಂದ. ಆಗ ಏನಾಗುತ್ತೆ? ಪ್ರಾಣಲಿಂಗ ಅಥವಾ ಲಿಂಗ ಪ್ರಾಣಿ ಆಗ್ತಾನೆ ಅಂತ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಚನ್ನಬಸವಣ್ಣನವರ ಒಂದು ವಚನ ಬರ್ತಾ ಇದೆ, ಓದಿ ನೋಡ್ರಿ ಯಾರಾದ್ರೂ. ಸಾವ ಜೀವ ಬಿಂದುವಿನ ಸಂಚ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಸಾವ ಜೀವ ಬಿಂದುವಿನ ಸಂಚ, ಸಾಯದ ನಾದ ಪ್ರಾಣದ ಸಂಚ, ಸಾವ ಜೀವದ ಸಾಯದ ಪ್ರಾಣದ ಎರಡರ ಭೇದವನ್ನರಿಯದಿರ್ದಡೆ ಲಾಂಛನ ದಾರಿ. ಸಾವ ಜೀವದ ಸಾಯದ ಪ್ರಾಣದ ಎರಡರ ಭೇದವ ಭೇದಿಸಿ ಅರಿವು ಕಣ್ತೆರೆದ ಪ್ರಾಣಲಿಂಗ ಸಂಬಂಧವಂತಿರಲಿ ಮತ್ತೆಯೂ ಪ್ರಾಣಲಿಂಗ ಸಂಬಂಧವೇ ಬೇಕು. ಇಂತಿ ಉಭಯ ಸಂಬಂಧ ಬಳಿದ ಸಂಬಂಧ ನಿಜವಾಯಿತು. ಕೂಡಲ ಚನ್ನಸಂಗ ನಿಮ್ಮ ಶರಣಂಗೆ. ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 647. ಎಲ್ಲರಿಗೂ ಶರಣಾರ್ಥಿಗಳು. ಶರಣಪೂರ್ಣಕ. ಚನ್ನಬಸವಣ್ಣನವರು ಈ ವಚನ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಮುಂಚೆ ಕೆಲವೊಂದು ನಾವು ಈಗಾಗಲೇ ತಾಯಿಯವರು ಹೇಳಿದ್ದಾರೆ, ರುದ್ರಪ್ಪನ ಹೇಳಿದ್ದಾರೆ. ಅನೇಕ ಸಾರಿ ನಾವು ಸ್ವಲ್ಪ ಆ ವಿಷಯಗಳನ್ನು ನೋಡಿಕೊಂಡು ಈ ವಚನವನ್ನ ನಿರ್ವಚನ ಮಾಡೋಕೆ ಪ್ರಯತ್ನಿಸೋಣ. ನಾದ ಅನ್ನೋದು ಒಂದು ಪರಶಿವ ತತ್ವ. ಬಿಂದು ಆ ನಾದದಿಂದ ಹೊರಹೊಮ್ಮಿದ ಮಹಾಲಿಂಗ. ಆ ಮಹಾಲಿಂಗದಿಂದ ಒಂದು 36 ತತ್ವಗಳು ಹೊರಗೆ ಬರ್ತಾ ಇವೆ. ಅವುಗಳಿಗೆ ಕಲೆ ಅಂತ ಕರೀತಾರೆ. ಆ ಬಿಂದುವಿನ ಲೀಲೆಯಾಗಿ ಜೀವ ಅನ್ನೋದು ಉದ್ಭವಿಸಿದೆ. ಆದರೆ ಅದಕ್ಕೆ ಲಯ ಇದೆ. ಎಲ್ಲಿ ನಾವು ಜೀವ ಅಂತಂತೀವಲ್ಲ, ಅದಕ್ಕೆ ಲಯವಿದೆ. ಲಯ ಅಂದ್ರೆ ಏನು? ಸಾವ ಜೀವ ಬಿಂದುವಿನ ಸಂಚ ಅಂತ ಬರ್ತಾ ಇದೆ. ಆದ್ರೆ ನಾದಕ್ಕೆ ಪರಶಿವ ತತ್ವದ ನಾದದಿಂದ ಹೊರಬಂದ ಪ್ರಾಣಕ್ಕೆ ಸಾವಿಲ್ಲ. ಸಾಯದ ನಾದ. ಸಾವ ಜೀವ ಬಿಂದುವಿನ ಸಂಚ, ಸಾಯದ ನಾದ ಪ್ರಾಣದ ಸಂಚ. ಇವೆಲ್ಲ ಅರ್ಥ ಮಾಡ್ಕೋಬೇಕು. ಪರಶಿವ ತತ್ವದ ನಾದದಿಂದ ಹೊರಬಂದ ಪ್ರಾಣಕ್ಕೆ ಸಾವಿಲ್ಲ, ಆದ್ರೆ ಆ ಬಿಂದುವಿನಿಂದ ಬಂದಂತಹ ಜೀವಕ್ಕೆ ಸಾವಿರುತ್ತದೆ. ಅದು ಯಾವುದು? ನಾದದಿಂದ ಹೊರಬಂದ ಪ್ರಾಣಕ್ಕೆ ಸಾವಿಲ್ಲ ಅಂದ್ರೆ ಏನು? ಅದು ಆತ್ಮರೂಪಿಯಾಗಿದೆ. ಜೀವಕ್ಕೆ ಸಾವಿದೆ, ಆದರೆ ಪ್ರಾಣ ಅಥವಾ ಆತ್ಮಕ್ಕೆ ಸಾವಿಲ್ಲ ಅಂತ ನಿಮ್ಗೆಲ್ರಿಗೂ ಗೊತ್ತು. ಸಾಯುವ ಜೀವದ ಸಾಯದ ಪ್ರಾಣದ ಭೇದವನ್ನ ಅರಿಯುವ ಒಂದು ಜ್ಞಾನಾಚಾರ ಇದು. ಸಾವ ಜೀವದ
ಸಾಯದ ಪ್ರಾಣದ. ಸಾವಜೀವದ ಅಂದ್ರೇನು? ಈಗ ನಾನು, ನನಗೆ ಸಾವಿದೆ. ಸಾಯದ ಪ್ರಾಣ ಅಂದ್ರೇನು? ನನ್ನೊಳಗಿರುವ ಆತ್ಮ, ಅದಕ್ಕೆ ಸಾವಿಲ್ಲ. ಇವೆರಡರ ಭೇದವ ಭೇದಿಸಿ ಅರಿವು ಕಣ್ತೆರೆದ ಪ್ರಾಣಲಿಂಗ ಸಂಬಂಧವಂತಿರಲಿ. ಜೀವನ ಅಂಗದಲ್ಲಿ ಈಗ ಪ್ರಾಣ ರೂಪವಾಗಿ ನಾನು ಹುಟ್ಟು ಬಂದಿದ್ದೀನಿ. ನನ್ನ ಪ್ರಾಣ ರೂಪವಾಗಿ ನನ್ನೊಳಗಡೆ ಪರಮ ಚೈತನ್ಯ ಲಿಂಗವಿದೆ. ಅದೇ ಲಿಂಗಾಂಗ ಸಾಮರಸ್ಯ ಕೂಟಸ್ಥಕ್ಕೆ ಸಾಕ್ಷಿ ಹಾಗೂ ಜ್ಞಾನಾಚಾರ್ಯ ಅರಿವಾಗಿದೆ. ಈ ಲಿಂಗಾಂಗ ಸಮರತೆಯನ್ನ ಅರಿತು ಶಿವಯೋಗದಲ್ಲಿ ಸಮ್ಯಕ್ ಜ್ಞಾನೋಜ್ಞೆಯದಿಂದ ಅರಿತು ಅನುಭವಿಸಿ ಲಿಂಗಾಂಗ ಸಂಯೋಗವಾದೊಡೆ ಆತನು ಪ್ರಾಣಲಿಂಗಿ ಸಂಬಂಧಿ ಅನಿಸ್ತಾ ಇದ್ದಾನೆ. ಅಂತೂ ಪ್ರಾಣಲಿಂಗ ಸಂಬಂಧವಾದಲ್ಲಿ ಅಂಗ ಲಿಂಗ ಎಂಬ ಭೇದ ಬಳಿದು ಇಡೀ ಅಂಗವೆಲ್ಲ ಲಿಂಗವಾಗ್ತಾ ಇದೆ. ಅದೇ ನಿಜ ಸಂಬಂಧ, ನಿಜ ಸಮರತಿ. ಇಂತಹ ಸಮರಸತೆ ಜ್ಞಾನಾಚಾರ್ಯದ ಶರಣನಿಗೆ ಮಾತ್ರ ಸಾಧ್ಯ. ಯಾಕೆಂದ್ರೆ ಅವನಿಗೆ ಆ ಜ್ಞಾನ ಬಂತೀಗ. ಈ ಸಮರಸತೆಯ ಜ್ಞಾನವೇ ನಿಜ ಜ್ಞಾನ, ಅದರಿಂದ ಕೈವಲ್ಯ ಸಿದ್ಧಿ. ಅಂಥ ಜ್ಞಾನ ಪ್ರಾಪ್ತಿಯೇ ನಮ್ಮ ಆದ್ಯ ಕರ್ತವ್ಯವಾಗಿರಬೇಕು. ಆಗಲೇ ಭಾವಾಚಾರ ಪ್ರಾಪ್ತಿಯ ಆಶೆ ಜ್ಞಾನಾಚಾರದಲ್ಲಿ ಕೈಗೂಡುವುದು, ಅನಂತಾನಂದವು ಮೈಗೂಡುವುದು. ಅಂದ್ರೆ ಏನು? ನನ್ನೊಳಗಿರುವ ಆತ್ಮಕ್ಕೆ ಸಾವಿಲ್ಲ, ನನಗೆ ಸಾವಿದೆ. ಆದರೆ ನನ್ನೊಳಗಡೆ ಒಂದು ಪ್ರಾಣಲಿಂಗ ಅಂತ ಇದೆ. ಹೀಗಾಗಿ ಆ ಲಿಂಗಾಂಗ ಸಾಮರಸ್ಯದಲ್ಲಿ ಆ ಆತ್ಮ ಮತ್ತು ನನ್ನ ಜೀವ, ಆತ್ಮ ಅನ್ನೋದು ಶಿವ, ಶಿವ ಮತ್ತು ಜೀವದ ಸಾಮರಸ್ಯ ಅಂದ್ರೆ ಲಿಂಗಾಂಗ ಸಾಮರಸ್ಯ. ಅದು ಗೊತ್ತಾದ ನಂತರ ಅಲ್ಲಿ ಲಿಂಗಾಂಗ ಸಾಮರಸ್ಯ ಪ್ರಾಣಲಿಂಗದ ಸಂಬಂಧ ಆಗ್ತಾ ಇದೆ. ನಾವು ಇಷ್ಟು ದಿನ ಎಲ್ಲ ಇಷ್ಟಲಿಂಗ ಬಗ್ಗೆ ಅಭ್ಯಾಸನ ಮಾಡ್ತಾ ಇದ್ದೀವಿ. ಇಷ್ಟಲಿಂಗದ ಮುಂದುವರಿದ ಭಾಗ ಈಗ ಪ್ರಾಣಲಿಂಗ. ನನ್ನೊಳಗೆ ಒಂದು ಆತ್ಮವಿದೆ, ಆ ಆತ್ಮ ಶಿವಾತ್ಮ ಆಗಿದೆ, ಅದಕ್ಕೆ ಸಾವಿಲ್ಲ. ಆದರೆ ನನ್ನ ಜೀವ, ನನಗೆ ಸಾವಿದೆ. ಆದ್ರೆ ಇಬ್ಬರ ಒಂದು ಲಿಂಗಾಂಗ ಸಾಮರಸ್ಯ ಇಲ್ಲಿ, ಒಂದು ಸಾಯೋದಿದೆ, ಒಂದು ಸಾಯಲ್ದೇ ಇರೋದು. ಅದು ಇವೆರಡರ ಒಂದು ಲಿಂಗಾಂಗ ಸಮರತಿಯಲ್ಲಿ ಬೆರೆಯೋದಿದೆಯಲ್ಲ, ಅದನ್ನ ನಾವು ಅರ್ಥಕೊಳ್ಬೇಕು. ಸಾವ ಜೀವ ಬಿಂದುವಿನ ಸಂಚ, ಸಾಯದ ನಾದ ಪ್ರಾಣದ ಸಂಚ. ಸಾವ ಜೀವದ ಸಾಯದ ಪ್ರಾಣದ ಎರಡರ ಭೇದವನರಿಯದಿರ್ತಡೆ ಲಾಂಛನದಾರಿ. ಇದು ಗೊತ್ತಾಗದಿದ್ರೆ ನಾವು ಬರೀ ಲಿಂಗ ಹಾಕೊಂಡಿದೀವಿ ಎದೆ ಮೇಲೆ. ಈ ಇಷ್ಟಲಿಂಗದ ಮುಂದಿನ ಸ್ಥಿತಿ ಏನು? ಈ ಇಷ್ಟಲಿಂಗ ನಾವೀಗ ಎದೆ ಮೇಲೆ ಧರಿಸಿದ್ವಿ. ಇದರ ಮುಂದಿನ ಸ್ಥಿತಿ ಏನು? ಬರೀ ಎದೆ ಮೇಲೆ ಹಾಕೊಂಡು ಲಾಂಛನದಾರಿಯಾಗಿ ಅಡ್ಡಾಡೋದಾ? ಇಲ್ಲ. ಅದರ ಮುಂದಿನ ಹೆಜ್ಜೆ, ಮುಂದಿನ ಗತಿ, ಮುಂದಿನ ಸ್ಥಿತಿ ಏನಂದ್ರೆ ಪ್ರಾಣಲಿಂಗ. ಇಲ್ಲಿದ್ರೆ ನಾವು ಬರೀ ಲಾಂಛನದಾರಿ ಆಗಿಬಿಡ್ತೀವಿ. ಮುಂದಿನ ಸ್ಥಿತಿಗೆ ನಾವು ಹೋಗ್ಬೇಕಂದ್ರೆ ಪ್ರಾಣಲಿಂಗದ ಅರಿವಾಗ್ಬೇಕಾಗುತ್ತೆ. ಇದೇ ಇಷ್ಟಲಿಂಗವನ್ನ ನಾವು ಪ್ರಾಣಲಿಂಗ ಒಳಗಡೆ ಹೋಗಿ ಪ್ರಾಣಲಿಂಗ ಆಗಬೇಕು. ಲಿಂಗಾಂಗ ಸಮರತಿಯಲ್ಲಿ ಮುಂದುವರಿಬೇಕು ನಾವು. ಆಗ ಈ ಪ್ರಾಣಲಿಂಗದ ಸಂಬಂಧ ಏನಿದೆ ಅನ್ನೋದು ನಮಗೆ ಅರ್ಥವಾಗೋದಿದೆ. ಹೀಗಾಗಿ ಈ ಒಂದು ವಚನಗಳನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಅಲ್ಲಂ ಪ್ರಭುದೇವರು ಹೇಳಿದ್ರೆ, ಅದಕ್ಕೆ ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭವದಲ್ಲಿರುವ ಸರ್ವ ಶರಣರಿಗೂ ಶರಣಾರ್ಥಿಗಳು. ಸಿದ್ದರಾಮೇಶ್ವರರ ವಚನ, ಅಲ್ಲಮ ಪ್ರಭುದೇವರ ವಚನ. ಲಿಂಗವನ್ನರಿಯದೆ ಏನೇನರಿದಡೆಯೂ ಫಲವಿಲ್ಲ. ಲಿಂಗವನ್ನರಿಯದ ಬಳಿಕ ಮತ್ತೇನರಿದಡೆಯೂ ಫಲವಿಲ್ಲ. ಸರ್ವ ಕಾರಣ ಲಿಂಗವಾಗಿ ಲಿಂಗವನ್ನೇ ಅರಿದರಿದು ಲಿಂಗ ಸಂಗವನ್ನೇ ಮಾಡುವೆ. ಸಂಘ ಸುಖದೊಳು ಓಲಾಡುವೆ ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 1505. ಸರ್ವ ಶರಣರಿಗೂ ಶರಣಾರ್ಥಿಗಳು. ಶರಣಾರ್ಥಿ ಅನ್ಸೂಯಕ್ಕ. ಈ ಒಂದು ಜ್ಞಾನಾಚಾರ ಸ್ಥಳದಲ್ಲಿ ನಾವಿದ್ದೀವಿ. ಅಲ್ಲೇನಂದ್ರೆ ಲಿಂಗವನ್ನು ಅರಿಯುವ ಜ್ಞಾನದ ಪ್ರಾಪ್ತಿ ಇದೆ ಈ ಸ್ಥಳದಲ್ಲಿ. ಏಕೆಂದ್ರೆ ಅದರ ಅರಿವಿನ ನಂತರ, ಅಂದ್ರೆ ಈ ಇಷ್ಟಲಿಂಗದ ವ್ಯಾಪ್ತಿಯ ಅರಿವಿನ ನಂತರ ಮತ್ತೆ ಏನನ್ನು ಅರಿಯೋದಕ್ಕಲ್ಲಿ ವಿಷಯನೂ ಇಲ್ಲ. ಅದಾದ್ರೂ ನಿಷ್ಫಲ. ಏನ್ ಮಾಡೋದು, ತಗೊಂಡು ಏನ್ ಮಾಡೋದಿದೆ? ಆ ಇಷ್ಟಲಿಂಗದ ಮುಂದಿನ ಈ ಲಿಂಗದ ಬಗ್ಗೆ ಎಲ್ಲ ಒಂದು ಜ್ಞಾನ ಸಿಕ್ಕ ನಂತರ ಮುಂದೆ ಲಿಂಗವನ್ನರಿಯದೆ ಏನನ್ನರಿದಡೆಯೂ ಫಲವಿಲ್ಲ. ಲಿಂಗವನ್ನರಿದ ಬಳಿಕ ಮತ್ತೇನನ್ನರಿದಡೆಯೂ ಫಲವಿಲ್ಲ. ಇಷ್ಟು ಸಾಕಿವಾಗ ಲಿಂಗದ ಬಗ್ಗೆ ಜ್ಞಾನವನ್ನ ತೆಗೆತಾ ಹೋಗೊಳ್ಳೋದು, ಅದನ್ನು ಅರಿಯಬೇಕು. ಲಿಂಗ ಅಂದ್ರೆ ಏನು, ಇಷ್ಟಲಿಂಗ ಅಂದ್ರೆ ಏನು, ಪ್ರಾಣಲಿಂಗ ಅಂದ್ರೆ ಏನು, ಭಾವಲಿಂಗ ಅಂತ. ಅದಕ್ಕೆ ಈ ಶಿವಯೋಗದ ಒಂದು ವರ್ಗಗಳು ನಡೀತಾ ಇವೆ. ಲಿಂಗವನ್ನರಿಯದೆ ಏನನ್ನರಿದಡೆಯೂ ಫಲವಿಲ್ಲ ಅಂದಾಗ ಲಿಂಗದ ಬಗ್ಗೆ ಸತತವಾಗಿ ಅಭ್ಯಸನ ಮಾಡಲೇಬೇಕು. ಅದು ಬೇರೆ 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 ಸ್ಥಳಗಳಲ್ಲಿ ಲಿಂಗ ಬರ್ತಾ ಇದೆ. ಲಿಂಗ ಮಹಾತ್ಮ ಸ್ಥಳ ಅಂತ ಬರುತ್ತೆ, ಲಿಂಗಾಚಾರ ಸ್ಥಳ ಅಂತ ಬರುತ್ತೆ, ಹೀಗೆ ಬರುತ್ತೆ. ಮೇಲಿಂದ ಮೇಲೆ ಆ ಲಿಂಗದ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಯಾಕಂದ್ರೆ ಲಿಂಗವನ್ನರಿಯದೆ ಏನನ್ನರಿದಡೆಯೂ ಫಲವಿಲ್ಲ. ಹಾಗೇನೆ ಲಿಂಗವನ್ನ ಅರಿದ ಬಳಿಕ ಮತ್ತೇನನ್ನರಿದಡೆಯೂ ಫಲವಿಲ್ಲ.
ಯಾಕೆ ಹೇಳಿ? ಸರ್ವಕಾರಣ ಲಿಂಗವಾಗಿ ಲಿಂಗವನ್ನೇ ಅರಿದರಿದು ಲಿಂಗ ಸಂಗವನ್ನೇ ಮಾಡುವೆ, ಸಂಘ ಸುಖದಳವು ಓಲಾಡುವೆ. ಅದೇ ಲಿಂಗಾಂಗ ಸಾಮರಸ್ಯದ ಒಂದು ಪರಮಾನುತ ಸ್ಥಿತಿಯಾಗಿದೆ. ಆ ಸಂಘ ಸುಖದಳು ಓಲಾಡಬೇಕಲ್ಲ ನಾವು, ಅದೇ ಶಿವಯೋಗವಾಗಿದೆ. ಶಿವಯೋಗಕ್ಕೆ ಮೂಲವಾಗಿ ಏನ್ ಬೇಕು ಅಂದ್ರೆ ಇಷ್ಟಲಿಂಗ. ಸರ್ವಕ್ಕೂ ಲಿಂಗವೇ ಕಾರಣವಾಗಿದೆ. ಅದನ್ನ ಜ್ಞಾನಾಚಾರದಲ್ಲಿ ಅರಿತುಕೊಂಡು ಲಿಂಗ ಸಂಘದಲ್ಲಿದ್ದುಕೊಂಡು ನಿರಂತರವಾಗಿ ಲಿಂಗ ಜ್ಞಾನದಲ್ಲಿಯೇ ಮುಳುಗಿದ್ದು ಶಿವ ಸಂಘ ಸುಖದಲ್ಲಿ ಓಲಾಡುತ್ತಿರಬೇಕೆಂದು ವಲ್ಲಮ ಪ್ರಭುಗಳು ನಮಗೆ ಜ್ಞಾನದ ಮಹತ್ವವನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಇಷ್ಟಲಿಂಗದ ವ್ಯಾಪ್ತಿಯನ್ನ, ಅದು ಹೇಗೆ ಮುಂದುವರಿತಾ ಇದೆ, ಹೇಗೆ ಅದು ನಿರಂಜನ ಲಿಂಗದ ತನಕ ಹೋಗ್ತಾ ಇದೆ, ಅದು ಎಲ್ಲಿಂದ ಶುರುವಾಗಿ ಎಲ್ಲಿಗೆ ಹೋಗುತ್ತೆ, ಅದನ್ನೆಲ್ಲ ಅರಿಬೇಕು. ದಿನನಿತ್ಯ ಸ್ವಾನುಭವದ ನೆಲೆಯಲ್ಲಿ ಎಲ್ಲ ಒಂದು ವರ್ಗಗಳಲ್ಲಿ ಈ ಲಿಂಗದ ಬಗ್ಗೆ ಬಂದೇ ಬರುತ್ತೆ. ಅದನ್ನ ಅರ್ಥಿಕೊಂಡು ಲಿಂಗವನ್ನರಿದ ಬಳಿಕ ಮತ್ತೇನರಿದೆಯೂ ಫಲವಿಲ್ಲ ಅನ್ನೋದಿದೆಯಲ್ಲ, ಅದನ್ನ ಅರ್ಥ ಮಾಡಿಕೊಂಡು ಈ ಇಷ್ಟಲಿಂಗ ಅಂದ್ರೆ ಬರೀ ಎದೆ ಮೇಲೆ ಹಾಕೊಂಡಿರುವ ಒಂದು ಲಿಂಗ ಅಂತ ಅಂದುಕೊಳ್ಳದೆ ಅದರ ವ್ಯಾಪ್ತಿಯನ್ನ ಗಮನಿಸಬೇಕು. ಅದೇ ಜ್ಞಾನಾಚಾರ. ಹಾಗೇನೆ ಸಿದ್ದರಾಮೇಶ್ವರ ಶಿವಯೋಗಿಗಳು ಒಂದು ವಚನವನ್ನು ಹೇಳ್ತಾ ಇದ್ದಾರೆ, ಓದಿ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಸಿದ್ದರಾಮೇಶ್ವರರ ವಚನ. ಜ್ಞಾನವಿಡಿದಾಚರಿಸದರಲ್ಲದೆ ಕ್ರಿವಿಡಿದಾಚರಿಸಲಿಲ್ಲವು, ಕ್ರಿವಿಡಿದಾಚರಿಸಿದರಲ್ಲದೆ ಜ್ಞಾನವಿಡಿದಾಚರಿಸಲಿಲ್ಲವು, ರೂಪವಿಡಿದು ನಿರೀಕ್ಷಿಸುವರಲ್ಲದೆ ಅರೂಪವಿಡಿದು ನಿರೀಕ್ಷಿಸರು, ಜ್ಞಾನ ಕ್ರಿಯೆ ವಿಡಿದಾಚರಿಸಿದರು ನಮ್ಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನನಲ್ಲಿ ಚನ್ನಬಸವಣ್ಣನಲ್ಲಿ. ಸಮಗ್ರ ವಚನ ಸಂಪುಟ 4, ವಚನದ ಸಂಖ್ಯೆ 1185. ಶರಣು ಶರಣು. ಶರಣು ಸುನಿತಾಕ. ಸಿದ್ದರಾಮೇಶ್ವರ ಶಿವಯೋಗಿಗಳು ಶಿವಯೋಗವನ್ನ ಮಾಡಿಕೊಂಡವರು. ಏನ್ ಹೇಳ್ತಿದ್ದಾರೆ? ಜ್ಞಾನಾಚಾರ್ಯಾಗಿ ಪಡೆದುಕೊಂಡ ಜ್ಞಾನವನ್ನ ಕ್ರಿಯೆಯಲ್ಲಿ ಆಚರಿಸಲಿಲ್ಲ. ಎಲ್ಲಾ ಗೊತ್ತಾಯ್ತು. ಇಷ್ಟಲಿಂಗ ಅಂದ್ರೆ ಏನು ಗೊತ್ತು, ಪ್ರಾಣಲಿಂಗ ಅಂದ್ರೆ ಏನು ಗೊತ್ತು, ಭಾವಲಿಂಗ ಅಂದ್ರೆ ಗೊತ್ತು, ಎಲ್ಲ ಗೊತ್ತು, ಆದ್ರೆ ಕ್ರಿಯೆ ಇಲ್ಲ. ನನಗೆಲ್ಲ ಗೊತ್ತಾಗಿದ್ರೆ ಅದಕ್ಕೆ ನಾನು ಲಿಂಗ ಪೂಜೆ ಮಾಡಿಕೊಳ್ಳಲ್ಲ ಅಂದ್ರೆ ಆದೀತೆ ಇಲ್ಲ. ಜ್ಞಾನಾಚಾರಿಯಾಗಿ ಪಡೆದುಕೊಂಡ ಜ್ಞಾನವನ್ನು ಕ್ರಿಯೆಯಲ್ಲಿ ಆಚರಿಸಲಿಲ್ಲ, ಕ್ರಿಯಾಚಾರದಲ್ಲಿ ಪಡೆದುಕೊಂಡ ಅರಿವನ್ನ ಜ್ಞಾನಾಚಾರದಲ್ಲಿ ಆಚರಿಸಲಿಲ್ಲ. ಇವನೋ ದಿನಾಲು ನಿತ್ಯ ಲಿಂಗ ಪೂಜೆ ಮಾಡ್ಕೊಳ್ತಾನೆ, ಆದ್ರೆ ಯಾಕೆ ಮಾಡ್ಕೊಳ್ತಿದ್ದೀನಿ? ಇದು ಏನಿದೆ? ಈ ಪರವಸ್ತುವಿನ ಒಂದು ಸ್ವರೂಪವಾಗಿ ಚುಳುಕಾಗಿ ಕುರುಹಾಗಿ ನನ್ನ ಕರಹಸ್ತದಲ್ಲಿ ಬಂದಿರುವ ಈ ಇಷ್ಟಲಿಂಗದ ಮಹಿಮೆ ಏನು ಅದೇನು ಗೊತ್ತಿಲ್ಲ. ಸುಮ್ಮನೆ ಅವನು ಮಾಡ್ಕೊಳ್ತಾನೆ ಅಷ್ಟೇ. ಅವನಿಗೆ ಯಾವ ಜ್ಞಾನವೂ ಇಲ್ಲ ಅದರ ಬಗ್ಗೆ. ಇವೆರಡೂ ತಪ್ಪಾಗುತ್ತೆ. ಜ್ಞಾನ ಬಿಡಿದ ಆಚರಿಸಲು ಕ್ರಿಯೆಯನ್ನು ಕ್ರಿಯಾಚಾರ ಮಾಡೋದು, ಕ್ರಿಯಾಚಾರವಿಂದೆ ಜ್ಞಾನಾಚಾರ, ಇವೆಲ್ಲೂ ಅದು ಒಂದಕ್ಕೊಂದು ಪೂರಕವಾಗಿಯೇ ಇರಬೇಕು. ಇಷ್ಟಲಿಂಗ ಪೂಜೆಯಲ್ಲಿ ಅದರ ರೂಪವನ್ನು ನೋಡುತ್ತಾ ನಿರೀಕ್ಷಿಸಿದರೆ ವಿನಃ ಅದರ ಆಂತರ್ಯದಲ್ಲಿರುವ ಅರೂಪ ಅಂದರೆ ರೂಪ ಬಿಡುದು ನಿರೀಕ್ಷಿಸುವರಲ್ಲದೆ ಅರೂಪ ಅಂದ ತಕ್ಷಣ ಪ್ರಾಣಲಿಂಗ ಭಾವಲಿಂಗಗಳನ್ನು ಅವರು ನಿರೀಕ್ಷಿಸ್ತಾ ಇಲ್ಲ. ಯಾಕೆಂದ್ರೆ ಅದರ ವ್ಯಾಪ್ತಿಯವರಿಗೆ ಗೊತ್ತಿಲ್ಲ. ಇಷ್ಟಲಿಂಗದ ನಂತರದ ಪ್ರಾಣಲಿಂಗ ಭಾವಲಿಂಗ ಅವುಗಳನ್ನೂ ಸಹ ನಾನು ನೋಡ್ಬೇಕು. ಯಾಕೆಂದ್ರೆ ಅವು ಕಾಣಿಸೋಲ್ಲ. ಆ ಅರೂಪ ಬಿಡುದು ನಿರೀಕ್ಷಿಸರು, ಕಾಣಿಸ್ತಾ ಇಲ್ಲ ಅವ್ರಿಗೆ. ಯಾಕಂದ್ರೆ ಗೊತ್ತೇ ಇಲ್ಲ. ಪ್ರಾಣಲಿಂಗ ಅಂದ್ರೆ ಏನು ಗೊತ್ತಿಲ್ಲ, ಭಾವಲಿಂಗ ಅಂದ್ರೆ ಏನು ಗೊತ್ತಿಲ್ಲ. ಬರೀ ಇಷ್ಟಲಿಂಗವನ್ನ ನಿರೀಕ್ಷೆ ಮಾಡ್ತಾ ಹೋದ್ರೆ ಆದ್ರೆ ಅದರ ಅಂತರ್ಯದಲ್ಲಿರುವ ಅರೂಪ ಅಂದ್ರೆ ಪ್ರಾಣಲಿಂಗ ಭಾವಲಿಂಗಗಳನ್ನ ಅವರು ನೋಡಲಾರರು. ಜ್ಞಾನ ಮತ್ತು ಕ್ರಿಯೆ ಇವೆರಡನ್ನೂ ಆಚರಿಸಿದವರೇ ಯಾರೆಂದ್ರೆ ನಮ್ಮ ವಿರಳ ಜ್ಞಾನಿ ಚನ್ನಬಸವಣ್ಣನವರು ಅಂತ ಅತ್ಯಂತ ಹೆಮ್ಮೆಯಿಂದ ಚನ್ನಬಸವಣ್ಣನವರ ಬಗ್ಗೆ ಅಲ್ಲಿ ಹೇಳ್ತಾ ಇದ್ದಾರೆ ಸಿದ್ದರಾಮೇಶ್ವರು. ಜ್ಞಾನಾಚಾರದ ಸ್ಥಳದಲ್ಲಿ ಹೃದಯ ಶುದ್ಧಿಯಾಗಿ ದೇವದರ್ಶನವಾಗುವುದು. ಧರ್ಮಾಚಾರದ ದಶವಿಧ ನಿಯಮಗಳನ್ನ ನಾವೆಲ್ಲ ಹೇಳಿದೀವಿ ನಿಮಗೆ. ಅಸ್ಥೇಯ, ಅಹಿಂಸೆ, ಸತ್ಯ, ಅವೆಲ್ಲ 10 ಒಂದು ತತ್ವಗಳನ್ನ, ಧರ್ಮಾಚಾರದ ದಶವಿಧ ನಿಯಮಗಳನ್ನ ಪಾಲನೆ ಮಾಡಬೇಕು. ವಿಷಯಮುಖ ಮನಸ್ಸನ್ನು ಅಂತರ್ಮುಖಗೊಳಿಸಿ ಇಷ್ಟಲಿಂಗಕ್ಕೆ ಅರ್ಪಿಸಬೇಕು. ಅದು ಭಾವಶುದ್ಧಿ, ಅದು ಸದಾಚಾರ. ಭಾವಶುದ್ಧಿಯುಳ್ಳ ಪವಿತ್ರಾತ್ಮನಿಗೆ ಶಿವಾದ್ವೈತ ಜ್ಞಾನವು ಅಳವಡ್ತಾ ಇದೆ. ಪ್ರಾಪಂಚಿಕ ಭಾವವು ನಷ್ಟವಾಗ್ತಾ ಇದೆ. ಜನ್ಮ ಮರಣ ರೂಪ ಭವಬಂಧನ ಇಲ್ಲದಾಗುತ್ತದೆ. ಆ ಶಿವಯೋಗಿಗೆ ಶಿವಜ್ಯೋತಿ ಗೋಚರಿಸುತ್ತದೆ. ಆತ ಜೀವನ್ಮುಕ್ತನಾಗಿ ಜಗತ್ತಿನಲ್ಲಿ ಸಂಚರಿಸುತ್ತಾನೆ. ಹೀಗಾಗಿ ಈ ಜ್ಞಾನಾಚಾರ ಕ್ರಿಯಾಚಾರ ಇವುಗಳನ್ನೆಲ್ಲ ಯಾರು ಆಚರಿಸಿದರು ಅಂದ್ರೆ ಚನ್ನಬಸವಣ್ಣನವರು. ಶನಿವಾರ ಮತ್ತು ರವಿವಾರ ನಾನು ಉಳುವಿಗೆ ಹೋಗಿದ್ದೆ. ಅಲ್ಲಿ ಚನ್ನಬಸವಣ್ಣನವರ ಒಂದು ಸಮಾಧಿ ಸ್ಥಳ, ಅಲ್ಲಿಂದ ಮುಂದೆ ಒಂದು ಆಶ್ರಮ ಇದೆ, ಒಬ್ಬರು ಸ್ವಾಮೀಜಿಯವರದು, ಅಲ್ಲಿಗೆ ಹೋದೆ. ಹೀಗೆ ಹೋದೆ ಅಲ್ಲಿ.
ಆದ್ರೆ ಬಹಳ ನೋವಾಯಿತು. ಚನ್ನಬಸವಣ್ಣನವರ ಸಮಾಧಿಯ ಮುಂದೆ ಒಂದು ಬಸವಣ್ಣನ ಬೆಳ್ಳಿಯ ಮೂರ್ತಿಯನ್ನು ಕೂಡಿರಿಸಿದ್ದಾರೆ, ಅಭಿಷೇಕ ಮಾಡಿಸ್ತಾರೆ, ಅಪಾರವಾದ ಹಣವನ್ನು ತಗೊಳ್ತಾರೆ. ಅದಿರ್ಲಿ, ದೇಗುಲದ ಅಭಿವೃದ್ಧಿಗೆ ಅವ್ರಿಗೆ ಬೇಕಾಗಿರ್ಬೋದು, ಹಣ ತೆಗೆದುಕೊಳ್ಳಿ, ಏನ್ ತಪ್ಪಿಲ್ಲ. ಆದ್ರೆ ಹೊರಗಡೆ ಅಭಿಷೇಕದ ಹೆಸರಿನಲ್ಲಿ ಒಂದು ನಂದಿಯ ಮೂರ್ತಿಯನ್ನ ತಂದು ತಟ್ಟೆಯಲ್ಲಿ ಆ ನಂದಿಯ ಮೂರ್ತಿಗೆ ಅಭಿಷೇಕ ಮಾಡಿಸ್ತಾರೆ. ಚನ್ನಬಸವಣ್ಣನವರು ಒಂದು ವಚನವನ್ನು ಅವರು ಹೇಳಲ್ಲ. ಚನ್ನಬಸವಣ್ಣನವರು ಯಾರು ಅಂತ ಪಾಪ ಅಲ್ಲಿ ಬಂದ ಯುವಕ ಯುವತರಿಗೂ ಹೇಳೋದಿಲ್ಲ. ಅವರು ಯಾರು ಚನ್ನಬಸವಣ್ಣನವರು, ಎಲ್ಲಿಂದ ಬಂದ್ರು, ಅವರು ಬಸವಣ್ಣನವರಿಗೆ ಏನವಾಗಬೇಕು ಗೊತ್ತೇ ಇಲ್ಲ, ಯಾರಿಗೂ ಹೇಳಲ್ಲ. ಮತ್ತೆ ಅದೇ ಸಂಸ್ಕೃತ. ರೇಣುಕನ್ನ ಕೇಳಿಸ್ತಾ ಇದೆಯಾ? ನನಗೆ ನೋವಾಗೋ ಸಂಗತಿ ಏನಂದ್ರೆ, ಚನ್ನಬಸವಣ್ಣನವರ ಬಗ್ಗೆ ಅಲ್ಲಿ ಯಾವುದೇ ಕುರುಹಿಲ್ಲ, ಅವರ ಒಂದು ವಚನವನ್ನು ಅವರು ಹೇಳೋದಿಲ್ಲ. ಇದು ಚನ್ನಬಸವಣ್ಣನವರು ಬಂದು ಇಲ್ಲಿ ಅವರ ಸಮಾಧಿ ಇದೆ, ಅವರು ಯಾರು ಅಂತ ಅಲ್ಲಿ ಬರುವ ಒಂದು ಪಾಪ. ಅಪಾರವಾದ ಭಕ್ತಿಯನ್ನು ಇಟ್ಟುಕೊಂಡು ಬಂದಂತಹ ಭಕ್ತರಿಗೆ ಅಲ್ಲಿಯ ಅರ್ಚಕರು ಒಂದು ವಚನವನ್ನು ಹೇಳಲ್ಲ, ಅವ್ರು ಯಾರು ಅಂತ ಹೇಳಲ್ಲ. ಅಪಾರವಾದ ನೋವಾಯಿತು ನನಗೆ. ಯಾಕೆ ಇಲ್ಲಿ ಬಂದಿನಪ್ಪ ಅಂತ ಅನಿಸ್ತು. ಮುಂದೆ ನಾನೇ ನಮ್ಮ ಜೊತೆ ಬಂದವರಿಗೆಲ್ಲ ಚನ್ನಬಸವಣ್ಣವ್ರಿಗೆ ಸ್ವಲ್ಪ ಹೇಳಿ, ನಾವು ಮರುದಿವಸ ಬೆಳಿಗ್ಗೆ 5 ಗಂಟೆಗೆ 6 ಗಂಟೆಗೆ ಒಂದು ಜೀಪನ್ನ ತೆಗೆದುಕೊಂಡು ಅಲ್ಲಿರುವ ಒಂದು ಆಶ್ರಮಕ್ಕೆ ಹೋದ್ವಿ. ಅಲ್ಲಿ 5 ದಿವಸದಿಂದ ಒಂದು ಶಿಬಿರ ಮಾಡ್ತಾ ಇದ್ರು ನಮ್ಮ ಸ್ವಾನುಭವದ ನೆಲೆಯಲ್ಲಿ. ಒಂದು 2-3 ಜನರು ಅಲ್ಲಿ ಭೇಟಿಯಾದ್ರು. ನನಗೆ ಅದೊಂದು ಖುಷಿಯ ಸಂಗತಿ. ನನಗೆ ಅಲ್ಲಿ ಇದ್ದ ಸ್ವಾಮೀಜಿಯವರಿಗೆ ನಮ್ಮ ತಾಯಿಯವರು, ಭಾರತಿ ತಾಯಿಯವರು ಅಥವಾ ನಮ್ಮ ರುದ್ರಪ್ಪನ ಶರಣರವರ ಹೆಸರನ್ನು ಸಹ ಸ್ವಾಮೀಜಿಯವರು ತೆಗೆದುಕೊಂಡ್ರು. ಅವರು ಸಾಧಕರಾಗಿ ಇದ್ದಾರೆ. ಒಂದು ಬಸವ ತತ್ವದ ನೆಲೆಯಲ್ಲಿ ಅತ್ಯಂತ ದುರ್ಗಮವಾದ ಕಾಡಿನಲ್ಲಿ 30 ವರ್ಷಗಳಿಂದ ಸೇವೆಯಲ್ಲಿ ತೊಡಗಿದ್ದಾರೆ. ಅದು ಒಂದು ನಾವು ಯಾವಾಗಲೂ ಅವರ ಪಾದರವಿಂದಗಳಿಗೆ ನಮಿಸಲೇಬೇಕು. ಆದ್ರೆ ಪಾಪ ಆ ದೇವಸ್ಥಾನದ ಒಂದು ಸ್ಥಿತಿಯನ್ನು ನೋಡಿದಾಗ ಪಿಚ್ಚೆನಿಸಿತು. ಏಕೆಂದ್ರೆ ಮತ್ತೆ ನಂದಿಗೂ ಆ ಚನ್ನಬಸವಣ್ಣವ್ರಿಗೂ ಏನು ಸಂಬಂಧ ನನಗೆ ಅರ್ಥ ಆಗ್ತಾ ಇಲ್ಲ. ಇದೇ ನೋಡಿ, ಇದೇ ಜ್ಞಾನ ಬಿಡಿದಾಚರಿಸಲಿಲ್ಲದೆ ಕ್ರೀ ಬಿಡಿದಾಚರಿಸಲಿಲ್ಲ, ಕ್ರೀ ಬಿಡಿದಾಚರಿಸಲಿಲ್ಲ ಜ್ಞಾನ ಬಿಡಿದಾಚರಿಸಲಿಲ್ಲ. ಅವ್ರಿಗೆ ಕ್ರಿಯೆ ಮಾಡ್ತಾರೆ, ಏನೇನೋ ಅಭಿಷೇಕ ಅದು ಇದು ಮಾಡ್ತಾರೆ. ಆದ್ರೆ ಆ ಚನ್ನಬಸವಣ್ಣನವ್ರು ಯಾರಂತ ಜ್ಞಾನನೇ ಇಲ್ವೇ, ಏನ್ ಮಾಡೋದು ಹೇಳಿ? ಇದು ನಮ್ಮ ಧರ್ಮಕ್ಕೆ ಬಂದಿರುವ ಕಂಟಕ. ಒಬ್ಬರು ಬರ್ತಾರೆ, ಬಸವ ಜಯಂತಿ ದಿವಸ ನಾವು ಇವ್ರದ್ದು ಒಂದು ಯಾರ್ದೋ ಜಯಂತಿ ಮಾಡ್ಬೇಕು ಅಂತಾರೆ. ಮತ್ತೊಬ್ರು ಬರ್ತಾರೆ, 770 ಅಮರಗಣಂಗ ಅಷ್ಟೇ ಇಲ್ಲ, ಇನ್ನೊಂದಿದೆ 771 ಗಣಂಗಳ ಜೊತೆಗೆ ಅವ್ರದ್ದೊಬ್ಬರದ್ದು ಯಾರ್ದೋ ಹಾಕ್ಬೇಕು ಅಂತಾರೆ. ಎಷ್ಟೊಂದು ನೋವು ಸಹಿಸ್ಬೇಕು, ಎಷ್ಟೊಂದು ಸಹನ ಮಾಡ್ಕೊಳ್ಬೇಕು. ಹೊಸ 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 ಅಡಚಣೆಗಳು, ಅಡ್ಡಿಗಳು ನಮ್ಮ ಧರ್ಮಕ್ಕೆ ಬರ್ತಾ ಇವೆ. ಏಕೆಂದ್ರೆ ಆ ವಚನಕಾರರ ವಚನಗಳ ಪ್ರಖರತೆ ಅವ್ರಿಗೆ ಸಹಿಸ್ತಾ ಆಗ್ತಾ ಇಲ್ಲ. ಹೀಗಾಗಿ ಬಸವ ಜಯಂತಿಯಲ್ಲಿ ಮತ್ತೆ ಯಾರ್ಯಾರ್ದು ಹಾಕಿ ನೀವು ಅಂತ ಹೇಳೋ ಮೂರ್ಖರಿಗೆ ಏನ್ ಹೇಳೋದು ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಶರಣರೇ ಅವರಿಗೆ ಬುದ್ಧಿಯನ್ನು ಕೊಡ್ಲಿ ಅಂತ ಹೇಳಿ ಇಲ್ಲಿಗೆ ನಾನು ಮಹೇಶ ಸ್ಥಳವನ್ನ ಮುಗಿಸಿ, ಅಂದ್ರೆ ಎರಡನೆಯ ಒಂದು ಎರಡನೆಯ ಹಂತನ ಮುಗಿಸಿ ನಾವು ಇನ್ನು ಮುಂದಿನ ಸ್ಥಳ ಯಾವುದು? ಪ್ರಸಾದಿ ಸ್ಥಳ. ಅಲ್ಲಿರುವ ಲಿಂಗ ಯಾವುದು? ಶಿವಲಿಂಗ. ಅದು ಯಾವ ಚಕ್ರ ಅಲ್ಲಿ? ಮಣಿಪೂರಕ ಚಕ್ರ. ಹೀಗಾಗಿ ನಾವು ಇವತ್ತಿನಿಂದ 3ನೆಯ ಮಹಡಿಯಲ್ಲಿರುವ ಒಂದು ಪ್ರಸಾದಿ ಸ್ಥಳಕ್ಕೆ ಹೋಗ್ತಾ ಇದ್ದಾವೆ. ಅಲ್ಲಿ ಅಂಗಸ್ಥಳ 7 ಇಲ್ಲಿರುವ ಲಿಂಗ ತಾವು ಹೇಳಿದ ಹಾಗೆ ಶಿವಲಿಂಗ. ಲಿಂಗ ಸ್ಥಳಗಳು 9 ಇವೆ. ಪ್ರಸಾದಿ ಅಂಗಸ್ಥಳಗಳು 7 ಅವುಗಳಲ್ಲಿ ಪ್ರಸಾದಿ ಸ್ಥಳ ಅಂದ್ರೆ ಏನು, ಹಾಗೇನೆ ಗುರು ಮಹಾತ್ಮೆ ಸ್ಥಳ, ಲಿಂಗ ಮಹಾತ್ಮೆ ಸ್ಥಳ, ಜಂಗಮ ಮಹಾತ್ಮೆ ಸ್ಥಳ, ಭಕ್ತ ಮಹಾತ್ಮೆ ಸ್ಥಳ, ಶರಣ ಮಹಾತ್ಮೆ ಸ್ಥಳ, ಪ್ರಸಾದ ಮಹಾತ್ಮೆ ಸ್ಥಳ, ಇವೆಲ್ಲ ಇಲ್ಲಿ ಅಂಗಸ್ಥಳಗಳಾಗಿವೆ ಬಂಧುಗಳೇ. ಶಿವಲಿಂಗ ಇಲ್ಲಿರುವ ಲಿಂಗ ಸ್ಥಳಗಳು ಯಾವಂದ್ರೆ 9 ಇವೆ. ಕಾಯಾನುಗ್ರಹ ಸ್ಥಳ ಅಂದ್ರೆ ದೇಹ ನಮ್ಮ ದೇಹದ ಮೇಲೆ ಹೇಗೆ ಅನುಗ್ರಹ ಮಾಡಿಕೊಳ್ಳಬೇಕು ಅಂತ. ಇಂದ್ರಿಯಾನುಗ್ರಹ ಸ್ಥಳ, ಪ್ರಾಣಾನುಗ್ರಹ ಸ್ಥಳ, ಕಾಯಾರ್ಪಿತ ಸ್ಥಳ, ಕರಣಾರ್ಪಿತ ಸ್ಥಳ, ಭಾವಾರ್ಪಿತ ಸ್ಥಳ, ಶಿಷ್ಯ ಸ್ಥಳ, ಶುಶ್ರೂಷಾ ಸ್ಥಳ, ಸೇವೆ ಸ್ಥಳ ಅಂತ 9 ಲಿಂಗ ಸ್ಥಳಗಳಿವೆ. ಇವತ್ತಿನಿಂದ ನಾವು ಪ್ರಸಾದಿಯ ಅಂಗಸ್ಥಳಗಳನ್ನ ಆರಂಭಿಸೋಣ. ಅಲ್ಲಿ ಬರುವ 43ನೆಯ ಒಂದು ಸ್ಥಳ
ಪ್ರಸಾದಿ ಸ್ಥಳ ಆಗಿದೆ. ಇಲ್ಲಿರುವ ಬರುವ ಭಕ್ತಿ ಯಾವುದು? ಪ್ರಸಾದಿ ಸ್ಥಳದಲ್ಲಿ ಯಾವ ಭಕ್ತಿ ಇದೆ? ಸಾವಧಾನ ಭಕ್ತಿ. ಅವಧಾನ ಭಕ್ತಿ. ಅವಧಾನ ಭಕ್ತಿ ಅನ್ನೋದನ್ನ ತಾವೆಲ್ಲ ನೆನಪಿಟ್ಕೊಳ್ಬೇಕು. ಏನಾಯ್ತು ಇವಾಗ? ನಾವು ಭಕ್ತದೈಕ ಸ್ಥಳ ಅಂತ ಒಂದು ನೋಡಿದ್ವಿ. ಏನಂದ್ರೆ ಪರಮಾತ್ಮ ಅಥವಾ ಪರವಸ್ತು ನಮ್ಮ ದೇಹದಲ್ಲಿಯೇ ಇದೆ ಅಂತ. ಈಗ ಮಹೇಶ ಭಕ್ತದೈಕ ಲಿಂಗಸ್ಥಳವನ್ನು ಸಾಧಿಸಿದ ಮಹೇಶನಿಗೆ ಗುರುಲಿಂಗದ ಪ್ರಸಾದ ಲಭಿಸಿಯಾಗಿದೆ. ಈಗ ಆತ ಪ್ರಸಾದಿಯಾಗ್ತಾನೆ. ಲಿಂಗನಿಷ್ಠೆಯ ಭಾವದಿಂದ ಆತನ ಪಾಪಬಂಧವೆಲ್ಲ ಭಸ್ಮವಾಗಿ ಸುಟ್ಟು ಮನಸ್ಸು ಪ್ರಸನ್ನತೆಯನ್ನ ಪಡೆದು ಮಹೇಶ್ವರನು ತನುಮನ ಪ್ರಾಣಗಳನ್ನ ಭಿನ್ನ ಭಾವವಿಲ್ಲದೆ ಸಮರ್ಪಣೆ ಮಾಡಿದುದರ ಫಲವಾಗಿ ಈಗ ಆತನಿಗೆ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ಪ್ರಾಪ್ತವಾಗಿ ಪ್ರತಿಯೊಂದು ಇಂದ್ರಿಯದಲ್ಲಿಯೂ ಲಿಂಗ ನೆಲೆಸಿರುವುದರಿಂದ ಭಕ್ತಿಯಿಂದ ಪದಾರ್ಥಗಳನ್ನು ಅರ್ಪಿಸಿ ಅರ್ಪಿತ ಪ್ರಸಾದವನ್ನ ಸಾವಧಾನ ಭಕ್ತಿಯಿಂದ ಪುನಃ ಶಿವಲಿಂಗಕ್ಕೆ ಅರ್ಪಿಸ್ತಾನೆ. ಯಾಕೆಂದ್ರೆ ಅವನು ಈಗ ಪ್ರಸಾದಿಯಾಗಿದ್ದಾನೆ. ನಿರ್ಮಲವಾದ ಶಿವಜ್ಞಾನಕ್ಕೆ ಏನು? ಇಷ್ಟಲಿಂಗ ಪ್ರಸಾದವು ಕಾರಣವಾಗಿದೆ. ಇಷ್ಟಲಿಂಗ ಪ್ರಸಾದ. ಶಿವಭಕ್ತನಾದವನು ಮನಸ್ಸಿನ ನಿರ್ಮಲತೆಗಾಗಿ ಆ ಇಷ್ಟಲಿಂಗ ಪ್ರಸಾದವನ್ನೇ ಸ್ವೀಕರಿಸ್ತಾನೆ. ಆತನಿಗ ಈಗ ಈ ಸ್ಥಳಕ್ಕೆ ನಾವು ಬಂದಾಗಿನಿಂದ ಇವತ್ತಿನಿಂದ ನಮ್ಮ ಹೆಸರು ಅಲ್ಲಿ ಮಹೇಶ ಅಂತಿತ್ತು, ಇಲ್ಲಿ ಪ್ರಸಾದಿ ಅಂತ ನಮ್ಮನ್ನು ಕರೀತಾರೆ. ಆಹಾರ ಶುದ್ಧಿಯಿಂದ ದೇಹದಲ್ಲಿರುವ ತತ್ವಗಳು ಶುದ್ಧಿಯಾಗುವವು. ಆಹಾರದ ಕಡೆಗೆ ಗಮನ ಇರಬೇಕು ತಮ್ಮದು. ಸಾತ್ವಿಕ ಆಹಾರವನ್ನೇ ನಾವು ಸೇವಿಸಬೇಕು ಬಂಧುಗಳೇ. ಏಕೆ? ದೇಹದಲ್ಲಿರುವ ತತ್ವಗಳು ಶುದ್ಧಿಯಾಗಬೇಕಂದ್ರೆ ನಾವು ಸಾತ್ವಿಕವಾದ ಆಹಾರವನ್ನೇ ಸೇವಿಸಬೇಕು. ತತ್ವಗಳ ಶುದ್ಧಿಯಿಂದ ಗುರು ವಚನಗಳ ಉಪದೇಶಗಳು ಅವ್ಯಾಹತ ಸ್ಮೃತಿಗೆ ಬರ್ತಾ ಇವೆ. ಆ ಶಿವಸ್ಮೃತಿಯು ದೃಢವಾಗಲು ವಾಸನಾಮಯ ಗ್ರಂಥಿಗಳೆಲ್ಲವೂ ಶುದ್ಧಿಗೊಳ್ತಾ ಇವೆ. ಅನೇಕ ಸಾವಿರಾರು ಗ್ರಂಥಿಗಳು ನಮ್ಮ ದೇಹದಲ್ಲಿವೆ. ದಿನನಿತ್ಯದ ಇಷ್ಟಲಿಂಗ ಪೂಜೆಯಿಂದ, ಶಿವಸ್ಮೃತಿಯಿಂದ, ವಚನಗಳ ಪಠನದಿಂದ ಆ ಗ್ರಂಥಿಗಳೆಲ್ಲ ಶುದ್ಧಿಗೊಳ್ತಾ ಇವೆ. ಆಹಾರ ಶುದ್ಧಿಗಾಗಿ ಪರಿಶುದ್ಧ ಅನ್ನ ಬೇಕು. ಯಾವುದು ಅಂದರೆ ಅನಿಂದಿತವಾದ, ಯಾರಿಂದಲೂ ಬೈದಬಾರ್ದು ಅದನ್ನ. ಸತ್ಯ ಕಾಯಕದಿಂದ ದೊರಕಿಸಲಾದ ಅಂದ್ರೆ ಉದ್ಯೋಗದಿಂದ ಕಾಯಕದಿಂದ ಬಂದಂತ ಅನ್ನ ಇರಬೇಕದು. ಹಾಗೂ ನಿರ್ವಿಕಾರವಾದ ಆಹಾರ ಬೇಕು. ಅಂದ್ರೆ ಆಹಾರವನ್ನು ಸೇವಿಸಿದ ನಂತರ ನನ್ನಲ್ಲಿ ವಿಕಾರ ಭಾವನೆಗಳು ಜಾಗೃತವಾಗಬಾರದು. ವಿಕಾರ ಭಾವನೆ ಯಾವಾಗ ಆಗುತ್ತೆ? ನಾನು ಮಾಂಸಾಹಾರವನ್ನು ಯಾಕೆ ಬೇಡ ಅಂತಾರಂದ್ರೆ ಶರಣರು ವಿಕಾರವನ್ನು ಅದು ಉತ್ಪನ್ನ ಮಾಡ್ತಾ ಇವೆ. ಸಾತ್ವಿಕ ಆಹಾರವನ್ನು ಸೇವಿಸೋದ್ರಿಂದ ಅಲ್ಲಿ ನಿರ್ವಿಕಾರ ಇರುತ್ತೆ. ಇಂತಹ ಒಂದು ಸಾತ್ವಿಕ ಆಹಾರವನ್ನು ಇಷ್ಟಲಿಂಗಕ್ಕೆ ಅರ್ಪಿಸಿದಾಗ ಅದು ಶಿವಪ್ರಸಾದವಾಗಿ ಒಂದು ದಿವ್ಯ ಶಕ್ತಿಯನ್ನ ಪಡೆಯುವುದು. ಅದನ್ನ ಸೇವಿಸೋದ್ರಿಂದ ದೇಹದಲ್ಲಿರುವ ತತ್ವಗಳೆಲ್ಲ ಪರಿಶುದ್ಧಗೊಳ್ಳುವು. ಮನ ಇಂದ್ರಿಯಗಳು ನಿರ್ಮಲವಾಗಿ ಸದಾ ಶಿವಾರ್ಚನೆ ಶಿವಜ್ಞಾನದತ್ತ ಪ್ರವೃತ್ತಿಸಿತು. ಹೀಗಾಗಿ 5ಕ್ಕೆ ಲಕ್ಕಮ್ಮನವರು ಒಂದು ವಚನ ಬರ್ತಾ ಇದೆ, ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥರು. ಭಕ್ತರು ಕಾಯಕವೆಂದು ದಾಯಗಾರಿಕೆಯಲ್ಲಿ ತಂದು ದಾಸೋಹ ಮಾಡಬಹುದೇ? ಒಮ್ಮನವ ತಂದು ಒಮ್ಮನದಲ್ಲಿಯೇ ಮಾಡಿ ಇಮ್ಮನವಾಗದ ಮುನ್ನವೇ ಮಾರಯ್ಯ ಅಮರೇಶ್ವರ ಲಿಂಗಕ್ಕೆ ಸಲ್ಲಬೇಕು ಮಾರಯ್ಯ. ಸಮಗ್ರ ವಚನ ಸಂಪುಟ 5 ವಚನ ಸಂಖ್ಯೆ 724. ಸರ್ವರಿಗೂ ಭಕ್ತಿಯ ಶರಣು ಸುಮಂಗ್ಲಕ್ಕ. ಈ 5ಕ್ಕೆ ಲಕ್ಕಮ್ಮನವರ ವಚನವನ್ನ ನಾವೆಲ್ಲರೂ ನೆನಪಿಟ್ಕೋಬೇಕು. ಹೇಗೆ ಇರಬೇಕು, ಹೇಗೆ ನಮ್ಮ ಕಾಯಕ ಹೇಗಿರಬೇಕು ಮತ್ತು ನಾವು ದಾಸೋಹವನ್ನು ಹೇಗೆ ಮಾಡಬೇಕು. ಭಕ್ತರು ಕಾಯಕವೆಂದು ದಾಯಗಾರಿಕೆಯಲ್ಲಿ ತಂದು ದಾಸೋಹ ಮಾಡಬಹುದೇ ಅಂದ್ರೆ, ದಾಯಗಾರಿಕೆ ಅಂದ್ರೇನು? ಆಶೆ ಸ್ವಾರ್ಥಿಗಳಾಗಿ ಏನೋ ಕುತಂತ್ರ ಮಾಡಿ ಗಳಿಸಿ ತಂದ ಹಣದಲ್ಲಿ ಅದರಲ್ಲಿಯೇ ಮತ್ತು ಉಳಿಸ್ಕೊಳ್ಳೋದು. ಅಯ್ಯೋ ಇಷ್ಟೊಂದು ಖರ್ಚು ಮಾಡ್ಬೇಕು, ಅದ್ರಲ್ಲಿ ಏನಾದ್ರೂ ಸ್ವಲ್ಪ ಉಳಿಸ್ಕೊಳ್ಳೋ ಭಾವನೆ ಬಂದಿದ್ದಾರೆ, ದಾಸೋಹ ಅನಿಸೋಲ್ಲ, ದಾಯಗಾರಿಕೆ ಅನ್ಸುತ್ತೆ. ಇದೊಂದು ಹೊಸ ಶಬ್ದವನ್ನ ಅರ್ಥ ಮಾಡ್ಕೋಬೇಕು. 5ಕ್ಕೆ ಲಕ್ಕಮ್ಮನವರ ಶಬ್ದ ದಾಯಗಾರಿಕೆಯಲ್ಲಿ ತಂದು ಅಂದ್ರೆ ಆಶೆಯಿಂದ ಮೋಸಗಾರಿಕೆಯಿಂದ ತಂದು ದಾಯಗಾರಿಕೆಯಲ್ಲಿ ತಂದು ದಾಸೋಹ ಮಾಡಬಹುದೇ? ಒಮ್ಮನವ ತಂದು ಒಮ್ಮನದಲ್ಲಿಯೇ ಮಾಡಿ ಇಮ್ಮನವಾಗುವ ಮುನ್ನವೇ. ನೋಡಿ 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 ಹೇಗೆ ತಾಯಿ ಒಂದು ಶಬ್ದಗಳ ಜಾಲವನ್ನ ನೋಡಿ ಹೇಗೆ ಹೇಳ್ತಿದ್ದಾರೆ. ತಾಯಿಯವರ ಪ್ರಶ್ನೆ ಇದೆ ಅಲ್ಲಿ. ನಿಜವಾದ ಪ್ರಸಾದದ ಪೂರ್ವ ಸಿದ್ಧತೆಗಾಗಿ ಬೇಕಾಗುವ ಸತ್ಯ ಶುದ್ಧ ಕಾಯಕದಿಂದ ಬರುವ ಒಂದು ದ್ರವ್ಯ ಅಂತ ನಾವೇನ್ ಮಾತಾಡ್ತೀವಲ್ಲ, ದುರುಳತನದಿಂದ ಗಳಿಸಿದ ಧನದಿಂದ ದಾಸೋಹ ಮಾಡುದು ನಡೆಯೋದಿಲ್ಲ, ಹಾಗೆಲ್ಲ ನಡೆಯೋಲ್ಲ. ಲಿಂಗಾಂಗ ಸಮೃತಿ ಎಂಬ ಒಮ್ಮನದಲ್ಲಿಯೇ, ಒಮ್ಮನ ಅಂದ್ರೇನು? ನಾನು ಬೇರೆಯಲ್ಲ ಲಿಂಗ ಬೇರೆಯಲ್ಲ ಅನ್ನೋದೇ ಒಮ್ಮನ.
ಆ ಲಿಂಗಾಂಗ ಸಮರತೆಯಲ್ಲಿಯೇ ಈ ದಾಸೋಹ ನಡೀಬೇಕು. ಒಮ್ಮನದಲ್ಲಿಯೇ ಮಾಡಿ, ಒಮ್ಮನದಲ್ಲಿಯೇ ನಿಂದು ಆಹಾರ ಪದಾರ್ಥಗಳನ್ನ ತಂದು ಅದೇ ಒಮ್ಮನದಲ್ಲಿ ನಿಂದು ಮಾಡಿದ ಅಡುಗೆ ಪ್ರಸಾದವಾಗ್ತಾ ಇದೆ. ಅದು ಬಿಟ್ಟು ಇಮ್ಮನ ಅಂದ್ರೇನು, ನಾನು ಬೇರೆ ಲಿಂಗ ಬೇರೆ ಎಂಬ ಎರಡು ಮನಸ್ಸು ಅಥವಾ ಇಮ್ಮನವಾಗುವ ಮುಂಚೆಯೇ ಆ ಸುಪ್ರಸಾದವನ್ನ ಪರವಸ್ತುವಿಗೆ ಸಲ್ಲಿಸಬೇಕೆಂಬ ತಾಯಿಯವರ ನುಡಿಗಳನ್ನ ನಾವು ಗಮನಿಸಬೇಕು. ಅದೇ ಪ್ರಸಾದಿ ಸ್ಥಳ ಒಮ್ಮನದ ಕಾಯಕದಿಂದ ಬಂದ ಅನ್ನವನ್ನೇ ಭುಂಜಿಸುವ ಪುಣ್ಯಪುರುಷನಾದ ಘನಲಿಂಗನಿಷ್ಠನು ಮನಪ್ರಸಾದ ಹೊಂದಿ ಅತುಲ ಶಿವಜ್ಞಾನವನ್ನ ಪಡಿತಾ ಇದ್ದಾನೆ. ಇಮ್ಮನವಾಗುವ ಮುನ್ನವೇ ಅನ್ನೋದಿದೆ ನೋಡಿ. ಆ ಆಹಾರ ಪದಾರ್ಥವನ್ನ ಕೊಡ್ಬೇಕಾದ್ರೆ ನಾನು ಕಾಯಕ ಮಾಡ್ತೀನಿ. ಕಾಯಕ ಯಾರು ಮಾಡ್ತಾರೆ? ನಾನು ಅಂದ್ರೆ ಯಾರು? ನಾನು ಮತ್ತು ನನ್ನ ಲಿಂಗಯ್ಯ ಇಬ್ರು ಕೂಡಿಯೇ ಕಾಯಕ ಮಾಡೋದು. ಯಾವುದೇ ಆಸೆ ಇಲ್ಲ, ಯಾವುದೇ ಒಂದು ಅಹಂಕಾರ ಇಲ್ಲ, ಯಾವುದೇ ಮೋಸಗಾರಿಕೆ ಇಲ್ಲ, ಯಾವುದೇ ವಂಚನೆ ಇಲ್ಲ. ಅತ್ಯಂತ ಪ್ರಾಮಾಣಿಕನಾಗಿ ನಾನು ದುಡಿದು ತರ್ತಾ ಇದ್ದೀನಿ. ಆ ಸತ್ಯ ಶುದ್ಧ ನನಗೆಷ್ಟು ಆಗುತ್ತೋ ನನ್ನ ಶಕ್ತ್ಯಾನುಸಾರವಾಗಿ ಅಂತ ತಂದಾಗ ಅದನ್ನ ಯಾರಿಂದ ತಂದೆ? ನಾನು ಮತ್ತು ನನ್ನ ಲಿಂಗಯ್ಯ ಇಬ್ರು ಇದನ್ನ ಗಳಿಸಿಕೊಂಡು ತಗೊಂಡ್ ಬಂದ್ವಿ. ಆ ಕಾಯಕವನ್ನ ನಾನು ಒಬ್ನೇ ಮಾಡ್ಲಿಲ್ಲ, ನನ್ನ ಲಿಂಗಯ್ಯನೂ ನನ್ನ ಜೊತೆ ಇದ್ದ. ನಾವಿಬ್ರು ಒಮ್ಮನದಲ್ಲಿ ಇಬ್ರೂ ಕೂಡುವೆ ಈಗ ಆಹಾರ ಪದಾರ್ಥವನ್ನ ಎಲ್ಲ ಅಡುಗೆ ಮಾಡಿ ನಾವು ದಾಸೋಹನ ಮಾಡ್ತಾ ಇದ್ದೀವಿ. ಇಬ್ರು ಇಲ್ಲ, ಈಗ ನಾವು ಒಬ್ರೇ. ಯಾವಾಗ್ಲೂ ಅದು ಇಮ್ಮನವಾಗದ ಮುನ್ನವೇ ಅಂತ ಅನ್ನೋದಿದೆಯಲ್ಲ, ಅದು ಇಮ್ಮನವಾಗಬಾರ್ದು ಕೂಡ. ಇಮ್ಮನವಾಗದ ಮುನ್ನವೇ ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗಕ್ಕೆ ಸಲ್ಲಬೇಕು. ಹೀಗಾಗಿ ಅಡುಗೆ ಮಾಡುವಾಗ ತಾಯಂದಿರು ನೀವು ಅನ್ಬೇಕು, ತಾಯಂದಿರು ನೀವೆಲ್ಲ ಅಡಿಗೆ ಮಾಡ್ತಿರ್ತೀರ, ಅವಾಗ ಅನ್ಬೇಕು ನಾನು ಅಡಿಗೆ ಮಾಡ್ತಾ ಇಲ್ಲ, ನನ್ನ ಜೊತೆ ನನ್ನ ಲಿಂಗಯ್ಯನು ಅಡಿಗೆ ಮಾಡ್ತಾ ಇದ್ದಾನೆ, ನಾವಿಬ್ಬರು ಅಡಿಗೆ ಮಾಡ್ತಾ ಇದೀವಿ ಅನ್ಬೇಕು. ನಾವಿಬ್ಬರು ಅಡಿಗೆ ಮಾಡ್ತಾ ಇದೀವಿ, ನಾವಿಬ್ರು ಊಟ ಮಾಡ್ತೀವಿ, ನಾವಿಬ್ರು ಸ್ನಾನ ಮಾಡ್ತಾ ಇದೀವಿ, ನಾವಿಬ್ರು ಹೋಗ್ತಾ ಇದೀವಿ ಯಾವಾಗ್ಲೂ. ಯಾಕಂದ್ರೆ ನಾವು ಲಿಂಗಾಂಗ ಸಮರತಿಯಲ್ಲಿ ಅದು ಈಗ ಪ್ರಸಾದಿ ಸ್ಥಳಕ್ಕೆ ಬಂದಿದೀವಿ ನಾವು. ಅದನ್ನೇ ತಂದೆಯವರು ಬಸವಣ್ಣನವರು ಒಡಲ ಕಳವಳಕ್ಕೆ ಓದಿ ನೋಡೋಣ. ಯಾರಾದ್ರೂ ಇದನ್ನ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನವರ ವಚನ. ಒಡಲ ಕಳವಳಕ್ಕೆ ಬಾಯಸವಿಗೆ ಬಯಸಿ ಉಂಡೆನಾದಡೆ ನಿಮ್ಮ ತೊತ್ತಿನ ಮಗನಲ್ಲ. ಬೇಡೆ ನಿಮ್ಮ ನಂಬಿದ ಸದ್ಭಕ್ತರ ಅವರೊಕ್ಕುದ ನುಂಬಿನೆಂದಂತೆ ನಡೆದೆ. ಎನ್ನೊಡೆಯ ಕೂಡಲ ಸಂಗಮ ದೇವನಲ್ಲದವರ ಹಿಡಿದೆನಾದಡೆ ನಿಮ್ಮ ಪಾದದಾಣೆ. ಸಮಗ್ರ ವಚನ ಸಂಪುಟ 1 ವಚನ ಸಂಖ್ಯೆ 785. ಎಲ್ಲರಿಗೂ ಶರಣು ಶಾಂತಕ. ಪ್ರಸಾದಿ. ಈಗ ನಾವು ಪ್ರಸಾದಿ ಅಂದ ತಕ್ಷಣ ನೋಡಿ, ಎಲ್ಲೆಲ್ಲೋ ಹೋಗಿ ಯಾರನ್ನೋ ಬೇಡಿ ನಾವು ಊಟ ಮಾಡಕ್ಕೆ ಅಥವಾ ಪ್ರಸಾದ ಸ್ವೀಕರಿಸಕ್ಕೆ ನಮಗೆ ಅಧಿಕಾರ ಇಲ್ಲ. ಸುಮ್ನೆ ಒಡಲ ಕಳವಳಕ್ಕೆ ಹಸಿವಾಗಿದೆ ಹೊಟ್ಟೆ ತುಂಬಿಸ್ಕೊಳಕ್ಕಂತ ಹೋಗೋದು, ಬಾಯ ಚಪ್ಪಲಕ್ಕೆ ಏನಾದ್ರೂ ತಿನ್ನೋದು, ಬಯಸಿ ಮುಂದೆ ನಾರ್ದಡೆ ನಿಮ್ಮ ತೊತ್ತಿನ ಮಗನಲ್ಲ ಅಂದ್ರೆ ಪರವಸ್ತುವಿನ ದಾಸನ ಮಗ ಕೂಡ ಅಲ್ಲ, ಆಳನ ಮಗ ಕೂಡ ಅಲ್ಲ. ಬೇಡೆ ಅಂತ 2 ಸಾರಿ ಹೇಳ್ತಿದ್ದಾರೆ. ಬೇಡೆ ನಿಮ್ಮ ನಂಬಿದ ಸದ್ಭಕ್ತರ ಅವರೊಕ್ಕುದ ನುಂಬೆನೆಂದಂತೆ ನಡುವೆ. ಯಾರಿಗೆ? ನಾನು ಪ್ರಸಾದವನ್ನು ಬೇಡುವಾಗೂ ಸಹ ಯಾರ ಹತ್ರ ಬೇಡ್ತೀನಿ? ನಿನ್ನ ಸದ್ಭಕ್ತರ ಹತ್ರ, ನಿನ್ನ ಶಿವಭಕ್ತರ ಹತ್ರ. ಪ್ರಸಾದಿಯು ಹಸಿದ ಹೊಟ್ಟೆಯನ್ನು ತಣಿಸಲು ಬಾಯಸಬಿಗಾಗಿ ಅಥವಾ ಆಶೆಗಾಗಿ ಉಣ್ಣೋದಿಲ್ಲ ಆತ. ಹಾಗೇನಾದ್ರೂ ಮಾಡಿದ್ರೆ ಆತ ಪರಮಾತ್ಮನ ದಾಸನ ಮಗನೂ ಕೂಡ ಅಂತ ಅನಿಸೋದಿಲ್ಲ ಅಂತ ಗುರುದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಪರಮಾತ್ಮನನ್ನು ನಂಬಿದ ಸದ್ಭಕ್ತರಲ್ಲಿ ಬೇಡುವಾಗ ಪ್ರಸಾದಿಯು ಬಹಳ ಎಚ್ಚರದಿಂದ ಇರ್ತಾನೆ. ಅವರು ತಾವಾಗಿಯೇ ನೀಡಿದ್ದನ್ನು ಮಾತ್ರ ಆತ ಉಂಟಾನೆ. ಹಾಗೆಯೇ ಪರಮಾತ್ಮನಲ್ಲಿ ನಂಬಿಕೆ ಇಲ್ಲದವರಲ್ಲಿ ಪ್ರಸಾದಿಯು ಏನನ್ನು ಬೇಡಲಾರ. ಎನ್ನೊಡೆಯ ಕೂಡಲ ಸಂಗಮ ದೇವ ನೊಲ್ಲದವರ ಹಿಡಿದೆನಾದರೆ ನಿಮ್ಮ ಪಾದನಾದರೆ. ಯಾರೋ ಭವಿಯಲ್ಲಿ ಕಡೆ ಹೋಗಿ ಅವ್ರಿಗೆ ಏನೇನೋ ಈ ನಮ್ಮ ಧರ್ಮದ ಬಗ್ಗೆ ಅಥವಾ ನಮ್ಮ ಲಿಂಗದ ಬಗ್ಗೆ ನಮ್ಮ ಒಂದು ಏನಿದೀವಿ ನಾವು ಪ್ರಸಾದಿ ಈ ಸ್ಥಳದಲ್ಲಿ ನಿಂತ್ಕೊಂಡು ನಾವು ಮಾತಾಡುವಾಗ ಎಲ್ಲಿ ಪ್ರಸಾದ ಸ್ವೀಕರಿಸಬೇಕು? ಎನ್ನೊಡೆಯ ಕೂಡಲ ಸಂಗಮ ದೇವನೊಲ್ಲದವರ ಅಂದ್ರೆ ಏನು? ಅವ್ರಿಗೆ ಏನೂ ಇದ್ರ ಬಗ್ಗೆ ನಂಬಿಕೆ ಇಲ್ಲ. ಕೂಡಲ ಸಂಗಮ ದೇವನೊಲ್ಲ, ಪರವಸ್ತುವಿನ ಬಗ್ಗೆ, ಪರಮಾತ್ಮನ ಬಗ್ಗೆ, ಕೂಡಲ ಸಂಗಮ ದೇವರ ಬಗ್ಗೆ ಏನೇನು ಅರ್ಥ ಇಲ್ಲ, ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅವ್ರ ಹತ್ರ ನಾವು ಪ್ರಸಾದ ಸ್ವೀಕರಿಸೋಕ್ಕಾಗುತ್ತೆ? ಇಲ್ಲ, ಹಾಗಿಲ್ಲ. ಹಿಡಿದೆನಾದರೆ ನಿಮ್ಮ ಪಾದದಾನೆ. ಹಾಗಾಗಿ ಪ್ರಸಾದಿ ಸ್ಥಳಕ್ಕೆ ಈಗ ಬಂದಾಗ ಅವಧಾನ ಅಂತ ಯಾಕೆ ಭಕ್ತಿ ಬರ್ತಾ ಬರೀ ಎಚ್ಚರ ಇರುತ್ತೆ ಇಲ್ಲಿ ನೋಡಿ. ಅದಕ್ಕೆ ಲಕ್ಕಮ್ಮನವರ ಒಂದು ಇದರಲ್ಲಿ ನೀವು ಆಹಾರ ಪದಾರ್ಥವನ್ನ ಗಳಿಸಿ ತರುವಾಗಬೇಕಾದ್ರೆ ಅಲ್ಲೊಂದು ಎಚ್ಚರ ಇದೆ. ಲಂಚ ವಂಚನೆ ಇರಬಾರ್ದು, ಪ್ರಾಮಾಣಿಕತೆ ಇರಬೇಕಂತ ಒಂದು ಅವಧಾನ ಅಂದ್ರೆ ಎಚ್ಚರ. ಇಲ್ಲಿ ತಂದೆಯವರೇನು ಹೇಳಿದ್ರು? ನಾನು ಭವಿಗಳಲ್ಲಿ ಕೂಡಲ ಸಂಗಮ ದೇವನೊಲ್ಲದವರ ಹಿಡಿದೆನಾದರೆ. ಅಲ್ಲಿಯೂ ಎಚ್ಚರ.
ನೀವೆಲ್ಲ ಕಡೆ ಎಲ್ಲೂ ನಾನು ಹೋಗಿ ಯಾರ ಹತ್ರನೂ ಬೇಡಿಕೊಂಡು ಪ್ರಸಾದ ಸ್ವೀಕರಿಸ್ತೀನಿ ಅಂದ್ರೆ ಎಚ್ಚರ, ಅವಧಾನ. ಇಂಥದೇ ಎಚ್ಚರಿಸುವಂತ ಒಂದು ಸ್ಥಳ ಇದು. ಹೇಳ್ತಾರೆ ನೋಡಿ ಮತ್ತೆ ಗುರುದೇವರು, ಓದಿ ನೋಡೋಣ ಇದನ್ನ ಯಾರಾದ್ರೂ. ಪಾತಕ ಮಹಾಪಾತಕವ ಮಾಡಿದ ಇದೆಯಲ್ರಪ್ಪ. ಅದೇ ಅದೇ ಪಾತಕ ಮಹಾಪಾತಕವ ಮಾಡಿದವನು ಸದ್ಭಕ್ತರ ಮನೆಗೆ ಹೋಗಿ ಅವ ರೊಕ್ಕ ಪ್ರಸಾದವ ನಾಯ್ದುಂಡಡೆ ಸಕಲ ಬ್ರಹ್ಮ ಹತ್ಯಾದಿ ಪಾತಕ ಪರಿಹಾರ ಒಮ್ಮೆ ಕೊಂಡುಂಡಡೆ ಪಾತಕೆ ಸುಮನ ಪ್ರಾಪ್ತೆ ಶಿವಭಕ್ತಗ್ರಹಂ ಪ್ರೊಜೆತ್ ಇದು ಬಿಡ್ತೀನ್ರಪ್ಪ. ಇದು ಕಾರಣ ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರಿಗೆ ನಮೋ ನಮೋ ಎಂಬೆನು. ಶರಣು ಶರಣಾರ್ಥಿ. ಸಮಗ್ರ ವಚನ ಸಂಪುಟ 1 ವಚನದ ಸಂಖ್ಯೆ 470. ಶರಣು ಶರಣಾರ್ಥಿ. ಶರಣು ಕಾವೇರಿಕ. ನೋಡಿ, ಪಂಚಪಾತಕಗಳು ಅಂತ ಬಂತು. ಗುರುವಿನಲ್ಲಿ ಏನಾದ್ರೂ ಇದನ್ನ ಮಾಡೋದು, ಭೇದ ಕಾಣೋದು, ಜಂಗಮನ ಬಗ್ಗೆ ಸಂಶಯ ತಾಳೋದು, ಇವೆಲ್ಲ ಅನೇಕ ಪಂಚಪಾತಕಗಳ ಬಗ್ಗೆ ನಿಮ್ಗೆ ಹೇಳಿಯಾಗಿದೆ. ಅಂತ ಯಾವುದೇ ಮಹಾಪಾತಕ ಮಾಡಿದವನು ಯಾಕೆ ಈ ಪ್ರಸಾದದ ಅಷ್ಟೊಂದು ಮಹತಿ ಇದೆ ಅಂದ್ರೆ, ಅಷ್ಟೊಂದು ಮಹತ್ವವಿದೆ ಅಂದ್ರೆ, ಅಂತ ಮಹಾಪಾತಕ ಮಾಡಿದವನು ಸಹ ಸದ್ಭಕ್ತರ ಮನೆಗೆ ಹೋಗಿ ಅವರೊಕ್ಕ ಪ್ರಸಾದವನ್ನು ಐದುಂಡಾಡದೆ ಅವನು ಎಲ್ಲಾ ಪಾತಕ ಪರಿಹಾರ ಆಗ್ತಾ ಇದೆ. ಒಮ್ಮೆ ಬೇಡಿಕೊಂಡುಂಡಡೆ ಹೋಗಿ ಅವನ ಹತ್ರ ಬೇಡ್ಕೊಳ್ಬೇಕು, ನಾನು ಇಂಥ ಪಾತಕವನ್ನು ಮಾಡಿದ್ದೀನಿ, ಅದಕ್ಕಾಗಿ ಅದನ್ನು ಪರಿಶೀಲಿಕೊಳ್ಳಲೇ ನಿನ್ನ ಮನೆಯಲ್ಲಿ ಆ ಪ್ರಸಾದವನ್ನ ನಾನು ಬೇಡಿಕೊಳ್ಳುಕೊಂಡು ಬಂದಿದ್ದೀನಿ, ಆ ಪಾತಕವನ್ನು ಪರಿಹಾರ ಮಾಡಿಕೊಳ್ಳಲು ನಾನು ಬಂದ್ರೆ ಆ ಪ್ರಸಾದದ ಮಹತ್ವವನ್ನ ತಾವು ಗಮನಿಸಿ ಬಂಧುಗೊಳ್ಬೇಕು. ಅಂತ ಪಾತಕವು ಪ್ರಾಪ್ತವಾದಾಗ ಶಿವಭಕ್ತನ ಮನೆಗೆ ಹೋಗಿ ಅಮೃತ ಸ್ವರೂಪವಾದ ಪ್ರಸಾದವನ್ನ ಆತ ಪಡಿಬೇಕಾಗ್ತಾ ಇದೆ. ಒಂದು ವೇಳೆ ಅದು ಲಭ್ಯವಾಗದೆ ಹೋದರೆ, ಮನೆಗೆ ಹೋಗ್ತೀರಾ, ಸದ್ಭಕ್ತರ ಮನೆಗೆ ಏನೋ ಒಂದು ಪಾತಕ ಆಗಿದೆ ನನ್ನ ಕೈಯಿಂದ, ಅದನ್ನು ಪರಿಹರಿಸಿಕೊಳ್ಳಕ್ಕೆ ಅವರ ಮನೆಗೆ ಹೋದಾಗ ತಿಳ್ಕೊಳ್ಳಿ, ಅವ್ರ ಮನೆಯಲ್ಲಿ ಆಹಾರವೇನೂ ಇಲ್ಲ. ಒಂದು ವೇಳೆ ಅದು ಲಭ್ಯವಾಗದೆ ಹೋದ್ರೆ ಅಲ್ಲಿ ನೀರನ್ನಾದರೂ ಕುಡಿಯಬೇಕು. ತದಲಾಭೆ ಜಲಂ ಪೀಬೇತ್ ಅಂದ್ರೆ ನೀರು ಕುಡಿಯೋದು, ನೀರನ್ನಾದ್ರೂ ಕುಡಿಯಬೇಕು. ಆಹಾರ ಬಿಡಿ, ಅವರಲ್ಲಿ ನೀರು ಕುಡಿದ್ರು ಸಾಕು, ಆ ಪಾತಕ ಪರಿಹಾರ ಆಗುತ್ತದೆ. ಅಂದ್ರೆ ಪ್ರಸಾದ, ಆ ಸದ್ಭಕ್ತರ ಮನೆಯಲ್ಲಿರುವಂತಹ ಕುಡಿಯುವ ನೀರು ಸಹ ಎಷ್ಟೊಂದು ಪವಿತ್ರವಾಗಿರುತ್ತೆ, ಆ ಪಾತಕ ಪರಿಹಾರವಾಗುತ್ತೆ ಅನ್ನೋದು ನಮ್ಮ ಗುರುದೇವರ ಒಂದು ಆದೇಶವಾಗಿದೆ ಅಂತ ಇಟ್ಕೊಳ್ಳಿ. ಇದು ಒಂದು ಸಹ ಎಚ್ಚರದ ವಚನವೇ. ಎಚ್ಚರದ ವಚನೆ. ಪಾತಕ ಏನು ಮಾಡಿದ್ರಿ, ಇನ್ನು ಅದನ್ನ ಬೇಡಿಕೊಳ್ಬೇಕು, ಅವ್ರ ಹತ್ರ ನಿನ್ನ ಪಾತಕ ಪರಿಹಾರ ಮಾಡಬೇಕಂತ ಬೇಡಿಕೊಳ್ಬೇಕು. ಅಲ್ಲಿ ಒಂದು ಅನ್ನ ಸಿಕ್ಕರೆ ಉಣ್ಬೇಕು. ಏನು ಅವ್ರ ಅನ್ನ ಆಹಾರ ಏನೂ ಇಲ್ಲ, ಅಲ್ಲಿ ಪ್ರಸಾದಕ್ಕೆ ಏನೂ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಗಿವ್ ಮೀ ವಾಟರ್, ನೀರಾದ್ರೂ ಕೊಡಿ ಅಂತ ಅವರಲ್ಲಿ ಬೇಡ್ಕೊಳ್ಬೇಕು. ಯಾಕಂದ್ರೆ ಅದಕ್ಕೂ ಸಹ ಅಷ್ಟೊಂದು ಪವಿತ್ರತೆ ಇದೆ ಅಂತ ಅಣ್ಣನವ್ರು ಹೇಳ್ತಾ ಇದ್ದಾರೆ. ಮುಂದಿನ ವಚನ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳನ್ನ ವಚನವನ್ನ ಯಾರಾದ್ರೂ ಓದಿ ನೋಡೋಣ. ಸರ್ವಾಂಗವನ್ನು ಲಿಂಗನಿಷ್ಠೆಯಿಂದ ಗಟ್ಟಿಗೊಳಿಸಿ ಮನವ ಉನ್ಮನೀಯಾವಸ್ಥೆಯನ್ನು ನೈದಿಸಿ ಶತಪತ್ರದಲ್ಲಿ ಸಹಿತಿಟ್ಟು ಲಿಂಗಕ್ಕೆ ಅರ್ಪಿಸಿದ ನೈವೇದ್ಯದ ಲಿಂಗ ನೆನಹಿನಲ್ಲಿಯೇ ಸ್ವೀಕರಿಸುವುದು. ಲಿಂಗಾರ್ಪಿತವ ವಿಸರ್ಜಿಸುವುದಯ್ಯ. ತಟ್ಟುವ ಮುಟ್ಟುವ ಸೋಂಕುವ ವರ್ಮವನರಿದು ಲಿಂಗ ಮುಖಕ್ಕೆ ನಿವೇದಿಸಿ ಲಿಂಗ ಪ್ರಸಾದವ ಸ್ವೀಕರಿಸುತ್ತಿರಬಲ್ಲರೆ ಪ್ರಸಾದಿ ಸ್ಥಳವಿದೆಂಬೆನಯ್ಯ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಸಮಗ್ರ ವಚನ ಸಂಪುಟ 11 ವಚನದ ಸಂಖ್ಯೆ 300. ಶರಣು ಶರಣಾರ್ಥಿಗಳು. ಶರಣರಾಗತ್ತ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಈ ಪ್ರಸಾದಿ ಸ್ಥಳದ ವಿವರಣೆಯನ್ನೇ ಇಲ್ಲಿ ಕೊಡ್ತಾ ಇದ್ದಾರೆ. ಏನು? ಇಡೀ ಸರ್ವಾಂಗವನ್ನ ಲಿಂಗ ನಿಷ್ಠೆಯಿಂದ ಗಟ್ಟಿಗೊಳಿಸಿ ಮನವ ಉನ್ಮನೀಯಾವಸ್ಥೆಯನ್ನು ಇರಿಸಿ ನಾವು ಮೇಲೆ ಹೋಗ್ತಾ ಇದ್ದೀವಿ. ಈಗ ಶತಪತ್ರದಲ್ಲಿ ಸಹಿತಿಟ್ಟು ಲಿಂಗಕ್ಕೆ ಅರ್ಪಿಸಿದ ನೈವೇದ್ಯದ, ಅದು ಆ ಕಾಲದಲ್ಲಿ ಒಂದು ಏನೋ ಶತಪತ್ರದಲ್ಲಿ ಅವ್ರು ಇಟ್ಟಿರ್ಬೋದು. ಈಗ ನೀವು ಯಾವುದೇ ಒಂದು ಬಟ್ಲಲ್ಲೋ ಪ್ಲೇಟಲ್ಲೋ ಇಟ್ಟು ಈ ನೈವೇದ್ಯವನ್ನ ಲಿಂಗಕ್ಕೆ ಕೊಡ್ತೀರಲ್ಲ, ಅಲ್ಲೊಂದು ಇದಿದೆ, ಸ್ಟೆಪ್ ಇದೆ. ಏನು? ಲಿಂಗ ನೆನಹಿನಲ್ಲಿಯೇ ಸ್ವೀಕರಿಸುವುದು. ನಾನಾಗ್ಲೇ ಹೇಳಿದೆ ನಿಮ್ಗೆ, ನಾನು ಅನ್ನೋದಿಲ್ಲ, ನಾನು ಮತ್ತು ನನ್ನ ಲಿಂಗಯ್ಯ. ಆ ಪ್ರಸಾದವನ್ನ ಆ ನೈವೇದ್ಯದ ರೂಪದಲ್ಲಿ ಅಲ್ಲಿಟ್ಟಾಗ ಲಿಂಗ ನೆನಹಿನಲ್ಲಿಯೇ ಸ್ವೀಕರಿಸೋದು. ನೀವಷ್ಟೇ ಸ್ವೀಕರಿಸ್ತಾ ಇಲ್ಲ, ಲಿಂಗ ನೆನಹಿನಲ್ಲಿಯೇ ಸ್ವೀಕರಿಸೋದು. ಅಂಗಾರ್ಪಿತವ ವಿಸರ್ಜಿಸುವುದಯ್ಯ ಅಂದಾಗ ಬರ್ತೇನೆ ನೋಡಿ ಕಷ್ಟ. ಅದು ಅಂಗಕ್ಕೆ ಕೊಡ್ತಾ ಇಲ್ಲ, ನನ್ನ ದೇಹಕ್ಕಾಗಿ ನಾನು ಆ ನೈವೇದ್ಯವನ್ನು ಕೊಡ್ತಾ ಇಲ್ಲ, ಲಿಂಗಕ್ಕಾಗಿ, ಲಿಂಗದ ನೆನಹಿನಲ್ಲಿಯೇ ಸ್ವೀಕರಿಸುವುದು. ತಟ್ಟುವ ಮುಟ್ಟುವ ಸೋಂಕುವ ಮರ್ಮವ ನರಿದು. ವರ್ಮ ಅಂದ್ರೆ ಮರ್ಮ ಅಥವಾ ರಹಸ್ಯ. ಲಿಂಗ ಮುಖಕ್ಕೆ ನಿವೇದಿಸಿ ಲಿಂಗ ಪ್ರಸಾದವ ಸ್ವೀಕರಿಸುತ್ತ ಬಲ್ಲರೆ ಅದೇ ಪ್ರಸಾದಿ ಸ್ಥಳ ಅಂತ ಹೇಳ್ತಾ ಇದ್ದಾರೆ ಶಿವಯೋಗಿಗಳು. ಇಷ್ಟಲಿಂಗಾರ್ಚನೆಯ ಸಮಯದಲ್ಲಿ ಅದನ್ನ ನಾವು ಏನ್ ಮಾಡ್ತೀವಿ, ನೀರ್ ಹಾಕ್ತಿವಿ, ಅದನ್ನ ಚೆನ್ನಾಗಿ ಒಂದು ಒಳ್ಳೆ ಬಟ್ಟೆಯಿಂದ
ಅದನ್ನ ಉಜ್ಜುತ್ತೀವಿ, ಸ್ಪರ್ಶನೆ ಮಾಡ್ತೀವಿ. ಅದನ್ನ ಅಪ್ಪಿಕೊಳ್ಳುವ ಅಂದ್ರೇನು? ಇಷ್ಟಲಿಂಗವನ್ನ ಕರಹಸ್ತದಲ್ಲಿ ಇಟ್ಕೊಳ್ಳೋದು. ತಟ್ಟುವ, ಮುಟ್ಟುವ, ಸೋಂಕುವ ಅಂದ್ರೇನು? ತಟ್ಟುವ ಅಂದ್ರೆ ಉಜ್ಜೋದು. ಒಳ್ಳೆಯ ಬಟ್ಟೆಯಿಂದ ಉಜ್ತೀವಿ ನೋಡಿ, ನೀರು ಹಾಕಿದ ನಂತರ. ಮುಂದೆ ಅದಕ್ಕೆ ಎಷ್ಟೊಂದು ಅಪ್ಯಾಯಮಾನದಿಂದ ಮುಟ್ತೀವಿ, ವಿಭೂತಿ ಧಾರಣೆ ಮಾಡ್ತೀವಿ ಅದಕ್ಕೆ. ಅದು ನನ್ನ ಕರಹಸ್ತದಲ್ಲಿ ಇಟ್ಟಾಗ ನನ್ನ ಅಂಗಕ್ಕೆ ಸೋಂಕ್ತಾ ಇದೆ. ಕರಹಸ್ತದಲ್ಲಿ ಇಟ್ಟ ತಕ್ಷಣ ಅದು ನನಗೆ ಸೋಂಕ್ತಾ ಇದೆ. ತಟ್ಟುವ, ಮುಟ್ಟುವ, ಸೋಂಕುವ ವರ್ಮವನರಿದು. ಈಗ ಇಟ್ಟ ತಕ್ಷಣ ಈಗ ಲಿಂಗನನ್ನ ನಾನು ನನ್ನ ನೇತ್ರಗಳಿಂದ ನೋಡ್ತಾ ಇರುವಾಗ ಲಿಂಗ ಮುಖಕ್ಕೆ ನಿವೇದಿಸಿ, ಅದಕ್ಕೆ ನೀವು ನೈವೇದ್ಯದ ರೂಪದಲ್ಲಿ ಏನ್ ಕೊಡ್ತೀರಲ್ಲ, ಆ ಲಿಂಗ ಪ್ರಸಾದವನ್ನ ನಾವು ಸ್ವೀಕರಿಸಬೇಕು. ಅದೇ ಪ್ರಸಾದಿ ಸ್ಥಳ ಅಂತ ನಮ್ಮ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಆದಯನವರ ವಚನ ಬರ್ತಾ ಇದೆ, ಅದನ್ನ ಓದಿ ಯಾರಾದ್ರೂ. ಬಂಧ ಮೋಕ್ಷಗಳ ಭ್ರಾಂತ ನಳಿದು ಲಿಂಗವೇದಿಯಾದ ಶರಣಂಗೆ ಅಂಗಭಂಗವಿಲ್ಲ. ಅಂಗಭಂಗವಿಲ್ಲವಾಗಿ ಪ್ರಸಾದಕ್ಕೆ ಹೊರಗಲ್ಲ. ಪ್ರಸಾದಕ್ಕೆ ಹೊರಗಲ್ಲವಾಗಿ ಒಳಗೆ ಪ್ರಾಣಲಿಂಗ ಹೊರೆ ಪ್ರಸಾದವೆಂಬ ಭಂಗ ಹೊದ್ದದ್ದು. ಷಷ್ಠಲ ಜ್ಞಾನದ ವರ್ಮವ ಬಲ್ಲನಾಗಿ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಪ್ರಸಾದ ಸನ್ನಿಹಿತ. ಸಮಗ್ರ ವಚನ ಸಂಪುಟ 6, ವಚನ ಸಂಖ್ಯೆ 1029. ಶರಣು ಶರಣಾರ್ಥಿಗಳು. ಶರಣು ಶರಣು ಮಕ್ಕಳ. ಇಲ್ಲಿ ನೋಡಿ, ಒಂದು 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 ಸೂಕ್ಷ್ಮತೆಯನ್ನ ಈ ವಚನವನ್ನ ನೀವು ಅರ್ಥ ಮಾಡೋಕೆ ಪ್ರಯತ್ನ ಮಾಡಬೇಕು. ಒಂದು ಏನಿದೆ, ಇಲ್ಲಿ ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ತಾ ಇದೀವಿ. ಯಾಕಂದ್ರೆ ಇದು ಎಚ್ಚರದ ಸ್ಥಳ, ಇದು ಪ್ರಸಾದಿ ಸ್ಥಳ. ಅಂದ್ರೆ ಇಲ್ಲಿ ಅವಧಾನ ಭಕ್ತಿ ಇರೋದ್ರಿಂದ ಎಲ್ಲವನ್ನೂ ಎಚ್ಚರಿಸೋದೇ ಇರುತ್ತೆ. ಇಲ್ಲಿ ನಿಮ್ಮ ಎಚ್ಚರ ಮಾಡೋದೇ ಈ ಸ್ಥಳದ ಕರ್ತವ್ಯ. ಇಲ್ಲಿ ಆದಯ್ಯನವ್ರು ಏನ್ ಹೇಳ್ತಿದ್ದಾರೆ? ಬಂಧನ ವಿಮುಕ್ತಿಗಳೆಂಬ ಭ್ರಾಂತಿಯಲ್ಲಿರದ ಲಿಂಗವೇದಿಯಾದ ಶರಣನಿಗೆ ಅಂಗಭಂಗವು ಇರೋದಿಲ್ಲ. ಈಗ ಅವನಿಗೆ ಅಂಗದ ದೇಹಾಭಿಮಾನ ಎಲ್ಲ ಹೋಗ್ಬಿಟ್ಟಿದೆ, ಅಂಗಭಂಗವಿಲ್ಲ. ಅಂಗಭಂಗವಿಲ್ಲ ಅಂದ ತಕ್ಷಣ ಯಾಕೆ ಅಂಗಭಂಗವಿಲ್ಲ? ಈಗೆಲ್ಲ ಆತ ಲಿಂಗಮಯ ಆಗಿಬಿಟ್ಟಿದ್ದಾನೆ. ಅಂಗಭಂಗವಿಲ್ಲದರಿಂದ ಪ್ರಸಾದ ಎಲ್ಲಿ ಪ್ರಶ್ನೆ ಬರುತ್ತೆ? ಅಂಗವೇ ಇಲ್ಲವೆಂದ ಮೇಲೆ ಪ್ರಸಾದ ಯಾಕೆ ಬೇಕು ಅಂತ ಆದಯ್ಯನವರ ಪ್ರಶ್ನೆ ಇದು. ಆದಯ್ಯನವ್ರು ಕೇಳ್ತಾ ಇದ್ದಾರೆ. ಅಂಗಭಂಗವಿಲ್ಲದರಿಂದ ಪ್ರಸಾದ ಇಲ್ಲಿ ಅಪ್ರಸ್ತುತವಾಗ್ತಾ ಇದೆ. ಅಂಗಭಂಗವಿಲ್ಲವಾಗಿ ಪ್ರಸಾದಕ್ಕೆ ಹೊರಗಲ್ಲ. ಪ್ರಸಾದ ಅಪ್ರಸ್ತುತವಾದಾಗ ಒಳಗಿನ ಪ್ರಾಣಲಿಂಗವು ಪ್ರಸಾದವೆಂಬ ಹೊರೆಯ ಭಂಗದಲ್ಲಿ ಅಳಬಡದು. ಪ್ರಸಾದಕ್ಕೆ ಹೊರಗಲ್ಲವಾಗಿ ಒಳಗೆ ಪ್ರಾಣಲಿಂಗ ಹೊರೆ ಪ್ರಸಾದವೆಂಬ ಭಂಗ ಹೊಂದದು. ಇಷ್ಟಲಿಂಗಕ್ಕೇನೋ ಪ್ರಸಾದವನ್ನು ಕೊಡ್ತೀವಿ, ಪ್ರಾಣಲಿಂಗಕ್ಕೆ? ಆದಯ್ಯನವರ ಪ್ರಶ್ನೆ ಇದು. ಒಳಗಿರುವ ಪ್ರಾಣಲಿಂಗವು ಪ್ರಸಾದವೆಂಬ ಹೊರೆಯ ಭಂಗದಲ್ಲಿ ಅಳಬಡದು. ಪ್ರಾಣಲಿಂಗಕ್ಕೆ ಪ್ರಸಾದದ ಅಗತ್ಯತೆಯೂ ಇಲ್ಲ, ಅದರ ಭಂಗವನ್ನು ಅದು ಹೊಂದಿರೋದಿಲ್ಲ. ಶಟಸ್ಥಲದ ಮರ್ಮವನ್ನ ಬಲ್ಲ ಪ್ರಸಾದಿ ಸ್ಥಳದಲ್ಲಿರುವ ಶರಣನಿಗೆ ಪ್ರಸಾದ ತಾನಾಗಿಯೇ ಸಿಗ್ತಾ ಇದೆ, ಕರುಣಿಸಲ್ಪಡ್ತಾ ಇದೆ. ಪ್ರಸಾದ ಸನ್ನಿಹಿತ. ಅದಕ್ಕೆ ಜೀವನದಲ್ಲಿ ನೋಡಿ, ಆರೋಗ್ಯವೆಂಬುದು ಅತ್ಯವಶ್ಯ ಆಗಿದೆ. ಒಳ್ಳೆಯ ಆರೋಗ್ಯ ಪಡೆಯಬೇಕಾದ್ರೆ ಶಿವನ ಪ್ರಸಾದವನ್ನು ಬೇಕೇ ಬೇಕು. ಅದರ ಜೊತೆಗೆ ಅಂತಃಕರಣವು ಶುದ್ಧವಾಗಿರಬೇಕು. ಅದಕ್ಕೂ ಶಿವಪ್ರಸಾದವೇ ಅಗತ್ಯವಾಗಿ ಬೇಕು. ವೈರಾಗ್ಯ ಸಂಪತ್ತಿಗೂ ಶಿವಪ್ರಸಾದವೇ ಬೇಕು. ನಿರ್ಮಲ ಚಿತ್ತರಿಗೆ, ಪುಣ್ಯವಂತರಿಗೆ, ಸಂಯಮಶೀಲರಾದ ಶಿವಭಕ್ತರಿಗೆ ಶಿವಪ್ರಸಾದವು ಸುಲಭ ಪ್ರಾಪ್ತವಾಗಬಹುದಾಗಿದೆ. ಗುರುಪ್ರಸಾದ, ಲಿಂಗ ಪ್ರಸಾದ ಮತ್ತು ಜಂಗಮ ಪ್ರಸಾದಗಳೆಂಬ ತ್ರಿವಿಧ ಪ್ರಸಾದಗಳನ್ನು ಪ್ರಸಾದಿಯು ಸ್ವೀಕರಿಸಿ ಪುನೀತನಾಗ್ತಾ ಇದ್ದಾನೆ. ಲಿಂಗಾಂಗ ಸಮರತಿಗೆ ಶಿವಪ್ರಸಾದ ಅತ್ಯವಶ್ಯಕ ಒಂದು ತತ್ವವಾಗಿದೆ. ಅದಕ್ಕೆ ಇಲ್ಲಿ ಆದಯ್ಯನವ್ರದ್ದೊಂದು ಪ್ರಶ್ನೆ ಬಂತು. ಏನಂದ್ರೆ, ಪ್ರಾಣಲಿಂಗಕ್ಕೆ ಪ್ರಸಾದ ಆ ಹೊರೆ ಪ್ರಸಾದವೆಂಬ ಭಂಗ ಹೊತ್ತದು. ಅದು ಏನೇ ಇದ್ರೂ ಕೂಡುವೆ ಶಟಸ್ಥಲ ಜ್ಞಾನದ ವರ್ಮವ ಬಲ್ಲೆಯವನಾದಿದ್ದು. ಯಾರಿಗೆ ಇದು ಜ್ಞಾನ ಇರುತ್ತಲ್ಲ, ಶಟಸ್ಥಲದ ಜ್ಞಾನ ಇರುತ್ತಲ್ಲ, ಅವನಿಗೆ ಪ್ರಸಾದ ಅತ್ಯಂತ ಸುಲಭವಾಗಿ ಪ್ರಾಪ್ತಿಯಾಗ್ತಾ ಇದೆ. ಏಕೆಂದ್ರೆ ಈಗ ಶಿವಜ್ಞಾನ ಅವನಿಗೆ ಆಗಿದೆ, ಶಿವನ ಕರುಣೆ ಅವನ ಮೇಲಾಗ್ತಾ ಇದೆ, ಶಿವನ ಆಶೀರ್ವಾದ ಅವನಿಗೆ ಆಗ್ತಾ ಇರೋದ್ರಿಂದ ಪ್ರಸಾದದ ಬಗೆಗೆ ಅವನೇನು ಕಷ್ಟಪಡಬೇಕಾಗಿಲ್ಲ ಅನ್ನೋದೇ ಈ ವಚನದ ಅರ್ಥ ಆಗ್ತಾ ಇದೆ. ಹೀಗಾಗಿ ಗುರುಪ್ರಸಾದ, ಲಿಂಗ ಪ್ರಸಾದ, ಜಂಗಮ ಪ್ರಸಾದವೆಂಬ ತ್ರಿವಿಧ ಪ್ರಸಾದಗಳನ್ನು ಸ್ವೀಕರಿಸಿ ನಾವೆಲ್ಲ ಲಿಂಗಾಂಗ ಸಮರತಿಯಲ್ಲಿ ತೊಡಗಬೇಕಾಗ್ತಾ ಇದೆ. ಅದನ್ನ ಸ್ವತಂತ್ರ ಸಿದ್ಧಲಿಂಗೇಶ್ವರ ಶಿವಯೋಗಿಗಳವರು ಹೇಳಿದ್ರು. ಹೇಳಿ ನೋಡೋಣ. ಇದು ಶಿವಪ್ರಸಾದವನ್ನಲ್ಲದೆ ಕೊಳ್ಳನ ಭಕ್ತನು ಅನ್ನೋದನ್ನು ಓದಿ ಯಾರಾದ್ರು.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವತಂತ್ರ ಸಿದ್ಧಲಿಂಗೇಶ್ವರರ ವಚನ. ಶಿವಪ್ರಸಾದವಲ್ಲದೆ ಕೊಳ್ಳನ ಭಕ್ತನು, ಶಿವ ನಿರ್ಮಲ್ಯವಲ್ಲದೆ ಗ್ರಹಿಸನ ಭಕ್ತನು, ಶಿವನನ್ನಲ್ಲದೆ ನೆನೆಯನ ಭಕ್ತನು, ಶಿವ ಕಾರ್ಯವನ್ನಲ್ಲದೆ ಮಾಡನ ಭಕ್ತನು, ಶಿವನವರನ್ನಲ್ಲದೆ ನಂಬನ ಭಕ್ತನು. ನಿಜ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ನಿಮ್ಮ ಭಕ್ತರ ಚಾರಿತ್ರ್ಯವಿದು. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 910. ಶರಣು ಶರಣಾರ್ಥಿ. ಅದಕ್ಕಾಗಿ ನಾವು ಯಾವಾಗ್ಲೂ ಆಹಾರವನ್ನ ಏನ್ ಸ್ವೀಕರಿಸ್ಕೊಳ್ತೀವ, ಯಾವುದೇ ಪ್ರಸಾದವನ್ನ ಅದು ಯಾವಾಗ್ಲೂ ನಾವು ಶಿವಪ್ರಸಾದ ಅಂತಾನೇ ತಗೊಳ್ಬೇಕು. ಶಿವಪ್ರಸಾದವನ್ನಲ್ಲದೆ ಕೊಳ್ಳನ ಭಕ್ತನು, ಶಿವ ನಿರ್ಮಾಲ್ಯವನ್ನಲ್ಲದೆ ಗ್ರಹಿಸದ, ಶಿವ ನಿರ್ಮಲವಾದ ಒಂದು ಮನದಿಂದಲೇ ಎಲ್ಲವನ್ನು ನಾವು ಅದನ್ನು ತಗೊಳ್ಬೇಕು. ಅದಕ್ಕೆ ಆಹಾರವನ್ನ ನಾವು ಸ್ವೀಕರಿಸ್ತಾ ಇರುವಾಗ ನಮ್ಮ ಮನಸ್ಸು ನಿರ್ಮಲವಾಗಿರ್ಬೇಕು. ಅತ್ಯಂತ ಕೋಪಿಷ್ಠನಾಗಿ ಕೋಪದಲ್ಲಿರುವಾಗ ಜಗಳವಾಡಿ ಹಾಗೆಲ್ಲ ಪ್ರಸಾದ ಸ್ವೀಕರಣೆ ಆಗೋಲ್ಲ. ಏಕೆಂದ್ರೆ ನಮ್ಮ ಪ್ರಸಾದ ಬೇರೆ, ಬೇರೆಯವರ ಪ್ರಸಾದ ಬೇರೆ, ಅವರ ಪ್ರಸಾದ ಸ್ವೀಕರಣೆ ಬೇರೆ, ನಮ್ಮ ಪ್ರಸಾದ ಸ್ವೀಕರಣೆ ಬೇರೆ ಆಗ್ತಾ ಇದೆ. ಯಾಕೆಂದ್ರೆ ಅವರ ಪ್ರಸಾದ ಏನಾಗಿದೆ ನಮಗೆ ಗೊತ್ತಿಲ್ಲ, ಆದ್ರೆ ನಮ್ಮದು ಮಾತ್ರ ಶಿವಪ್ರಸಾದವಾಗಿದೆ. ಶಿವ ನಿರ್ಮಲ್ಯವನ್ನಿಲ್ಲದೆ ಗ್ರಹಿಸನಾ ಭಕ್ತನು, ಶಿವನನ್ನಲ್ಲದೆ ನೆನೆಯನಾ ಭಕ್ತನು. ಅದು ಬರ್ತೀನಿ ಇಲ್ಲಿ, ಮೌನದುಲ್ಲಂಬುದು ಆಚಾರವಲ್ಲ ಅಂತ ತಂದೆಯವರ ವಚನ ಇದೆ. ಹಾಗೆ ಶಿವನನ್ನಲ್ಲದೆ ನೆನೆಯನಾ ಭಕ್ತನು, ಶಿವ ಕಾರ್ಯವನ್ನಲ್ಲದೆ ಮಾಡನಾ ಭಕ್ತನು. ಪ್ರತಿಯೊಂದು ಕಾರ್ಯ ನಾನು ಏನ್ ಮಾಡ್ತಾ ಇದ್ದೀನೋ, ಕಾಯಕ ಮಾಡ್ತಾ ಇದ್ದೀನೋ, ಅದು ಶಿವ ಕಾರ್ಯವೇ. ಶಿವನವರನ್ನಲ್ಲದೆ ನಂಬನಾ ಭಕ್ತನು. ನಾವು ಯಾರನ್ನು ಬೇರೆ ನಂಬೋದೇ ಇಲ್ಲ. ನಮಗೆ ಇಷ್ಟಲಿಂಗ, ಪರವಸ್ತು, ಪರಮಾತ್ಮ, ಅದ್ ಬಿಟ್ಟು ನಮ್ಗೇನು ಗೊತ್ತಿಲ್ಲ. ಇದೇ ನಿಮ್ಮ ಭಕ್ತನ ಚಾರಿತ್ರ ಅಂತ ಹೇಳ್ತಾ ಇದ್ದಾರೆ. ಶಿವಭಕ್ತರಲ್ಲಿ ಮಾತ್ರ ಆತನಿಗೆ ನಂಬಿಕೆ ಇರ್ತಾ ಇದೆ. ಶಿವನವರನ್ನಲ್ಲದೆ ನಂಬನಾ ಭಕ್ತನು. ಪ್ರಸಾದಿ ಸ್ಥಳೀಯದ ಒಂದು ಚಾರಿತ್ರ ಇದು. ಹೇಗಿರ್ತಾನೆ ಒಬ್ಬ ಪ್ರಸಾದಿ ಅಂದ್ರೆ, ಶಿವಪ್ರಸಾದ ಹ್ಯಾಕ್ ತಗೊಳ್ತಾ ಇದ್ದಾನೆ ನೋಡಿ. ಅದು ನಮಗೆ ಪ್ರಸಾದ ಅಲ್ಲ, ಶಿವಪ್ರಸಾದ. ಅದಕ್ಕೆ ಷಣ್ಮುಖ ಸ್ವಾಮಿಯವರು ಬಹಳ ಸುಂದರವಾಗಿ ಹೇಳಿದರು. ನೀವು ಹೇಗೆ ಊಟ ಮಾಡಬೇಕು, ಹೇಗೆ ಪ್ರಸಾದವನ್ನ ಸ್ವೀಕರಿಸಬೇಕು ಅನ್ನೋದನ್ನ ಎಷ್ಟು ಸುಂದರವಾಗಿ ವಚನ ಬರ್ತಾ ಇದೆ ಷಣ್ಮುಖ ಸ್ವಾಮಿಯವರದು. ನೋಡಿ, ನೀವು ಇದನ್ನೇನಾದ್ರೂ ಫಾಲೋ ಮಾಡೋಕ್ಕಾಗುತ್ತಾ ನೋಡಿ, ಓದಿ ನೋಡೋಣ ಷಣ್ಮುಖ ಸ್ವಾಮಿಯವರು ಈ ವಚನವನ್ನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವಪ್ರಸಾದವನಾರೋಗಣೆಯ ಮಾಡುವಲ್ಲಿ ಕರಣಗಳು ಕಡೆಗೆ ತುಳುಕದಿರಬೇಕು, ಚಿತ್ತವು ಅತ್ತಿತ್ತ ಹರಿಯದಿರಬೇಕು, ಶಿವಧ್ಯಾನ ಪಾರಾಯಣನಾಗಿರಬೇಕು, ಶಿವಪ್ರಸಾದದಲ್ಲಿ ಮನವು ಮಗ್ನವಾಗಿರಬೇಕು, ಪ್ರಸಾದವೇ ಪರಬ್ರಹ್ಮವೆಂಬ ಭಾವ ಬಲಿದಿರಬೇಕು, ತುತ್ತು ತುತ್ತಿಗೆ ಶಿವಮಂತ್ರವ ಉಚ್ಚರಿಸುತ್ತಿರಬೇಕು, ಶಿವಪ್ರಸಾದದ ಘನವ ಕಂಡು ಮನವು ಹಿಗ್ಗಿ ಪರಮ ಪರಿಣಾಮದೊಳಗೋಲಾಡುತ್ತಿರಬೇಕು. ಇಂತಿ ಭೇದವ ನರಿಯಬಲ್ಲಾತನೇ ಅಚ್ಚ ಪ್ರಸಾದಿಯಯ್ಯ ಅಖಂಡೇಶ್ವರ. ಸಮಗ್ರ ವಚನ ಸಂಪುಟ 14, ವಚನ ಸಂಖ್ಯೆ 630. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು. ನೋಡಿ, ಎಲ್ರು ಎದೆ ಮೇಲೆ ಕೈ ಇಟ್ಟುಕೊಂಡು ನೋಡಿ, ನಾವು ಹೀಗೆ ಊಟ ಮಾಡ್ತಾ ಇದೀವ, ಹೀಗೆ ಪ್ರಸಾದ ಸ್ವೀಕರಣೆ ಮಾಡ್ತಾ ಇದೀವಿ ನೋಡಿ, ಹೀಗೆ ಸ್ವೀಕಾರ ಮಾಡ್ತಿದೀವ. ಶಿವಪ್ರಸಾದವ ಆರೋಗಣೆಯ ಮಾಡುವಲ್ಲಿ ಕರಣಗಳು ಕಡೆಗೆ ತುಳುಕದಿರಬೇಕು. ಅತ್ತ ಇತ್ತ ಇತ್ತ ಅತ್ತ. ಏನು ನಮ್ಮ ಮನಸ್ಸು, ಎಷ್ಟು ಮಾತಾಡ್ತೀವಿ ಊಟ ಮಾಡುವಾಗ ಸಹ. ಅತ್ತಿತ್ತ ತುಳುಕದಂತೆ ಕರಣಗಳು ಕಡೆಗೆ ತುಳುಕದಿರಬೇಕು, ಹೋಗಬಾರ್ದು, ಬಹಳ ಮಾತನಾಡಬಾರ್ದು, ಊಟವಾಡಬೇಕು. ಎಚ್ಚರ ರೀ, ಈ ಇಡೀ ಸ್ಥಳ ಎಚ್ಚರದ ಬಗ್ಗೆನೇ ಹೇಳ್ತಾ ಹೋಗುತ್ತೆ. ಚಿತ್ತ, ಬುದ್ಧಿ, ಮನಸ್ಸು ಇವೆಲ್ಲ ಇದೆಯಲ್ಲ, ಕರ್ಣಗಳು ಆ ಕಡೆ ಈ ಕಡೆ ಹೋಗ್ಬಾರ್ದು. ಮತ್ತೆ ಊಟ ಮಾಡ್ತಿದೀವಲ್ಲ, ಏನ್ ಊಟ ಮಾಡ್ತಾ ಇದೀವಿ? ಊಟ ಬೇರೆಯವ್ರ ಊಟ ತರ ಮಾಡ್ತಾ ಇದ್ದೇವೆ? ಇಲ್ಲ ರೀ, ನಾವು ಶಿವಪ್ರಸಾದವನ್ನ ಸ್ವೀಕರಿಸ್ತಾ ಇದ್ದೀವಿ. ಚಿತ್ತವು ಅತ್ತಿತ್ತ ಹರಿಯದಿರಬೇಕು. ಏನೇನು ಮಾತಾಡ್ತಾ ಹೋಗ್ತೀವಿ, ಊಟ ಮಾಡುವಾಗ್ಲಾದ್ರೂ ಸ್ವಲ್ಪ ಸುಮ್ಮನಿರಬಾರ್ದೆ ಶಿವಪ್ರಸಾದವನ್ನ. ಯಾಕೆ ನೀವೊಬ್ಬರೇ ಊಟ ಮಾಡ್ತಿದ್ದೀರಾ? ಇಲ್ಲ, ಮತ್ತಾರಿದ್ದಾರೆ ನಿಮ್ ಜೊತೆ? ಲಿಂಗಯ್ಯ ಇದ್ದಾನೆ. ನೀವು ಇಷ್ಟೊಂದು ಮಾತಾಡ್ತಾ ಹೋದ್ರೆ ಆ ಲಿಂಗಯ್ಯನ ಗತಿ ಏನು? ಲಿಂಗಯ್ಯನ ಗತಿ ಏನು? ನೀವೊಬ್ಬರೇ ಊಟ ಮಾಡ್ತಿದ್ದೀರಾ? ಇಲ್ಲ, ಅವ್ನ್ ಸ್ವಲ್ಪ ಮಾಡೋಕೆ ಬಿಡಿ. ಅದಕ್ಕೇನ್ ಬೇಕು? ಸ್ವಲ್ಪ ಮೌನ ಬೇಕಾಗ್ತಾ ಇದೆ. ಸ್ವಲ್ಪ ಶಿವ ಧ್ಯಾನ ಪಾರಾಯಣಾಗಿರಬೇಕು, ಶಿವಪ್ರಸಾದದಲ್ಲಿ ಮನವು ಮಗ್ನವಾಗಿರಬೇಕು. ಅದನ್ನ ನೋಡ್ಬೇಕು ಏನಿಟ್ಟಿದ್ದಾರೆ ತಟ್ಟೆಯಲ್ಲಿ. ಅಯ್ಯೋ, ಏನ್ ಊಟ ಮಾಡ್ತಾರೆ ಒಬ್ರು, ಅಬ್ಬಬ್ಬಬ್ಬಬ್ಬಬ್ಬ, ಲಕ್ಷ್ಯವೇ ಇರೋಲ್ಲ ಊಟದ ಕಡೆ. ಎಷ್ಟು ಚೆನ್ನಾಗಿ ಮಾಡಿರ್ತಾರೆ, ಎಷ್ಟೊಂದು ಚೆನ್ನಾಗಿ ಹೆಣ್ಣು ಮಕ್ಕಳು ಎಷ್ಟೊಂದು ಕಷ್ಟಪಟ್ಟು ಮನೆಯವರು ನಿಮಗಾಗಿ ಅದನ್ನ ಶಿವಪ್ರಸಾದ ಅಂತ ತಗೊಳ್ಬೇಕು. ಅದರಲ್ಲಿ ಮಗ್ನ ಆಗ್ಬೇಕು ಮನಸ್ಸು. ಶಿವಪ್ರಸಾದದಲ್ಲಿ ಮನವು ಮಗ್ನವಾಗಿರಬೇಕು. ಅಷ್ಟೇ ಅಲ್ಲ, ಪ್ರಸಾದವೇ ಪರಬ್ರಹ್ಮ, ಅದೇ ಪರವಸ್ತು. ಪರಬ್ರಹ್ಮ ಅದೇ ಪರವಸ್ತು.
ಇವತ್ತು ನನಗೆ ಈ ಪ್ರಸಾದ ಲಭ್ಯವಾಯಿತಲ್ಲ, ಯಾರು ಕೊಟ್ರು? ಪರವಸ್ತು, ಪರಬ್ರಹ್ಮ. ನನ್ನ ಲಿಂಗಯ್ಯನೇ ಇದನ್ನ ಕರುಣಿಸಿದಾನೆ. ಆ ಭಾವ ಬಲ್ತಿರ್ಬೇಕ್ರಿ. ತುತ್ತಿಗೆ ಶಿವಮಂತ್ರವ ಉಚ್ಚರಿಸುತ್ತಿರ್ಬೇಕು. ತುತ್ತ ಹಾಕಿದ ತಕ್ಷಣ ಓಂ ನಮಃ ಶಿವಾಯ. ಶಿವಪ್ರಸಾದದ ಘನವ ಕಂಡು ನೋಡಿ, ಆ ತಟ್ಟೆ ವಿಪರೀತವಾಗಿ ಹಸಿವಿದ್ದಾಗ ಆ ತಟ್ಟೆ ಮುಂದೆ ಬಂದ ತಕ್ಷಣ ನೋಡಿ, ಶಿವಪ್ರಸಾದದ ಘನವ ಕಂಡು ಮನವು ಹಿಗ್ಗಿ ಪರಮ ಪರಿಣಾಮದೊಳಗೆ ಓಲಾಡುತ್ತಿರಬೇಕು ಅನ್ನೋ ಒಬ್ಬ ಏನು ಮಾತುಗಳಿವೆ, ಏನು ಶಬ್ದಗಳು. ಇವತ್ತಿನಿಂದ ಆದ್ರೂ ಆರಂಭಿಸೋಣ. ಏನು ಊಟ ಮಾಡುವಾಗ ಅದೇನು ಇಟ್ಟಿದಾರಲ್ಲ, ಅದೇನೇ ಇರಲಿ, ಚಪಾತಿ, ಪಲ್ಯ, ಅನ್ನ, ಸಾರು, ರೊಟ್ಟಿ. ಬೇರೆ ಪ್ರದೇಶದಲ್ಲಿ ಬೇರೆ ಒಂದ್ ಕಡೆ ರಾಗಿ ಮುದ್ದೆ ಬರುತ್ತೆ, ಒಂದ್ ಕಡೆ ಇಲ್ಲಿ ರೊಟ್ಟಿ ಮಾಡ್ತಾರೆ, ಮತ್ತೊಂದ್ ಕಡೆ ಅನ್ನ ಮಾಡ್ತಾರೆ, ಮತ್ತೊಂದ್ ಕಡೆ ಏನೇನೇ ಇರ್ಲಿ ಏನೇ ಇರ್ಲಿ, ಅದು ಶಿವಪ್ರಸಾದ ನನಗೆ. ಉಪ್ಪಿಟ್ಟು, ಬೆಳಗ್ಗೆ ಉಪ್ಪಿಟ್ಟು ಮಾಡಿರ್ತಾರೆ, ಇಡ್ಲಿ ಮಾಡ್ತಾರೆ, ಏನೇ ಮಾಡ್ಲಿ ಅದು ಶಿವಪ್ರಸಾದ ನನಗೆ. ಯಾಕೆ? ನಾನ್ ಬೇಡಿದ್ನ? ಇಲ್ಲ, ನನ್ ಲಿಂಗಯ್ಯನೇ ಅದನ್ನೆಲ್ಲ ಅರೇಂಜ್ ಮಾಡ್ತಾನೆ. ಅದಕ್ಕೆ ಏನಂದ್ರೆ ಅವರು ಪ್ರಸಾದವೇ ಪರಬ್ರಹ್ಮವೆಂಬ ಭಾವ ಬಲ್ತಿರಬೇಕು. ಇವತ್ತಾದ್ರೂ ನನಗೆ ಸಿಕ್ತಲ್ಲ ಇದು, ನಾನು ಉಪವಾಸಕ್ಕೆ ಬೀಳ್ತಾ ಇಲ್ಲ. ಹಾಗೆ ನನ್ನ ಒಂದು ಉಪಚಾರ, ನನ್ನ ಕಾಳಜಿ ಯಾರು ಮಾಡ್ತಾ ಇದ್ದಾರೆ? ನನ್ನ ಲಿಂಗಯ್ಯ. ತುತ್ತಿಗೆ ಶಿವ ಮಂತ್ರವ ಉಚ್ಚರಿಸುತ್ತಿರಬೇಕು. ಲಕ್ಷಣೇ ಇರೋಲ್ಲ ನನಗೆ. ಶಿವಪ್ರಸಾದ ಅಂದ ತಕ್ಷಣ ಹಾಗೆಯೇ ನಾವು ಉಣ್ಬೇಕಾಗ್ತಾ ಇದೆ. ನಿಧಾನವಾಗಿ ಪ್ರತಿ ತುತ್ತಿಗೆ ಶಿವ ಮಂತ್ರವ ಉಚ್ಚರಿಸುತ್ತಿರಬೇಕು. ಓಂ ನಮಃ ಶಿವಾಯ ಅಂದನೆ ಆ ತುತ್ತು ಒಳಗೆ ಹೋಗ್ಬೇಕು. ಎಲ್ರೂ ಕೇಳಿಸ್ಬೇಕಂತೇನಿಲ್ಲ. ನನ್ನ ಮನಸ್ಸಿನಲ್ಲಿ ಇವತ್ತು ಈ ತುತ್ತು ನಾನು ನಿನ್ನಿಂದ ಸಿಕ್ಕಿದೆ ನನಗೆ ಅಪ್ಪ, ಶಿವ ಮಂತ್ರವ ಉಚ್ಚರಿಸುತ್ತಿರಬೇಕು. ಶಿವಪ್ರಸಾದವ ಘನವ ಕೊಂಡು ಅಪ್ಪ, ಏನು ಇವತ್ತು ಮತ್ತೆಲ್ಲ ಈ ಪಕ್ವಾನ್ನಗಳು ಇದ್ದಂತ ಈ ಒಂದು ತಟ್ಟೆ ನನ್ನ ಮುಂದೆ ಬಂದಿದೆ. ಅದಕ್ಕೆ ಚೆನ್ನಯ್ಯನವರ ಅಂಬಲಿಯನ್ನು ಅವನು ಯಾಕೆ ಸವಿತಾ ಇದ್ದ? ರಾಜನು ಕೊಟ್ಟಂತ ಪಕ್ವಾನ್ನಗಳನ್ನು ಬಿಟ್ಟು ಅಂಬಲಿಯ ಮೇಲೆ ಯಾಕೆ ಅವನಿಗೆ ಅಷ್ಟೊಂದು ಮೋಹಿತನಾಗಿರ್ಬೇಕು, ಆಕರ್ಷಣೆಯಾಗಿರ್ಬೇಕು? ಯಾಕೆಂದ್ರೆ ಅದು ಶಿವಪ್ರಸಾದದ ಘನವ ಕೊಂಡು ಮನವು ಹಿಗ್ಗಿ ಪರಿಣಾಮ. ಇಂಥ ಒಂದು ಆಹಾರ ಪದಾರ್ಥ ಪ್ರಸಾದವಾಗಿ ನಮ್ಮ ಮುಂದೆ ಬಂದಾಗ ಎಂದಿಗೂ ಬಂಧುಗಳೇ ಆ ಪ್ರಸಾದ ಶಿವಪ್ರಸಾದವಾಗಿರೋದ್ರಿಂದ ಅದರ ಬಗ್ಗೆ ಯಾವ ವ್ಯಾಖ್ಯಾನ ಮಾಡಬಾರ್ದು, ಯಾವುದೇ ಕಮೆಂಟ್ ಮಾಡಬಾರ್ದು. ಉಪ್ಪು ಜಾಸ್ತಿ ಆಗಿದೆ, ಖಾರ ಜಾಸ್ತಿ ಆಗಿದೆ, ಇನ್ನಷ್ಟು ನೀರ್ ಹಾಕ್ಬೇಕಾಗಿತ್ತು, ನೀರ್ ತುಂಬಾ ಆಗಿದೆ, ಅದಾಗಿದೆ, ಇದಾಗಿದೆ ಅಂದ್ರೆ ಅದು ಶಿವಪ್ರಸಾದ ಅನ್ಸಲ್ಲ. ಯಾಕೆ? ಪರಮ ಪರಿಣಾಮದಲ್ಲಿ ನಾವು ಓಲಾಡ್ಬೇಕಾಗ್ತಾ ಇದೆ ಅಲ್ವೇ? ಅದೆಲ್ಲ ಹೇಳ್ಬಾರ್ದು. ಅದಕ್ಕೆ ಅನ್ನದ ಬಗ್ಗೆ, ಯಾಕಂದ್ರೆ ಶಿವಪ್ರಸಾದ ಅಂದ ತಕ್ಷಣ ನಾವು ಅದನ್ನ ಸಹಿಸಿಕೊಳ್ಳಲೇಬೇಕು. ಅದರ ಬಗ್ಗೆ ಯಾವುದೇನೋ ಕಮೆಂಟ್ಸ್ ಪ್ಲೀಸ್, ಏನೇನು ಕಮೆಂಟ್ ಮಾಡಬಾರ್ದು. ಯಾಕೆ? ನಮ್ಮದೇ ಬೇರೆ, ನಮ್ಮ ಪರಿಯೇ ಬೇರೆ, ನಾನು ನಡೆಯುವ ಪದವಿಯೇ ಬೇರೆ. ಯಾಕೆಂದ್ರೆ ನಾನು ಬೇರೆಯವರು ಏನು ಊಟ ಮಾಡ್ತಾರೆ ನನ್ಗೆ ಗೊತ್ತಿಲ್ಲ. ನಂದು ಮಾತ್ರ ಏನಾಗಿದೆ, ಇವತ್ತು ಪ್ರಸಾದಿ ಸ್ಥಳಕ್ಕೆ ಬಂದಿದ್ದೀನಿ, ಶಿವಪ್ರಸಾದ ತಗೊಳ್ತಿದ್ದೀನಪ್ಪ. ನಾನು ಬೇರೆಯವ್ರ ತರ ಊಟ ಮಾಡ್ತಾ ಇದ್ದೀನಾ? ಇಲ್ಲ. ಯಾಕೆ? ಅನ್ನ ಹೇಳ್ಬಿಟ್ರು. ಏನ್ ಹೇಳ್ಬಿಟ್ರು? ಮೌನದಲ್ಲಿ ಉಂಬುದು ಆಚಾರವಲ್ಲ. ಸುಮ್ನೆ ಗುಳುಂ 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 ಅಂತ ಹೋಗ್ತಾ ಇದ್ರೆ ಹೇಗೆ? ಎಲ್ಲಿಂದ ಬಂತು? ಎಷ್ಟು ಜನ ಇದ್ರಿಗಾಗಿ ದುಡಿದ್ರು, ಎಷ್ಟು ರೈತರು ಇದ್ರಿಗಾಗಿ ಕಷ್ಟಪಟ್ರು, ಎಷ್ಟು ಜನ ಹೊಲದಲ್ಲಿ ಇದಕ್ಕೆಲ್ಲ ಬಂದ್ರು, ಎಷ್ಟೋ ಜನ ಇದರಲ್ಲಿ ಅದು ಮಸಾಲೆ ಪದಾರ್ಥ ಅದು ಇದು ಎಲ್ಲ ಬಂದು, ಆ ಆಹಾರ ಪದಾರ್ಥಗಳು ಬಂದು ಅದನ್ನೆಲ್ಲ ಒಂದು ಕಡೆ ಬಂದು ಅಡಿಗೆಯಾಗಿ ಒಂದು ಶಿವಪ್ರಸಾದವಾಗಿ ಬಂದಾಗ ಗುಳುಂ 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 ಮೌನದಲ್ಲಿ ಉಂಬುದು ಅದು ಆಚಾರ ಅಲ್ಲ. ಲಿಂಗಾರ್ಪಿತವಾಗಿನೇ ಆಗ್ಬೇಕದು. ಲಿಂಗಾರ್ಪಿತವಾದ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಶರಣ ಎನ್ನುತ್ತಿರಬೇಕು. ಅದೇ ತುತ್ತಿಗೆ ಶಿವಮಂತ್ರವು ಉಚ್ಚರಿಸುತ್ತಿರ್ಬೇಕಂತ ಷಣ್ಮುಖ ಸ್ವಾಮಿಗಳು ಹೇಳಿದ್ರೆ, ಇಲ್ಲಿ ನಮ್ಮ ಗುರುದೇವರು ತುತ್ತಿಗೊಮ್ಮೆ ಶಿವಶರಣ ಎನ್ನುತ್ತಿರ್ಬೇಕು. ಯಾಕೆ ಅನ್ಬೇಕಂದ್ರೆ, ಮೇಲೆ ಅಲ್ಲಿ ಕರಣಗಳು ಆ ಕಡೆ ಈ ಕಡೆ ತುಳುಕದಿರಬೇಕು, ಚಿತ್ತವು ಅತ್ತಿತ್ತ ಹರಿಯದಿರಬೇಕು ಅಂದ್ರೆ ಏನು? ಚಿತ್ತವು ಅತ್ತಿತ್ತ ಹರಿಯಬಾರ್ದು ಅಂತ ಅಲ್ಲಿ ಶಿವಯೋಗಿಗಳು ಹೇಳಿದ್ರು. ಅದ್ ಮಾಡ್ಬೇಕಾದ್ರೆ ಕರ್ಣವೃತ್ತಿಗಳ ಅಡಗು ಅಂತ ಇಲ್ಲಿ ನಮ್ಮ ಗುರುದೇವರು ಹೇಳ್ತಾ ಇದ್ದಾರೆ. ತುತ್ತಿಗೊಮ್ಮೆ ಆ ಮಂತ್ರವನ್ನ ನಾವು ಹೇಳ್ಬೇಕು, ಶಿವ ಮಂತ್ರ ಹೇಳ್ಬೇಕು, ಮನಸ್ಸಿನಲ್ಲಿ ಹೇಳಬೇಕು. ಹೀಗೆ ಒಂದು ನಾವು ಉಣ್ಣುವ, ಬೇರೆಯವರಿಗೆಲ್ಲ ಅದು ಆಹಾರ ಅನಿಸ್ಬಹುದು, ಮೀಲ್ಸ್ ಅನ್ಬಹುದು, ಫುಡ್ ಅನ್ಬಹುದು. ನಮಗ್ ಹಾಗಲ್ಲ. ಎಲ್ಲಿರುವ ಒಂದು ತುತ್ತು, ಅದು ಎಲ್ಲವೂ ನನ್ನ ತಟ್ಟೆಯಲ್ಲಿ ನನ್ನ ಮುಂದೆ ಏನ್ ಬಂದಿದೆಯಲ್ಲೋ ಅದು ಇಬ್ಬರಿಗೆ ಬಂದಿದೆ, ನನಗೆ, ನನ್ನ ಲಿಂಗಯ್ಯನಿಗೆ. ಹೀಗಾಗಿ ಅದು ಬರೀ ಪ್ರಸಾದ ಅಲ್ಲ, ಲಿಂಗಯ್ಯನಿಗೂ ಇರೋದ್ರಿಂದ ಶಿವಪ್ರಸಾದವಾಗಿರೋದ್ರಿಂದ ಲಿಂಗಾರ್ಪಿತವ ಮಾಡಿದ ಬಳಿಕ ಆ ತಟ್ಟೆ ಬಂದ ತಕ್ಷಣ ಹಳೆಯ ಕಾಲದ ಜನ ಎಲ್ಲ ನೋಡಿ ಆ ಲಿಂಗವನ್ನ ಹೊರಗೆ ತೆಗೆದುಕೊಂಡು ಕೈಯಲ್ಲಿ ಹಿಡಿದು ಇಡೀ ತಟ್ಟೆ ಸುತ್ತಮುತ್ತೆಲ್ಲ ನೀರು ಹಾಕಿ ಆ ಇಡೀ ತಟ್ಟೆನ ನೈವೇದ್ಯದ ರೂಪದಲ್ಲಿ ಇಷ್ಟಲಿಂಗಕ್ಕೆ ತೋರಿಸ್ತಾ ಇದ್ರು. ಇಷ್ಟಲಿಂಗವನ್ನೇನು ಹೊರಗೆ ತರಿಸ್ತಾ ಇರಲಿಲ್ಲ.
ಎದೆ ಮೇಲಿನ ಅದೇನ್ ಚೀಲ ಇತ್ತಲ್ಲ ಅದನ್ನ ಹೊರಗೆ ತೆಗೆದು ಎಲ್ಲ ತಟ್ಟೆ ಸುತ್ತಮುತ್ತ ನೀರು ಹಾಕಿ ಆ ತಟ್ಟೆಯನ್ನ ಇಷ್ಟಲಿಂಗಕ್ಕೆ ಅದು ತೋರಿಸ್ತಾ ಇದ್ರು. ಅದೊಂಥರ ಲಿಂಗಾರ್ಪಿತ ಮಾಡಿರೋ ಒಂದು ಭಾವ ಅವ್ರದ್ದು. ಆ ಭಾವ ಆದ ನಂತರ ನಿಧಾನವಾಗಿ ಓಂ ನಮಃ ಶಿವಾಯ ಅಂತ ಒಳಗೆ ಶಿವಪ್ರಸಾದದಲ್ಲಿ ಮನೋಮಗ್ನವಾಗಿ ಪ್ರಸಾದವೇ ಪರಬ್ರಹ್ಮ ಎಂಬ ಭಾವದಲ್ಲಿ ನಾವು ತುತ್ತಿಗೆ ಶಿವಮಂತ್ರವನ್ನ ಉಚ್ಚರಿಸುತ್ತಾ ಪ್ರಸಾದವನ್ನ ಸ್ವೀಕರಿಸಿ ಶಿವಪ್ರಸಾದದ ಘನವ ಕಂಡು ಮನವು ಹಿಗ್ಗಿ ಪರಮ ಪರಿಣಾಮದೊಳಗೆ ಓಲಾಡುತ್ತಿರಬೇಕು. ಊಟವಾದ ನಂತರ ಪರಮ ಶಾಂತಿ. ಯಾಕೆ? ನನ್ನ ಲಿಂಗಯ್ಯ ನಾನು ಇಬ್ರು ಕೂಡಿ ತೃಪ್ತಿಯಾಗಿ ಇವತ್ತು ಆ ಶಿವಪ್ರಸಾದವನ್ನ ತೆಗೆದುಕೊಂಡೆವು. ಅಲ್ಲೊಂದು ಶಾಂತಿಯ ನೆಲೆ ಇರಬೇಕು, ಒಂದು ಆನಂದದ ಭಾವವಿರಬೇಕು. ಹೀಗೆ ಇದು ಒಂದು ಪ್ರಸಾದಿ ಸ್ಥಳದಲ್ಲಿ ಎಚ್ಚರ ಮಾಡುವ ಒಂದು ವಚನಗಳು ಬರ್ತಾ ಇವೆ. ನಾವು ಎಚ್ಚರವಾಗಿ ಹೇಗೆ ಇರಬೇಕು, ಪ್ರಸಾದಿ ಸ್ಥಳ ಅಂದ್ರೆ ಏನು, ಇವುಗಳನ್ನ ನಾವು ಮುಂದೆ ನೋಡೋಣ. ಮುಂದೆ ಗುರು ಮಹಾತ್ಮೆ ಸ್ಥಳ ಅಂತ ಬರ್ತಾ ಇದೆ, ಅದನ್ನ ಮುಂದಿನ ಸೋಮವಾರ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವ್ಯಾಖ್ಯಾನಕ್ಕೆ ವಿರಾಮವಿಡುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿನವರೆಗೂ ಶಿವಯವರ ಕುರಿತಾದ ಜ್ಞಾನ ಗಮಸ್ಥಳ ಮತ್ತು ಕೊನೆಯ ಮತ್ತು ಪ್ರಸಾದಿ ಸ್ಥಳದ ಮೊದಲನೇ ದಿನದ ಒಂದು ಅನುಭವವನ್ನ ಎಡೆ ಮಾಡಿದಂಥ ದಯಾನಂದ ನುಲಿಯಪ್ಪರು ಗುತ್ತೇಶ್ವರ ಶರಣಾರ್ಥಿಗಳು ಇವತ್ತು ನುಲಿಯಪ್ಪರು ಎಡೆ ಮಾಡಿರ್ತಕ್ಕಂಥ ಅನುಭವದಲ್ಲಿ ತಮ್ಗೇನಾದರೂ ಸಂಶಯ ಅಥವಾ ಹೆಚ್ಚಿನ ಬೆಳಕಿದ್ರೆ ತಾವು ಹಂಚ್ಕೊಳ್ಬಹುದು. 2 ನಿಮಿಷ. ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಾರ್ಥಿ ಅಣ್ಣ. ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದು. ಈಗ ಒಂದ್ ಪ್ರಶ್ನೆ ಅಂದ್ರೆ, ಈಗ ನಾವು ಎಲ್ಲರೂ ಹೋಗಿರ್ತೀವಲ್ರಿ ಊಟಕ್ಕೆ, ಪ್ರಸಾದ ಕೊಟ್ಟಾಗ ಅದ್ ಏನಾಗ್ಬಿಟ್ಟಿರುತ್ತೆ, ಅನ್ನನೇ ಬೆಂದಿರಂಗಿಲ್ರಿ. ಅಂದ್ರೆ ಪೂರ್ತಿ ಅಕ್ಕಿ ಇದ್ದಂಗೆ ಇರ್ತದ. ಅವಾಗ ನಾವು ಎಡೆ ಮಾಡ್ಕೊಂಡಿರ್ತೀವಿ ತಟ್ಟೆಯಲ್ಲಿ, ಅದನ್ನ ಬಿಡಕ್ಕೂ ಆಗಲ್ಲ ತಿನ್ನಕ್ಕೂ ಆಗಲ್ಲ, ಆ ರೀತಿ ಆಗ್ಬಿಟ್ಟಿರ್ತದ. ಆ ಟೈಮಲ್ಲಿ ಏನ್ ಮಾಡ್ಬೇಕ್ರಿ ಆ ಪರಿಸ್ಥಿತಿಯಲ್ಲಿ? ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ನನ್ನ ಅನುಭವ ಹೇಳ್ತೀನಿ. ನಾನು ಹೋಗ್ತೀನಿ ಯಾವುದೇ ಒಂದು ಇದರಲ್ಲಿ ಇಟ್ಕೊಳ್ಳಿ, ನಾನು ಇದರಲ್ಲೇ ಹೋಗಿದ್ದೆ. ಈಗ ಉಳಿವಿಯಲ್ಲಿ ಅಲ್ಲಿ ದಾಸೋಹ ಇದೆ. ಅಲ್ಲಿ ಮೊದ್ಲು ಏನ್ ಮಾಡ್ತೀನಿ, ನಾನು ಅನ್ನ ನೀಡಿದ್ರೆ ಅವರು ಅನ್ನ ಸ್ವಲ್ಪನೇ ತಗೊಳ್ತೀನಿ. ನಾನು ಎಷ್ಟು 2 ತುತ್ತು ಅಂದ್ರೆ ಅವ್ನು ಮೊದ್ಲೇ ಹೇಳೋದು, ರಿಕ್ವೆಸ್ಟ್ ಮಾಡ್ಬೋದು, 1 ಅಥವಾ 2 ತುತ್ತಾಗುವಷ್ಟು ಅನ್ನ ನೀಡ್ಕೊಂಡೆ. ಅಲ್ಲೇನಾಯ್ತು, ಸಾರು ನೀಡಿದ್ರು ಅವರು. ಅದ್ರ ಮೇಲೆ ಅದು ತುಂಬಾ ಖಾರ ಆಗಿತ್ತು. ಆ 2 ತುತ್ತು ನೀಡಿಸ್ಕೊಂಡಿದ್ರಿಂದ ನನ್ಗೆ ಗೊತ್ತಾಯ್ತು ಇದು ಆಗೋಲ್ಲ, ಖಾರ ತುಂಬಾ ಇದೆ, ಅದು ಗೊತ್ತಾಯ್ತು. ಅದಕ್ಕೆ ಮರು ಮಾತಾಡದೆ ಅಷ್ಟೇ ತಿಂದು ಬಿಡೋದು. ಅದಕ್ಕೆ ನಾನು ಏನಂತೀನಿ, ನಿಮಗೆ ತುಂಬಾ ಬಡಿಸ್ಕೊಳ್ಬೇಡಿ. ಅಥವಾ ಅಲ್ಲಿ ಬಫೆ ಸಿಸ್ಟಮ್ ಇದ್ರೆ ಮೊದಲು ಸ್ವಲ್ಪನೇ ತಗೊಂಡು ಟೇಸ್ಟ್ ಮಾಡಿ ನೋಡಿ. ಅವ್ರಿಗೆ ಬಡಿಸೋಕ್ಕಿಂತ ನೀವು ನೋಡಿ. ಒಂದ್ ವೇಳೆ ಬಡಿಸೋದಾದ್ರೆ ಅಲ್ಲೂ ಸಹ ಅವ್ರಿಗೆ ಹೇಳಿ ಸ್ವಲ್ಪ ನೀಡಿ ಅಂತ. ನಿಮಗೆ ಮತ್ತೆ ಬೇಕಾದ್ರೆ ಸೆಕೆಂಡ್ ಟೈಮ್ ನೀವು ಸರ್ವಿಂಗ್ ಮಾಡ್ಕೊಳ್ಬಹುದು. ಆದ್ರೆ ಆಹಾರವನ್ನು ಕೆಡಿಸೋಕ್ಕೂ ಬರೋಲ್ಲ. ಅದಕ್ಕೆ ಏನ್ ಮಾಡಿ, ಇಡಿಯಾಗಿ ದಿಡಿಯಾಗಿ ತಗೊಳ್ಳೋದು ಬೇಡ. ಯಾಕೆಂದ್ರೆ ಅದು ನಿಮಗೆ ಸವಿ ಆಗ್ಲಿಕ್ಕಿಲ್ಲ. ಮೊದಲು 1 ಅಥವಾ 2 ತುತ್ತು ತಗೊಳ್ಳೋದು. ಪಲ್ಯ ಕೂಡ ಅಷ್ಟೇನೆ, ಸ್ವಲ್ಪನೇ ತಗೊಳ್ಳೋದು. ಯಾಕೆಂದ್ರೆ ಅದು ಖಾರವಾಗಿರ್ಬಹುದು, ಅಥವಾ ಉಪ್ಪು ಕಡಿಮೆ ಇರಬಹುದು, ಉಪ್ಪು ಜಾಸ್ತಿ ಆಗಿರಬಹುದು, ಅದು ನಿಮ್ಗೆ ಹೋಗ್ಲಿಕ್ಕಿಲ್ಲ. ಅದಕ್ಕೆ ಏನ್ ಮಾಡೋದು, ಮೊದಲು ಸರ್ವಿಂಗ್ ಮಾಡ್ಕೊಳ್ಳುವಾಗ ಸ್ವಲ್ಪ ಎಲ್ಲ ನೀಡ್ಕೊಳ್ಳೋದು. ಯಾವುದೇ ಇರಲಿ ಅದು ನೋಡ್ಕೊಂಡು ನಿಮ್ಗೆ ಯಾವ್ದು ಹಿಡಿಸುತ್ತೋ ಅದನ್ನ ಪುನಃ ಅಲ್ಲಿ ಹೋಗಿ ಮತ್ತೆ ಬಡಿಸಿಕೊಳ್ಳಬಹುದು. ಹಾಗೆ ನಾನ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಯಾರಾದ್ರೂ ನೋಡಿ ಹೇಗೆ ಮಾಡ್ಬೋದು, ಇದನ್ನ ಪರಿಹರಿಸಿಕೊಳ್ಬಹುದು ನೋಡಿ. ಶರಣಾರ್ಥಿ. ಸರ್ ಶರಣಾರ್ಥಿ ಸರ್. ಸರ್. ಈಗ ತಾವು ಏನೊಂದು ಟೆಕ್ನಿಕ್ ಹೇಳಿದ್ರಲ್ಲ, ಟೆಕ್ನಿಕ್ ಉಪಯೋಗ ಮಾಡೋದು ಒಳ್ಳೇದು ಸರ್. ಅದೇ ಟೈಮಲ್ಲಿ ಅಲ್ಲ ಏನೇ ಬಂದ್ರು ಅದನ್ನ ನಾವು ಸಾಧಕರಾಗಿರ್ತಕ್ಕಂಥವ್ರು ಆ ನೆಲೆಯಲ್ಲಿ ಅದನ್ನ ಟೆಸ್ಟ್ ಮಾಡಿ ಒಳ್ಳೇದು. ಇನ್ನೊಂದು, ಈಗ ಮ್ಯೂಟ್ ಮಾಡ್ರಿ ಕೆಲವು. ಈಗ ಊಟಕ್ಕೆ ಬಡಿಸು, ಆಮೇಲೆ ಬಡಿಸ್ಕೊಳ್ಳೋದು, ಊಟಕ್ಕೆ ಬಡಿಸ್ರಿ ಅನ್ನೋ ಈ ಪದ ಏನೈತಿ ಅಲ್ರಿ ಸರ್, ವಿ ಸಿದ್ದರಾಮಣ್ಣ ಅಪ್ಪರು ಈ ಪದವನ್ನ ಪರ್ಯಾಯವಾಗಿ ಬಡಿಸು ಅನ್ನೋದರಲ್ಲಿ ತೃಪ್ತಿ ಇದೆ, ಎಡೆ ಮಾಡ್ರಿ ಅನ್ನೋದರಲ್ಲಿ ಸಂತೃಪ್ತಿ ಇದೆ, ಬಡಿಸು ಅನ್ನೋದರಲ್ಲಿ ಬೇಡಿಕೆ ಇದೆ, ಎಡೆ ಮಾಡ್ರಿ ಅನ್ನೋದರಲ್ಲಿ ಅರ್ಪಣೆ ಇದೆ. ಹಾಗಾಗಿ ಊಟಕ್ಕೆ ಎಡೆ ಮಾಡ್ರಿ, ಎಡೆ ಮಾಡಿಸ್ಕೊಡ್ರಿ ಅಂತಕ್ಕಂಥ ಪದ ಸೂಕ್ತ ಶರಣ ಸಾಹಿತ್ಯ ಹೊಂದಾಣಿಕೆ ಆಗ್ತದೆ ಅಂತ ನನ್ನ ಭಾವನೆ. ಹಾಗಾಗಿ ಈ ಪದವನ್ನು ಕೈ ಬಿಡೋದು ವಾಸ್ತು ಅಂತ ನನ್ಗೆ ಅನಿಸುತ್ತಿರಪ್ಪ. ಹೌದು, ಅದು ಸರಿಯಾಗಿದೆ. ಈಗ ಶಿವಯೋಗಿಗಳು ನಾನು
ಒಮ್ಮೆ ಮುರುಗೋಡಕ್ಕೆ ಹೋದಾಗ, ಈಗಿನ ಶಿವಯೋಗಿ ಇವರಲ್ಲ, ಮೊದಲಿನ ಮಹಾಂತ ಶಿವಯೋಗಿ, ನಾನು ಚಿಕ್ಕವನಿದ್ದಾಗ ಹೋದಾಗ ಅವ್ರು ಹೇಗೆ ಪ್ರಸಾದ ಸ್ವೀಕಾರ ಮಾಡ್ತಿದ್ರು, ಅಥವಾ ನಮ್ಮ ಮೃತ್ಯುಂಜಯ ಧಾರವಾಡದ ಮೃತ್ಯುಂಜಯ ಇವರೆಲ್ಲ ಆಹಾರ ಹೇಗೆ ಸ್ವೀಕಾರ ಮಾಡ್ತಿದ್ರು ಅನ್ನೋದು ನಾನು ಕಣ್ಣಾರೆ ನೋಡಿದೀನಿ. ಏನ್ ಮಾಡ್ತಿದ್ರು ಅಂದ್ರೆ ಆ ಅಡುಗೆ ಮಾಡೋರು ಅವ್ರ ಎದುರುಗಡೆ ಎಲ್ಲ ಪಾತ್ರೆಗಳಲ್ಲಿ ಅವನ್ನೆಲ್ಲ ಇಟ್ಬಿಡ್ತಿದ್ರು. ಶಿವಯೋಗಿಗಳಾದವ್ರು ಹೇಗೆ ಊಟ ಮಾಡ್ತಾರೆ ಅಂದ್ರೆ ತಾವೇ ಅದರಲ್ಲಿ ಅದನ್ನ ತಗೊಳ್ತಾರೆ, ಎಡೆಗೆ ಎಷ್ಟು ಬೇಕೋ ಅಷ್ಟು ತಗೊಳ್ತಾರೆ ಅಷ್ಟೇ. ಬೇರೆಯವರು ಅವ್ರಿಗೆ ಎಡೆ ಮಾಡ್ಬೇಕು ಅಥವಾ ನೀಡ್ಬೇಕು ಈ ತರ ಏನು ಪದ್ಧತಿ ಇರೋಲ್ಲ. ಅದನ್ನು ನಾವು ಮಾಡ್ಕೋಬಹುದು. ಏನಂದ್ರೆ ಎಲ್ಲ ಅವ್ರು ನಮ್ ಮುಂದೆ ಇಡ್ಲಿ, ನಮ್ಗೆ ಎಷ್ಟು ಬೇಕೋ ಅಷ್ಟೇ ಸ್ವೀಕಾರ ಸಹ ಮಾಡಬಹುದು. ಅಲ್ರಿ ಅಪ್ಪಾರ, ಒಬ್ಬೊಬ್ರು ಒಂದೇ ಸಲ ಎಡೆ ಮಾಡ್ಕೊಂಡು ಮತ್ತೊಂದ್ಸಲ ಎಡೆ ಮಾಡ್ಕೊಳಲ್ಲ ರೀ, ಅದು ಸೂಕ್ತನೋ? ಅವ್ರ ನೇಮನ ಹಂಗ ಒಂದ್ಸಲ ಏನ ಎಡೆ ಮಾಡ್ಕೊಂತಾರಲ್ಲ, ಇನ್ನೊಮ್ಮೆ ಮತ್ತೆ ಯಾವ್ದು ಪದಾರ್ಥ ಹಾಕಿಸ್ಕೊಳಂಗಿಲ್ಲ ಅವ್ರು. ಅದೇನು ನಮ್ಮಲ್ಲಿ ನಿಯಮ ಇಲ್ಲ ಅಲ್ಲಕ್ಕ ಅದು. ಕೆಲವೊಬ್ರು ಹಾಗೆ ಮಾಡ್ತಾರ್ರಿ. ನಮ್ಮಲ್ಲಿ ನನಗ್ ಕಂಡು ಬಂದ ನನಗ ಅನುಭವದ ಪ್ರಕಾರ ನಾನೆಲ್ಲೂ ವಚನಗಳಲ್ಲಾಗ್ಲಿ ಆ ನಿಯಮವನ್ನೇನ್ ಇರ್ಲಿಲ್ಲ. ಒಮ್ಮೆ ಜೈನರು ಮಾಡ್ತಾರೆ, ಜೈನರಲ್ಲಿ ಬರುತ್ತೆ, ಒಮ್ಮೆನೆ ಅವ್ರು ನೆಚ್ಕೊಂಡ್ಬಿಡ್ತಾರೆ, ಮತ್ತೊಮ್ಮೆ ಅಲ್ಲಿ ಅವಕಾಶ ಇಲ್ಲ. ನಮ್ಮಲ್ಲೇನ್ ಹಾಗಿಲ್ಲ, ನಮ್ಮಲ್ಲೇನ್ ಹಾಗಿಲ್ಲ ಅನ್ಸುತ್ತೆ ನನಗೆ. ಅಲ್ಲ ರೇಣುಕಣ್ಣ, ನಿಮ್ಮ ಅಭಿಪ್ರಾಯ ಏನು? ರೇಣುಕಣ್ಣ, ಶಿವಾನಂದನ? ಸರ್ ಸರಿ ಐತಿ ಸರ್, ನಮ್ಮದ್ ಬಾಳ ಪ್ರಫುಲ್ಲಿತ ಐತ್ರಿ. ಬೇಕೆಂಬುದಲ್ಲ ಬೇಡೆಂಬುದಲ್ಲ, ಈ ಉಭಯನ ಅತಿಗಳಿದು ನಾವು ಪ್ರಸಾದವನ್ನ ಮಾಡ್ಕೋಬೇಕಾಗ್ತದೆ. ಬ್ಯಾಡ ಅಂತ ಅನ್ನೋದು ಕೂಡ ಒಂದು ಅಹಮಿಕೆ ಆಗ್ತೈತಿ. ಬೇಕನ್ನೋದು ಸಹಿತ ಅದು ಬೇಕನ್ನೋದು ಸಹಿತ ಒಂದು ತೊಂದ್ರೆ, ಬ್ಯಾಡ ಅನ್ನೋದು ತೊಂದ್ರೆ. ಇವೆರಡನ್ನ ಅತಿಗಳಿದು ಪ್ರಸಾದ ಮಾಡ್ಬೇಕಾಗ್ತದೆ. ಕೆಲವರು ತ್ಯಾಗ ಮಾಡ್ತಾರೆ, ಅದು ನಂಗೆ ಯಾಕೋ ಇಷ್ಟ ಆಗಲ್ಲಪ್ಪ. ತ್ಯಾಗ ಮಾಡ್ಬಾರ್ದು, ಅರ್ಪ ಏನ್ ಬಂದಿರುತ್ತೋ ಅದು ಪ್ರಸಾದ ಅಲ್ಲ. ಹೌದು ಹೌದು ಹೌದು. ಹಾಗಾಗಿ ನಾವು ಅದನ್ನ ಅತಿಗಳಿದು ಮಾಡ್ಬೇಕು ಪ್ರಸಾದ ಅಂತ ನನ್ಗೆ ಅನಿಸಿಕೆ. ಹಾಗಾಗಿ ಇದ್ ಬ್ಯಾಡ್ರಿ, ಇಷ್ಟೇ ಸಾಕು, ಈ ರೀತಿ ನಾವ್ ಏನೇ ಮಾಡ್ಕೋಬೇಕಾದ್ರೆ ನಮ್ಮ ಮನೆಯಲ್ಲಿ ಮಾರ್ಪಾಟ್ ಮಾಡ್ಕೊಳ್ಳೋಣ. ನಾವು ಹೋದಲ್ಲಿ ಬಂದಲ್ಲಿ ಕೆಲವೊಂದಿಷ್ಟೆಲ್ಲ ಎಲ್ಲರಿಗಿಂತ ಭಿನ್ನವಾಗಿ ಗುರುತಿಸ್ಕೊಳ್ಳೋದು ಇಷ್ಟ ಆಗೋದಿಲ್ಲ ಅಷ್ಟೇ. ಮತ್ತೆ ನಮ್ಮ ತಾಯಂದ್ರಿಗೆ ಎರಡನೇ ಸಾರಿ ಬೇಡಿದಾಗ ಇನ್ನೂ ಖುಷಿ ಆಗುತ್ತೆ ಶಿವಾನಂದ್ ಸರ್. ಹೌದಾ. ಆಮೇಲೆ ಅಂದ್ರೆ ಎಲ್ಲರೂ ಹಿಂಗೆ ಇರ್ಬೇಕು ಅಂತಿಲ್ಲ, ಕೆಲವರು ಪಾಲನೆ ಮಾಡ್ತಾರೆ ಮಾಡ್ಲಿ. ಆದ್ರೆ ಈಗೆಲ್ಲ ನಮ್ಮ ಸ್ವಾನುಭವನಲ್ಲಿ ಇರತಕ್ಕಂತ ಎಲ್ಲ ಸದ್ಭಕ್ತರು ಅವ್ರನ್ನ ಕರಿಯೋಕ್ಕೂ ಮತ್ತ ಅವ್ರನ್ನ ಕರೆದು ಪ್ರಸಾದ ಮಾಡಿಸೋದು ನಮ್ಗೆ ಎಷ್ಟಂದ್ರೆ, ನಮ್ಮ ಮನೆಯವ್ರು ಕರೆದು ಊಟ ಮಾಡಿಸ್ಕೊಂಡಂಗ ಅವ್ರ ಜೊತೆ ಊಟ ಮಾಡ್ದಂಗ ಫೀಲಿಂಗ್ ಆಕೈತಿ ನಮ್ಗೆ. ಯಾಕಂತಂದ್ರ ಅವ್ರು ಯಾವ್ದು ಬೇಕು ಬೇಡ ಇಂಥವ್ ಯಾವೂ ಕಿರಿಕಿರಿ ಇರಂಗಿಲ್ಲ. ಅದನ್ನ ಬಿಟ್ಟು ಪ್ರತ್ಯೇಕವಾಗಿ ಭಿನ್ನವಾಗಿ ಗುರುತಿಸ್ಕೊಂಡಿರ್ತಾರಲ್ಲ, ಅವ್ರ ಆರಾಧನೆ ಮಾಡೋದು, ಜಂಗಮಾರಾಧನೆ ಮಾಡೋದು ಏನಾಗುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗತ್ತೆ, ಮತ್ತೆ ಸಾಧಕರಿಗೆ ತೊಂದರೆ ಆಕೈತಿ. ಇವ್ರು ಏನಿದ್ದದ್ದು ಪ್ರಸಾದ ನಮ್ಮದ್ ಏನ್ ಮಾಡಿರ್ತೇವೋ ಅದನ್ನೇ ತೃಪ್ತಿಯಾಗಿ ಮಾಡ್ತಾರೆ. ಬಹಳ ಸಂತೋಷ ಅನಿಸ್ತದೆ. ಅದಕ್ಕಾಗಿ ಒಂದು ವಿಷಯ ಏನಂದ್ರೆ ಶಿವಾನಂದನ, ನನ್ನ ಒಂದು ವೈಯಕ್ತಿಕ ಚಿಂತನೆ ನಿಮ್ ಮುಂದೆ ಇಡ್ತೀನಿ, ನೀವು ಅದನ್ನ ಸ್ವಲ್ಪ ಪರಿಹಾರ ಮಾಡಿ. ಈ ವಿರಕ್ತ ಮಠಾಧೀಶರನ್ನ ನಮ್ಮ ಮನೆಗಳಿಗೆ ಊಟ ಕರೆಯಬೇಕಂದ್ರೆ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಏಕೆಂದ್ರೆ ಅವರು ಬಂದು ಸ್ನಾನ ಮಾಡ್ಕೊಳ್ಳೋರು, ಅವರಿಗಾಗಿ ಬೇರೆಯವರೇ ಅಡಿಗೆ ಮಾಡ್ಬೇಕು. ಈ ಎಲ್ಲಾ ಅಧ್ವಾನಗಳ ನಡುವೆ ಅವರನ್ನು ಕರಿಬೇಕಂದ್ರೆ ನಮ್ಗೆ ಎಷ್ಟೊಂದು ಸಂಕಟ ಆಗುತ್ತದೆ. ಈಗ ನೋಡಿ, ನನ್ನ ಹೆಂಡತಿ ಡಾಕ್ಟ್ರು, ನಾನ್ ಡಾಕ್ಟ್ರು, ಮನೆಯಲ್ಲಿ ಯಾರು ಮಾಡೋರು ಹೇಳಿ? ಅವ್ರಿಗೆ ಈ ಮಡಿ ಹುಡಿ ಸ್ನಾನ ಮಾಡ್ಕೊಳ್ತಾರೆ, ಮತ್ತೆ ಸ್ನಾನ ಮಾಡಿದವರೇ ಅವ್ರಿಗೆ ಅಡಿಗೆ ಮಾಡ್ಬೇಕು, ಅವ್ರಿಗಾಗಿ ಸಪರೇಟ್ ಮಾಡ್ಬೇಕು. ಇದೆಲ್ಲ ಯಾವ ಧರ್ಮಶಾಸ್ತ್ರಗಳಲ್ಲಿ ಹೇಳಿದೆ? ಎಸ್ಪೆಷಲಿ ನಮ್ಮ ಧರ್ಮದಲ್ಲಿ ಅದೇನೂ ಇಲ್ಲ. ನಿಮಗೇನ್ ಅನ್ಸುತ್ತೆ ನೋಡಿ? ಯಾಕಂದ್ರೆ ಹೀಗಾಗಿ ಏನಾಗಿದೆ, ವಿರಕ್ತ ಮಠಾಧೀಶನ್ ಕರೆಯೋದೇ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಭಕ್ತರ ಮನೆಗೆ ಈ ಧಾವಂತದ ದಿನಗಳಲ್ಲಿ. ನೀವೇನಂತೀರಾ ಶಿವಾನಂದನ? ಅಪ್ಪರ್ ಅವರು ಕಡಿಮೆನು ಮಾಡ್ಕೊಂಡಿದಾರ್ರಿ. ಅವರು ಕಡಿಮೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಹೋದಲ್ಲಿ ಎಲ್ಲಾ ಕಡೆ ಕುಂಡ್ರಾಕ ಎಳಕ ಎಲ್ಲ ಸೆಟ್ ಆಗೋದಿಲ್ರಿ. ಹೌದು ಹೌದು. ಅವರು ಮಾರ್ಪಾಟ್ ಮಾಡ್ಕೊಂಡಿದಾರ್ರಿ. ನಾನು ಭಕ್ತರ ಬಗ್ಗೆ ಏನ್ ಮಾತನಾಡೋದಂತಂದ್ರೆ, ಇವ್ರನ್ನ ಕರೆಯೋದೇ ನಮ್ಗೊಂದ್ ಬಹಳ ಖುಷಿ ಅನ್ಸುತ್ತೆ ನಮ್ಗೆ. ಇವ್ರನ್ನ ಆಹ್ವಾನ ಮಾಡಕ್ಕೆ ನಮ್ಗೊಂದ್ ಹಬ್ಬ. ಸಹಜವಾಗಿ ನಮ್ ಜೊತೆ ಸಹಪಂಕ್ತಿ ಭೋಜನ ಮಾಡ್ತಾರಲ್ಲ, ಸಹಪಂಕ್ತಿ ಜಂಗಮಾರಾಧನೆ ಆಗತ್ತಲ್ಲ, ಅದು ಖುಷಿ ಕೊಡ್ತೈತ್ರಿ ಅಪ್ಪರ ಅಷ್ಟೇ. ಹೌದು ಹೌದು, ಅದ್ರಲ್ಲೇನ್ ಸಂದೇಹ ಇಲ್ಲ. ನಮ್ಮ ಎಡೆಯಲ್ಲಿ ಇದ್ದಿರ್ತಕ್ಕಂತ ಎಲ್ಲಾ ಐಟಮ್ ಅವ್ರ ಎಡೆಯಲ್ಲಿ ಇದ್ದಿರ್ತಾವ, ಅವ್ರ ಎಡೆಯಲ್ಲಿ ಇದ್ದಿರ್ತಕ್ಕಂತ ಎಲ್ಲಾ ಐಟಮ್ ನಮ್ಮಲ್ಲಿ. ಸಹಜವಾಗಿದ್ರೆ ಎಲ್ಲದು ಖುಷಿಯಿಂದಾನೇ ನಡೀತತ್ತಪ್ಪಜಿ. ಹೌದು ಹೌದು ಹೌದು. ಭಿನ್ನವಾಗಿ ಗುರ್ತಿಸ್ಕೊಂಡ್ರ ಅಂತಂದ್ರ ಅವ್ರಿಗೆ ಅಡಿಗೆ ಸಪರೇಟ್ ಆಗಿರ್ತೈತಿ ನೋಡ್ರಿ. ಅದು ಮತ್ ಸಂತಾತತ್ವ ಎಲ್ಲ ಇದ್ದಿದ್ ಜಂಗಮ ತತ್ವ ಮಾಡಕ್ ಹೋಗ್ಬಾರ್ದು. ಮಾಡ್ತಾರಪ್ಪ ಈಗ. ಇರ್ತಾರಲ್ರಿ, ಅವರೇ ಅಡಿಗೆ ಮಾಡ್ತಾರ್ರಿ ಕೆಲವೊಂದ್ಸಲ. ಹೋಟ್ಲ್ ಬೇಕಂತಾರ ಅವರೇ ಶರಣಾರ್ಥಿ. ಹ್ಞೂ ಅಪರೇ ದಯಾನಂದಪ್ಪ ಅಪರೇ
ಹೇಳಿ ಅಣ್ಣ ಶಂಭು ಅಣ್ಣ. ಅಪ್ಪರ ಎಲ್ಲಿ ಈ ಪದ್ಧತಿ ಇದೆ ಅವ್ರು ಬಂದು ಅಡಿಗೆ ಮಾಡೋದು? ಅಯ್ಯೋ ಅವ್ರ ಮೊದ್ಲೇ ಹೇಳಿರ್ತಾರೆ ನಿಮ್ ಮನೆಗೆ ಅಡಿಗೆ ಬರೋದಾದ್ರೆ, ಈಗ ನಿಮ್ ಮನೆಗೆ ಅವ್ರು ಬರೋದಿಲ್ಲ ಅಂದ್ರೆ ಅವ್ರು ಹೇಳ್ತಾರೆ ಅಡಿಗೆ ನಿಮ್ ಮನೆಯ ಇದೆ ಇದೆ. ಅರ್ಭಾವಿಷ್ಯ ಗೊತ್ತಿದೆ ನೋಡಿ, ಅರ್ಭಾವಿಷ್ಯ ಯಾವ ವಿರಕ್ತ ಮಠದಲ್ಲಿ ಹೇಳ್ರಿ? ಹಲೋ ಶರಣ ವಿರಕ್ತ ಮಠದ ಸ್ವಾಮಿಗಳು ಹಿಂಗ್ ಮಾಡ್ತಾರೆ ಹೇಳಿ. ನಿಮ್ಗೆ ಹೇಳ್ತೀನಲ್ಲ ನಾನು. ಇಲ್ಲ ನಮ್ಮಲ್ಲಿ ಇಲ್ಲ ನಂಗೆ. ಇಲ್ಲ ನಮ್ಮಲ್ಲಿ ಇದೆ ಕೇಳಿ. ಅರ್ಭಾವಿಷ್ಯ ಏನ್ ಮಾಡಿರ್ತಾರೆ ಅದನ್ನೇ ಪ್ರಸಾದನ ಜಗದ್ಗುರುಗಳೇ ಇಲ್ಲಿ ಬಂದಿರ್ತಾರಲ್ರಿ ಅಣ್ಣರೇ, ನಮ್ ರಿಲೇಶನ್ ಮನೆಗೆ ಬಂದಿದ್ರು ಒಂದು ಕಾರ್ಯಕ್ರಮಕ್ಕೆ. ಅಲ್ಲಿ ಪ್ರಸಾದ ಮನೆಗೆ ಮಾಡಿದ್ರು. ಅವ್ರು ಎಷ್ಟು ಚೆನ್ನಾಗ್ ಮನೆಗೆ ಎಲ್ಲಾ ಸ್ನಾನ ಮಾಡ್ಕೊಂಡ್ ಗುರುಗಳಿಗೆ ಅಂತ ಮಾಡಿದ್ರು. ಅವ್ರು ಊಟ ಮಾಡ್ಲಿಲ್ಲ. ಆಮೇಲೆ ಅವ್ರ ಜೊತೆ ಬಂದವ್ರ ಜೊತೆಗೆ ಅವ್ರ ಹತ್ರನೇ ಗಂಡ್ ಮಕ್ಳು ಬಂದಿದ್ರು. ಅವ್ರ ಜೊತೆಗೆ ಆ ಗಂಡ್ ಮಕ್ಳ ಹತ್ರನೇ ಉಪ್ಪಿಟ್ಟು ಮಾಡ್ಸ್ಕೊಂಡ್ ಸ್ವಾಮಿಯರ್ ತಿಂದ್ರು. ಯಾಕೆ ಅವರ ಮಾತಾಡ್ತಿರೋದು? ಹ್ಮ್ ಅಣ್ಣರೇ, ತರಳುಬಾಳು ಜಗದ್ಗುರು ಅವರು ಪ್ರಸಾದನ ಗುರುಗಳು ಬರ್ತಾರಂತೇಳಿ ಬೇರೆ ಕೇಳ್ತೀನಿ ಅವ್ರ ನಿಮಗೆ. ಹೇಳ್ರಿ ಅಣ್ಣ. ಶಿವಮೊಗ್ಗದಲ್ಲಿ ಆಗಿರೋದು ಘಟನೆ ಕೇಳ್ತೀನಿ ನಿಮ್ಗೆ ನಾನು. ಅಲ್ಲಲ್ಲ, ಒಳೆ ಸಿರ್ಕೆರೆಯಲ್ಲಿ ನಮ್ಮ ಅಮ್ಮ ಬಂದಿದ್ರಲ್ಲಿ ವಿರಕ್ತ ಮಠ ಬಸವತತ್ವ ಗುರುಗಳು ಅಥವಾ ಪಂಚಪೀಠದರ? ಎಲ್ಲ ತರಳುಬಾಳು ಜಗದ್ಗುರುಗಳು ಮಠ ಸಿರ್ಕೆರಿ ಈ ಇದನ್ ಮಾಡ್ತಾರಲ್ಲ, ಅವರು ನಮ್ಮ ರಿಲೇಶನ್ ಮನೆಗೆ ಬಂದಿದ್ರು. ಅವಾಗ ಪ್ರಸಾದಕ್ಕೆ ಮನೆಯವರೇ ಮಾಡಿದ್ರು. ಅವ್ರು ಬಂದು ಎಲ್ಲಾ ಮಾಡ್ತಾರಂತ, ಪಲ್ಯ, ರೊಟ್ಟಿ, ಚಪಾತಿ ಎಲ್ಲಾ ತರ ಮಾಡಿ, ಸ್ವೀಟ್ನು ಎಲ್ಲಾ ಮಾಡಿದ್ರು, ಹೋಳಿಗೆ ಎಲ್ಲಾ ಮಾಡ್ಸಿದ್ರು. ಬೇರೆಯವ್ರಿಗೆ ಉಣ್ಣಾಕ ಬೇರೆ ಮಾಡ್ಸಿದ್ರು. ಗುರುಗಳಿಗೆ ಅಂತ ಮನೆ ತಾವೇ ಅಷ್ಟು ಪ್ರೀತಿಯಿಂದ ಮಾಡಿದ್ರು. ಒಂದು ಊಟ ಮಾಡ್ಲಿಲ್ಲ, ಸ್ನಾನ ಮಾಡ್ಕೊಂಡು ಲಿಂಗ ಪೂಜೆ ಮಾಡ್ಕೊಂಡು ಅವ್ರ ಬಂದಂತ ಅವ್ರ ಜೊತೆ ಬಂದಿರ್ತಾರಲ್ಲ ಅವ್ರ ಪ್ರಸಾದ ಅಂತ ಉಪ್ಪಿಟ್ಟು ಮಾಡ್ಸ್ಕೊಂಡ್ ತಿಂದ್ರ ಅವ್ರು. ನೀವು ಎಲ್ಲ ತಾವೆಲ್ಲರೂ ಸಹಿತ ಈಗ ಒಂದು ಸ್ಥಳದ ಬಗ್ಗೆ ಅವರು ನಿರೂಪಣೆ ಮಾಡಿದ್ದಾರೆ, ಪ್ರಸಾದ ಅನ್ನೋದ್ರ ಬಗ್ಗೆ. ಈಗ ಮಾಡ್ತಕ್ಕಂಥದ್ದು ದವಸ ಧಾನ್ಯಗಳನ್ನ ಪಾಕ ಮಾಡಿ ಮಾಡ್ತಕ್ಕಂಥ ಪ್ರಸಾದದ ಬಗ್ಗೆ ಚಿಂತನೆ ಇದೆ. ತನುವಿನೊಳಗಿಲ್ಲದ, ಮನದೊಳಗಿಲ್ಲದ, ಪ್ರಕೃತಿಯೊಳಗಿಲ್ಲದ ಪ್ರಸಾದವನ್ನ ಆರೋಗಣೆ ಮಾಡ್ಕೊಳ್ತಕ್ಕಂಥವನು, ಸೇವಿಸ್ತಕ್ಕಂಥವನು ಜಂಗ ಮಾಡುದು ಮುಂದಿನ ಸ್ಥಳದಲ್ಲಿ ಬರ್ತದೆ. ಅವಾಗ ಯಾವುದು ಪ್ರಸಾದ ಅಲ್ಲ, ಯಾವುದು ಸೇವಿಸ್ತಕ್ಕಂಥವನು, ಯಾರ ಆ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥವನ ಗುಣಲಕ್ಷಣಗಳು ಯಾವ ತರ ಇರ್ತವೆ ತಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಬಹಿರ್ಮುಖವಾಗಿ ಪ್ರಚಲಿತ ಜೀವನದಲ್ಲಿ, ಸಮಾಜದಲ್ಲಿ ಕೆಲವು ಸಾಧಕರು ಮಾಡ್ತಕ್ಕಂತ ಈಗ ದವಸ ಧಾನ್ಯದ ಪ್ರಸಾದದ ನೀತಿ ನಿಯಮಗಳ ಬಗ್ಗೆ, ಅವುಗಳ ನೀತಿ ಸಂಹಿತೆಗಳ ಬಗ್ಗೆ ನಾವು ಚರ್ಚೆ ಮಾಡುದು ಅನಗತ್ಯ ಅಂತ ಅನಿಸ್ತದೆ. ಅದು ಪ್ರಕೃತಿ ಹೊರಗನೂ ಇಲ್ಲ, ಪ್ರಕೃತಿ ಒಳಗನೂ ಇಲ್ಲ. ಒಳ ಮತ್ತು ಹೊರ ಜಗತ್ತಿನಲ್ಲಿ ಓತಪ್ರೋತವಾಗಿ ತುಂಬಿ ಹರಿತಕ್ಕಂಥ ಪಂಚಭೂತಗಳನ್ನ ಒಳಗೊಂಡು ಪಂಚಭೂತಗಳನ್ನ ಮೀರಿರ್ತಕ್ಕಂಥದ್ದಿದೆ. ಅದನ್ನ ಆಸ್ವಾದ ಮಾಡ್ತಕ್ಕಂಥದ್ದೊಂದು ಸ್ಥಳ ಬರ್ತದೆ ಮುಂದೆ, ಅವರೇ ಹೇಳ್ತಾರೆ ಅದನ್ನ. ಹಾಗಾಗಿ ಅದನ್ನ ನೀವು ಚಿಂತನೆ ಮಾಡಿದ್ಮೇಲೆ ಇದನ್ನ ಸೇವಿಸ್ತಕ್ಕಂಥವ್ರು ಮತ್ತೆ ದ್ರವ್ಯ ಮತ್ತೆ ಭುಂಜಿಸ್ತಕ್ಕಂಥವ್ರು, ಆರೋಗ್ಯ ಆ ಪ್ರಸಾದವನ್ನ ಸ್ವೀಕಾರ ಮಾಡ್ತಕ್ಕಂಥವ್ರ ಗುಣಲಕ್ಷಣಗಳು ನಿಮ್ಗೆ ಗೊತ್ತಾಗುತ್ತೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ರೇಣುಕನ ಮಂಗಲ ಮಾಡೋಣ. ಇಲ್ಲಿನವರೆಗೂ ಭಕ್ತಿಯ ಶರಣಾರ್ಥಿಗಳು ಸ್ಥಳದ ಅನುಭವ ನಡೆ ಮಾಡ್ತಕ್ಕಂಥದ್ದು ಎನ್ನೂಲಿಯಪ್ಪರಿಗೂ ಮತ್ತು ಎಲ್ಲ ಶರಣ ಬಂಧುಗಳು, ಸಂವಾದದಲ್ಲಿ ಭಾಗವಹಿಸಿದ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ಅರ್ಪಿಸ್ತಾ, ನಾಳೆ ನಿನ್ನೆಯ ಶನಿವಾರದ ಒಂದು ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ ಜ್ಞಾನದಲ್ಲಿ ನಿಮ್ಮ ಮೂರ್ತಿ ತುಂಬಿ ಅನ್ನತಕ್ಕಂಥ ವಚನದ ಮೇಲೆ ತಾವುಗಳು ತಮ್ಮ ಅನುಭವಗಳಲ್ಲಿ ಅನುಭವ ಮಾಡ್ಬೇಕು ಅಂತ ವಿನಯಿಸ್ಕೊಂತ ಇಲ್ಲಿಗೆ ಸದ್ಭಾವಗೋಷ್ಠಿಗೆ ಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದು ನೀರಲ್ಲದು ನಿಮ್ಮಯ ಧರ್ಮ, ಶರಣ ಸತಿ ಲಿಂಗಪತಿ ಜೈ ಗುರು ಬಸವೇಶ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಜೈ ಬಸವ. ಶರಣಾರ್ಥಿ.